ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆದಂತಹ ಚೈತ್ರ ಕುಂದಾಪುರ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಚೈತ್ರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ. ಓಕೆ, ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದು ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಒಂದು ಸಮಾಧಾನ ಇದೆ, ಸಾರ್ಥಕದ ಪ್ರಯಾಣ ಅಂತ ಮುಗಿಸ್ಕೊಂಡು ಬಂದಿದ್ದೇನೆ, ಅದಕ್ಕೆ ತೃಪ್ತಿ ಇದೆ ಅಷ್ಟೇ ಅಂತ. ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ 100 days ಇರ್ತೀನಿ ಅಥವಾ ಇನ್ನೂ ಇರಬೇಕಿತ್ತು ಅಲ್ಲ, ಇಷ್ಟು ಬೇಗ ಬಂದ್ಬಿಟ್ಟೆ, ಈ ತರ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಖಂಡಿತ ಇಲ್ಲ. ನಾನು ಮೊದಲನೇ ವಾರ ಹೋಗದೆ ಇದ್ರೆ ಸಾಕು, ಒಂದು ವಾರ ಮೊದಲನೇ ವಾರ ಹೋದ್ಲು ಅಂತ ಅನ್ನಿಸ್ಕೊಳ್ಬಾರ್ದು ಅನ್ನೋದೊಂದು ಇತ್ತು ನನಗಷ್ಟೇ. ಯಾಕಂದ್ರೆ ಸಾಮಾಜಿಕ ಜೀವನದಲ್ಲಿ ಇದ್ದಿದ್ರಿಂದ ನಮ್ದು ಒಂದಷ್ಟು ವರ್ಗ ಅಂತಿರುತ್ತೆ, ನಮ್ಮ ಬೆಂಬಲಿಗರು ಅಂತಿರ್ತಾರೆ. ಮೊದಲನೇ ವಾರನೇ ಬಂದ್ಬಿಟ್ರೆ ಇವಳಿಗೆ ಇಷ್ಟೇ ನಾ ಬೆಂಬಲಿಗರಿರೋದು ಅನ್ನೋ ಥರದೊಂದು ಇರುತ್ತೆ, ಯಾರು ವೋಟ್ ಮಾಡೋರೇ ಇಲ್ವಾ ಅನ್ನೋ ಥರ ಇರುತ್ತೆ. ಅದೊಂದು ಆಗಬಾರ್ದು ಅನ್ನೋದೊಂದು ಇತ್ತಷ್ಟೇ. ಅದು ಬಿಟ್ಟು ಅದರಿಂದ ಆಚೆಗೆ ನಾನು ಇಷ್ಟು ದಿನ ಬರ್ತೀನಿ ಅಂತ ಖಂಡಿತ ಅಂದ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಪ್ರಪಂಚನೇ ಅಲ್ಲ ಅದು, ಬೇರೆ ಯಾವುದೋ ಪ್ರಪಂಚದಿಂದ ಬಂದಿರೋಳು ನಾನು. ಅಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಇಲ್ಲ. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು 104 ದಿನ 105 ದಿನ ಇದ್ದೆ ಅನ್ನೋದೇ ನನಗೆ ತುಂಬ ಖುಷಿ ವಿಚಾರ. ನೀವು ಸೋಷಿಯಲ್ ಆಕ್ಟಿವಿಸ್ಟ್ ಆದ್ರೂ ಫಸ್ಟ್ ಜರ್ನಲಿಸ್ಟ್ ಆಗಿದ್ದವರು. ಜರ್ನಲಿಸ್ಟ್ ಕ್ಯಾಟಗರಿ ಅಥವಾ ನಾವು ಈ ಸೋಷಿಯಲ್ ಆಕ್ಟಿವಿಸ್ಟ್ ಕ್ಯಾಟಗರಿ ಅಂತ ತಗೊಂಡಾಗ ಇಷ್ಟು ದಿನ ಇದ್ದಿದ್ದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನೀವು ಇಷ್ಟು 100+ days ಇದ್ಬಿಟ್ಟು ಬಂದಿದ್ದು ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ? ನಿಜಕ್ಕೂ ನನಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಮೊದಲನೇ ವಾರದಿಂದಲೂ ಬಾಟಮ್ 3 ಬಾಟಮ್ 2ನಲ್ಲೇ ಇದು ಸೇವ್ ಆಗ್ತಾ ಬಂದಿದ್ದವಳು ನಾನು. ಸೊ ನನಗೇನು ಅನಿಸ್ತೈತಿ, ನನ್ನ ಪ್ರಪಂಚ ಅಲ್ಲ, ಮತ್ತು ಇಲ್ಲಿ ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ಲ, ಒಂದು ವಿಭಿನ್ನವಾಗಿರೋ ವಾತಾವರಣದಲ್ಲಿ ಇದ್ದೀನಿ ನಾನು. ಖಂಡಿತ ಇಷ್ಟೆಲ್ಲ ದಿನ ಉಳ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲಿ ಬೇರೆ ಟಾಸ್ಕು ಅಂತಲೇ ಹೇಳ್ತಾರೆ. ಆಟ ಅಂದರೆ ಏನು ಅಂತ ಕೇಳಿದಾಗೆಲ್ಲ ಟಾಸ್ಕು ಅಂತಲೇ ಹೇಳೋರು. ನನಗದು ಗೊತ್ತಾಗ್ತಿರ್ಲಿಲ್ಲ. ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡು ಇಲ್ಲ, ಅದ್ರ ಬಗ್ಗೆ ಯಾವುದೇ ಜ್ಞಾನ ಇಲ್ಲದೆ ಇರೋ ಕಾರಣಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಖಂಡಿತ ಇಲ್ಲಿ ಇಷ್ಟೆಲ್ಲ ದಿನ ಉಳಿಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಉಳ್ಕೊಳ್ತಿದ್ದ ರೀತಿ, ಜನ ಕೊಡ್ತಿದ್ದ ಬೆಂಬಲ, ಮತ್ತು ನಿನ್ನೆ ನಾನು ಹೊರಗಡೆ ಬಂದ ಮೇಲೆ ಜನ ಹೇಳ್ತಿರೋ ಮಾತು ಕೇಳಿದಾಗ ಖಂಡಿತ ಇನ್ನೊಂದು 15 ದಿನ ಉಳ್ಕೊಳ್ಬಹುದಾಗಿತ್ತು, ಉಳ್ಕೊಳ್ಬಲ್ಲ ಸಾಮರ್ಥ್ಯ ಇತ್ತು ನನಗೆ, ಅದನ್ನ ಜನ ಗುರುತಿಸಿದ್ರು ಅಂತ ಗೊತ್ತಾದಾಗ ಒಂದು ಖುಷಿ ಬೇರೆ ಇದೆ. ಯೂಶಲಿ ಬಿಗ್ ಬಾಸ್ಗೆ ಅಂದ್ರೆ ನೀವು ಹೋಗಿದ್ದು ಕೆಲವರಿಗೆ ಒಂಥರ ಶಾಕಿಂಗ್ ಕಂಟೆಸ್ಟೆಂಟ್. ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸೀಸನ್ ಅಲ್ಲಿ ನೀವು ಹೋಗ್ತೀರಿ ಅಂತೇಳಿ. ಇಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ದು ಬಿಗ್ ಬಾಸ್ ಆಫರ್ ಯಾಕೆ ಒಪ್ಕೊಂಡಿದ್ದು ಅಂತ ಚೈತ್ರ ಅವರು? ನನಗೆ ನಿಜವಾಗ್ಲೂ ಇದಕ್ಕಿಂತ ಮುಂಚೆ ಬಂದಿದ್ದಿದ್ರೆ ಮುಂಚಿನ ಸೀಸನ್ಗಳಿಗೆ ನಾನು ಒಪ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಅದನ್ನು ಹೇಳಿದ್ದೀನಿ ಕೂಡ ಬೇರೆ ಯಾವುದೇ ಸೀಸನ್ಗೆ. ಯಾಕಂದ್ರೆ ನನಗೆ 10ನೇ ಸೀಸನ್ಗೆ ಕೇಳಬೇಕು ಅಂತಿದ್ರಂತೆ. ನಾನು ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ್ರು 10th ಸೀಸನ್ಗೆ ನೀವು ಬೇಕು ಅಂತಿತ್ತು ನಮಗೆ, ಅದು ನಿಮ್ಮನ್ನು ಸಂಪರ್ಕ ಮಾಡಕ್ ಆಗಿರ್ಲಿಲ್ಲ ಅಂತ. ಅದಾದ್ಮೇಲೆ 11ನೇ ಸೀಸನ್ಗೆ ನಾನು ವಿಟಿನಲ್ಲೇ ಹೇಳಿದ್ದೀನಿ, ನಾನು ತುಂಬಾ ನಿರೀಕ್ಷಿತವಾಗಿ ಭಗವಂತ ಏನ್ ಕೊಡ್ತಾನೆ ಅದನ್ನು ಒಪ್ಕೊಳ್ತೀನಿ ಅಂತ. ಸೊ ಇದು ಮತ್ತೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ನಾನು ನಮ್ಮ ಅಮ್ಮಂಗೆ ಯಾವಾಗ್ಲೂ ಬೈತಿರ್ತಿದ್ದೆ, ಯಾಕೆ ಈ ಬಿಗ್ ಬಾಸ್ ಎಲ್ಲ ನೋಡ್ತೀರಿ ಅಂತ ಯಾವಾಗ್ಲೂ ಬೈತಿದ್ದವಳು ನಾನು. ಸೊ ಬಟ್ ಅಮ್ಮ ತುಂಬಾ ಇಷ್ಟಪಟ್ಟು ನೋಡ್ತಿದ್ರು. ಸೊ ಇದನ್ನ ಒಪ್ಕೊಳ್ಳೋದು ಭಗವಂತನ ಇಚ್ಛೆನೂ ಆಗಿತ್ತು ಒಂದ್ ಕಡೆ. ಇನ್ನೊಂದ್ ಕಡೆ ಇದರಿಂದ ನಾನು ಏನ್ ಕಳ್ಕೊಳ್ತೀನೋ ಗಳಿಸ್ತೀನೋ ಗೊತ್ತಿಲ್ಲ, ಏನು ಗಳಿಸೋ ಇಚ್ಛೆ ಇಲ್ಲ, ಆದ್ರೆ ಅಮ್ಮಂಗೊಂದು ಖುಷಿ ಕೊಡ್ತೀನಿ ಅನ್ನೋದೊಂದು ಸಮಾಧಾನ ಇತ್ತು ನನಗೆ. ಹಾಗಾಗಿ ಒಪ್ಕೊಂಡೆ. ಅದು ಯಾರೂ ನಂಬ್ತಿರ್ಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸಮಾಧಾನಕರವಾಗಿರೋ ಜೀವನ ಸಾಗಿಸ್ತಿದ್ದೆ. ನನಗೆ ತುಂಬ ಜನ ಹೇಳಿದ್ರು, ಇದು ನಿನಗೆ ನೆಗೆಟಿವ್ ಆಗ್ಬೋದು, ಬೇಡವೇನೋ, ನಮ್ಮ ಕ್ಷೇತ್ರದಲ್ಲಿರೋರು ಅಲ್ಲೆಲ್ಲ ಹೋಗಿ ಅಡ್ಜಸ್ಟ್ ಆಗೋದು ಬಹಳ ಕಷ್ಟ ಅನ್ನೋದೆಲ್ಲ ಇತ್ತು. ಆದರೆ ಇದು ದೇವ್ರು ಕೊಟ್ಟಿರೋದು ಅಂತ ಅಂದ್ಕೊಂಡಾಗ ನಾನು ತುಂಬ ಯೋಚನೆಗಳನ್ನು ಮಾಡೋದಿಲ್ಲ, ಗೊಂದಲ ಇಲ್ಲದೆ ಒಪ್ಕೊಂಡ್ಬಿಡ್ತೀನಿ. ಸೊ ಆಯ್ಕೆ ಈಗ ಯಾಕೋ ಸರಿಯಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಓಕೆ, ನಿಮಗೆ ಅಂದ್ರೆ ಈ ಆಫರ್ ಬಂದಾಗ ನೀವು ಒಪ್ಕೊಂಡಾಗ ಏನಾದ್ರೂ ಅದೊಂದು ಅಂಜಿಕೆ ಇತ್ತಾ? ಅಂದ್ರೆ ಈಗ ಆಲ್ರೆಡಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ, ಒಂದ್ಸಲಿ ಜೈಲಿಗೆ ಬೇರೆ ಹೋಗಿ ಬಂದ್ಬಿಟ್ಟಿದ್ದೀನಿ, ಸೊ ಜನ ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅನ್ನೋದೇನಾದ್ರೂ ಭಯ ಇತ್ತಾ ನಿಮಗೆ? ನನಗೆ ಆ ಭಯ ಇರಲಿಲ್ಲ. ಯಾಕಂದ್ರೆ ನಾನು ಈ ಥರದ ಸವಾಲುಗಳನ್ನು ಬದುಕಲು ತುಂಬ ಸಲ ಎದುರಿಸಿದವಳು. ನನಗೆ ನನ್ನ ಕ್ಷೇತ್ರಕ್ಕೆ ಇದು ಹೊಸದಲ್ಲ. ನಮ್ಮ ಕ್ಷೇತ್ರಕ್ಕೆ ಯಾರೇ ಬಂದರೂ ನನ್ನ ಥರದ ಸವಾಲುಗಳನ್ನು ಎದುರಿಸಲೇಬೇಕು ಅವರು, ಅವ್ರಿಗೆ ಅದು ಸಹಜ ಕೂಡ. ಹಾಗಾಗಿ ನನಗದೇನೋ ನನ್ನ ಜೊತೆಗೆ ನಿಂತಿದ್ದ ಬೆಂಬಲಿಗರು ಕಾರ್ಯಕರ್ತರು ಯಾವತ್ತೂ ನನ್ನ ಕೈ ಬಿಡ್ತಾರೆ ಅಂತ ನಂಗೆ ಅನಿಸಿರ್ಲಿಲ್ಲ. ನಾನು ಹೊರಗಡೆ ಬಂದಾಗಲೇ ಅದು ಇತ್ತು. ಮತ್ತು ನನಗೆ ಏನನ್ನು ಕಳ್ಕೊಳ್ಳುವ ಭಯ ಇರಲಿಲ್ಲ, ಏನನ್ನು ಪಡ್ಕೊಳ್ಬೇಕು ಅನ್ನೋ ನಿರೀಕ್ಷೆನೂ ಇರಲಿಲ್ಲ ಬಿಗ್ ಬಾಸಿಂದ. ನಾನು ನನ್ನ ಜೊತೆ ಮೀಟಿಂಗ್ ಆದಾಗ ಮೊದಲಿಗೆ ಅದನ್ನೇ ಹೇಳಿದ್ದೆ, ಏನು ನಿರೀಕ್ಷೆ ಮಾಡ್ತೀರಿ ಬಿಗ್ ಬಾಸಿಂದ ಅಂತ ಕೇಳಿದಾಗ, ಏನನ್ನೂ ಮಾಡಲ್ಲ, ನಾನೇನೂ ಕಳ್ಕೊಳ್ಳೋದಿಲ್ಲ, ಕಳ್ಕೊಳ್ಳೋಕೆ ನನ್ನ ಹತ್ರ ಏನೂ ಇಲ್ಲ, ಮತ್ತು ಗಳಿಸ್ಬೇಕು ಅನ್ನೋ ನಿರೀಕ್ಷೆ ಖಂಡಿತ ಇಲ್ಲ. ಯಾಕಂದ್ರೆ ನಂದು ಯೋಚನೆಗಳು, ನಾನು ಕೆಲಸ ಮಾಡಬೇಕಾದ ಕ್ಷೇತ್ರನೇ ಬೇರೆ. ಹಾಗಾಗಿ ನಿಮ್ಮಿಂದ ಏನೋ ನಿರೀಕ್ಷೆ ನಾನು ಖಂಡಿತ ಇಟ್ಕೊಳ್ಳೋದಿಲ್ಲ. ಏನು ಬಂದರೂ ಒಂದು ಸಮಾಧಾನ, ಒಂದು ತೃಪ್ತಿ, ಅಮ್ಮಂಗೊಂದು ಖುಷಿ, ಇಷ್ಟು ಮಾತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮನ ಖುಷಿ ಬಹುಶಃ ನಾನು ಜೀವನ ಪರ್ಯಂತ ಏನು ಮಾಡಿದ್ರೂ ನಾನು ಕೊಡೋದಕ್ಕೆ ಸಾಧ್ಯ ಆಗದೆ ಇರೋ ಖುಷಿಯನ್ನು ಈ ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ. ಮತ್ತು ನಾನು ತುಂಬ ಗಳಿಸ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ಏನೂ ಗಳಿಸೋದಿಲ್ಲ ಅಂತ,
ತುಂಬ ಗಳಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ, ಇವಾಗ ಅಂದ್ರೆ ನೀವು ಮಾತಾಡ್ತಾ ಹೇಳ್ತಿದ್ರಿ ಹೊರಗೊಂದು ಕಳಂಕ ಇತ್ತು, ಅದು ನೀಗ್ಸೋದಿಕ್ಕೆ ಇದು ಒಂದು ವೇದಿಕೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬಿಗ್ ಬಾಸ್. ಆದ್ರೆ ನೀವು ಒಳಗಡೆ ಬಂದಾಗ ಅದೇ ಒಂದು ವಿಚಾರ ತಗೊಂಡು ಜಗದೀಶ್ ಅವ್ರು ಒಂದ್ಸತಿ ದೊಡ್ಡ ಗಲಾಟೆ ಮಾಡ್ಬಿಡ್ತಾರೆ. ಅದು ಮಾತಿಗೆ ಮಾತು ಬೆಳೆದು ಅವಶ್ಯಕತೆ ಇಲ್ಲದೆ ಇರೋ ಮಾತುಗಳೆಲ್ಲ ಬಂದ್ಬಿಡತ್ತಲ್ಲಿ. ಆ ಸಿಚುವೇಶನ್ ಹೇಗಿತ್ತು ಅಂತ ಅವತ್ತು ಸಂದರ್ಭ ಆದಾಗ ನನಗೇನು ಜಗದೀಶ್ ಅವ್ರ ಬಗ್ಗೆ ಯಾವತ್ತೂ ಕೆಟ್ಟ ಅಭಿಪ್ರಾಯ ಇರಲಿಲ್ಲ. ಆ ವ್ಯಕ್ತಿ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತೀವಲ್ಲ ಆ ಥರ. ಇವಾಗ ಚೆನ್ನಾಗಿರ್ತೇನೆ, ಒಂದ್ಸಲ ಚೆನ್ನಾಗಿರಲ್ಲ. ಆ ವ್ಯಕ್ತಿನೇ ಬಿಗ್ ಬಾಸ್ ಮನೇಲಿ ಹೇಳಿದ್ರು ಅವಳನ್ನ ಬೇಕು ಅಂತ ಸಿಕ್ಕಾಕ್ಸಿದ್ರು. ಪಾಪ ನಿಜವಾಗ್ಲೂ ಅವಳು ತಪ್ಪು ಮಾಡಿಲ್ಲ, ಅವಳು ತಪ್ಪು ಮಾಡಿಲ್ಲ ಅನ್ನೋ ನಮಗೆಲ್ಲ ಗೊತ್ತು, ಅವಳು ಬೇಕು ಅಂತ ಸಿಕ್ಕಾಕ್ಸಿದ್ರು. ಇಡೀ ಮನೆ ಜೊತೆ ಮಾತಾಡಿದ್ರು, ಅವಳು ನಿರಪರಾಧಿ ಅನ್ನೋದನ್ನೆಲ್ಲ ಮಾತಾಡಿದ್ರು. ನನಗೆ ಗೊತ್ತು, ನಾನೊಬ್ಬ ಲಾಯರ್ ಆಗಿ ಅಂತ. ಆದರೆ ಜಗಳ ಅಂತ ಬಂದಾಗ ಮನುಷ್ಯ ಯಾರನ್ನಾದ್ರೂ ಟ್ರಿಗರ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ತಾನು ಹೇಳಿದ್ದನ್ನೇ ಮರ್ತು ಬಿಡ್ತಾರೆ. ಸೊ ಆ ಮಟ್ಟಿಗಿನ ಇದು. ಸೊ ಅದೆಲ್ಲ ಒಂದು ಕಡೆ ನನಗೆ ಸಹಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಇಲ್ಲದಿರೋದನ್ನ ಹೇಳೋದನ್ನ ನಾನು ಸಹಿಸೋದಿಲ್ಲ. ಏನಿದೆ ಅದನ್ನ ನಾನೇ ಒಪ್ಕೊಂಡಿದ್ದೀನಪ್ಪ. ನನಗೆ ಅಂಜಿಕೆ ಇಲ್ಲ, ಯಾಕೆಂದ್ರೆ ನನಗೆ ಗೊತ್ತು ನಾನು ಏನು ಅಂತ. ಮತ್ತು ನಾನು ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟನೆ ಇರೋವಾಗ ನಾನು ಊರಿಗೆಲ್ಲ ಸಾಬೀತು ಮಾಡ್ಕೊಂಡು ಕೂತ್ಕೊಳ್ಬೇಕಾದ ಅವಶ್ಯಕತೆ ನನಗಿಲ್ಲ. ನನಗೆ ಅದಕ್ಕೆ ಏನು ಬೇಕು ಆ ಎಲ್ಲ ಏನು ಸಾಧ್ಯತೆಗಳನ್ನು ಸಮಾಜನೂ ಕೊಟ್ಟಿದೆ, ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ. ಸೊ ಅಷ್ಟೆಲ್ಲ ಸಾಧ್ಯತೆಗಳನ್ನು ಇಟ್ಕೊಂಡು ತುಂಬ ಧೈರ್ಯವಾಗಿ ಸಮಾಜನ ಎದುರಿಸ್ತೀನಿ ಅಂತ ಬಂದಿರಬೇಕಾದ್ರೆ ತಪ್ಪು ಮಾಡಿದವ್ರಿಗೆ ಒಂದು ಭಯ ಇರುತ್ತೆ, ಅಂಜಿಕೆ ಇರುತ್ತೆ. ಮಾಡದೇ ಇರೋರು ಮಾತ್ರ ಅಷ್ಟು ಧೈರ್ಯವಾಗಿ ಎದುರುಗಡೆ ಬರಬಲ್ಲರು. ನಾನು ಅದನ್ನೇ ಬಿಗ್ ಬಾಸ್ ಒಪ್ಕೊಳ್ಳೋಕೆ ನಾನು ಅದನ್ನೇ ಅಂದಿದ್ದೆ. ನಾನು ತಪ್ಪು ಮಾಡಿದರೆ ಖಂಡಿತ ನಾನು ಮತ್ತೆ ಸಮಾಜಕ್ಕೆ ಮುಖ ತೋರಿಸ್ಲಿಲ್ಲ. ತಪ್ಪು ಮಾಡಿಲ್ಲ ಅನ್ನುವಂಥ ದೃಢ ವಿಶ್ವಾಸ ಇರೋ ಕಾರಣಕ್ಕೆ ಮತ್ತೆ ಸಮಾಜದ ಎದುರು ಬರ್ತೀನಿ. ನಾನು ನವರಾತ್ರಿ ಸಮಯದಲ್ಲಿ ಅದನ್ನೇ ಹೇಳಿದ್ದೆ. ನನಗೆ ಹಿಂದೆನೂ ಒಂದು ಕಡೆ ಒಬ್ರು ಕೇಳಿದಾಗ ಅದನ್ನೇ ಅಂದಿದ್ದೆ. ತಪ್ಪು ಮಾಡಿದ್ದಿದ್ರೆ ನನಗೆ ಮತ್ತೆ ಯಾವತ್ತೂ ವೇದಿಕೆ ಸಿಗದೆ ಹೋಗ್ಲಿ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಂಗೆ ಮತ್ತೆ ತಾಯಿ ವೇದಿಕೆ ಕೊಡಲಿ ಅಂತ ಕರ್ನಾಟಕದ ಅತಿ ದೊಡ್ಡ ವೇದಿಕೆಯನ್ನು ಕೊಡ್ತು. ಅದು ಎಲ್ಲ ಒಂದು ಕಡೆ ನಿಮಗೆ ಸಿಗುವ, ನಿಮ್ಮನ್ನು ತುಳಿಯುವವರ ಎದುರುಗಡೆ ನಿಮಗೆ ಸಿಗೋ ಒಂದು ಭಾಳ ದೊಡ್ಡ ಗೆಲುವು ಅಂತ ನಾನು ಭಾವಿಸ್ತೇನೆ. ಜಗದೀಶ್ ಸರ್ ಅದನ್ನು ಹೇಳಿದಾಗ ಆ ಕ್ಷಣಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದು ನಿಜ. ಮತ್ತು ನನಗೆ ಸಹಜ ಅನಿಸ್ತಿತ್ತು, ಇವರೆಲ್ಲ ಯಾರು, ಇವ್ರು ಯಾರಿಂದ ನನಗೆ ಯಾಕೆ ಸರ್ಟಿಫಿಕೇಟ್ ಬೇಕು ಅಂತ ಅನ್ನಿಸ್ತಿತ್ತು ನಿಜ. ಆದರೆ ಜಗದೀಶ್ ಸರ್ ಯಾವಾಗಲೂ ತಾನು ಆಡಿದ ಮಾತಿಗೇನು ಅವ್ರಿಗೆ ಗೊತ್ತಿರ್ತಿತ್ತು ಅದಕ್ಕೇನು ಪ್ರಾಮುಖ್ಯತೆ ಇಲ್ಲ ಅಂತ. ಆದರೆ ಅದರಿಂದ ಮನೆಯವರ ಮೇಲೆ ಒಂದಷ್ಟು ಪರಿಣಾಮ ಬೀರಬಾರ್ದು ಮತ್ತು ಸಮಾಜದ ಮೇಲೂ ಅದು ಪರಿಣಾಮ ಬೀರಬಾರ್ದು ಅನ್ನೋದು ನನ್ನ ಯೋಚನೆ ಆಗಿತ್ತು. ಹಾಗಾಗಿ ನಾನು ಅವ್ರ ಜೊತೆ ವಾದಕ್ಕೆ ಇಳಿದಿದ್ದೆ ಅಷ್ಟೇ. ಈ ಬಿಗ್ ಬಾಸ್ ಬಹುಶಃ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟಿದೆ ಅನ್ಸುತ್ತೆ. ಕಂಟೆಸ್ಟೆಂಟ್ ಹೊರಗೆ ಬಂದು ಕೋರ್ಟ್ ಕೇಸ್ ಕೂಡ ಅಟೆಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಏನಕ್ಕೆ ಬಂದಿದ್ದು, ಯಾವ ವಿಚಾರಕ್ಕೆ ಬಂದಿದ್ದು ಅಂತ? ನನ್ನದೇ ಕೇಸು, ಈ ಹಿಂದಿನ ವರ್ಷ ಆಗಿದ್ದೇ ಕೇಸು. ಆದ್ರೆ ಆ ಕೇಸಿಗೆ ಸಂಬಂಧಪಟ್ಟಿದ್ದಾಗಿರ್ಲಿಲ್ಲ. ಆ ಕೇಸು ಬಿಗ್ ಬಾಸ್ಗೆ ನಾನು ಬಂದಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಅದಕ್ಕೆ ನಾನು ಉತ್ತರ ಕೊಡಲೇಬೇಕಿತ್ತು. ಯಾಕಂದರೆ ಅವರು ಪ್ರಶ್ನೆ ಮಾಡಿದ್ದು ಬಿಗ್ ಬಾಸ್ ಕಾರ್ಯಕ್ರಮದ ಏನು ಶೂಟಿಂಗ್ ಸೆಟಪ್ ಏನಿದೆ ಆ ಮನೆ ಬೆಂಗಳೂರಿನ ನಗರ ವಲಯದಲ್ಲಿಲ್ಲ. ಸೊ ಇವರ ಕಂಡೀಷನ್ ಇದೆ ಬೆಂಗಳೂರು ನಗರ ಬಿಟ್ಟು ಹೋಗೋ ಹಾಗಿಲ್ಲ ಅಂತ. ಸೊ ಇವರು ಬೆಂಗಳೂರು ನಗರ ಬಿಟ್ಟು ಗ್ರಾಮಾಂತರದಲ್ಲಿ ಜಿಲ್ಲೆಯಲ್ಲಿರೋ ಬಿಗ್ ಬಾಸ್ನ ಶೂಟಿಂಗ್ ಏರಿಯಾದಲ್ಲಿದ್ದಾರೆ. ಹಾಗಾಗಿ ಇವ್ರು ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದೊಂದು ಅಪ್ಲಿಕೇಶನ್ ಇಡ್ತಾರೆ. ಆದರೆ ರಿಯಾಲಿಟಿ ಏನಂದ್ರೆ ನಮಗೆ ಬೇಲ್ ಕೊಟ್ಟ ಒಂದು ವಾರದಲ್ಲೇ ಕೋರ್ಟ್ ನಮಗೆ ಇಡೀ ಕರ್ನಾಟಕ ಓಡಾಡ್ಬೋದು, ಕರ್ನಾಟಕದಾದ್ಯಂತ ಓಡಾಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾವು ಉಡುಪಿಯವರು, ನಾವೇ ಇಲ್ಲಿ ಬರೋದಕ್ಕೆ ಸಾಧ್ಯ, ಇಡೀ ಕರ್ನಾಟಕ ಓಡಾಡಬಹುದು ಅನ್ನೋ ಅನುಮತಿ ಕೋರ್ಟೇ ಕೊಟ್ಟಿತ್ತು ನಮಗೆ. ಆ ಪ್ರಕಾರ ನಾನು ಕರ್ನಾಟಕದಾದ್ಯಂತ ಓಡಾಡ್ತಾ ಇದ್ದೆ, ನಾನು ಚಟುವಟಿಕೆಗಳನ್ನು ಮಾಡ್ತಿದ್ದೆ, ನಾನು ಊರಲ್ಲಿದ್ದೆ. ಅಷ್ಟೆಲ್ಲ ಇದ್ದು ಕೂಡ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವ ಪ್ರಯತ್ನ ಅನ್ನೋ ಥರ ನಮ್ಮನ್ನ ಇದು ಬೆಂಗಳೂರು ಗ್ರಾಮಾಂತರದಲ್ಲಿದೆ ಅನ್ನೋ ಥರ ಅಪ್ಲಿಕೇಶನ್ ಹಾಕಿದ್ರು. ಆವಾಗ ನಾನು ಬರಲೇಬೇಕಾಯ್ತು. ಹಾಗೆ ಬಂದಾಗ ಅದಕ್ಕೆ ಉತ್ತರ ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಕೋರ್ಟ್ ಕರೆದಾಗ ಆ ನ್ಯಾಯಾಂಗ ವ್ಯವಸ್ಥೆಗೆ ನಾನು ನಿಜವಾಗ್ಲೂ ತಲೆ ಹಾಕ್ತೀನಿ. ಅದೊಂದು ದೊಡ್ಡ ವಿಕ್ಟ್ರಿ. ಬಿಗ್ ಬಾಸ್ ತಂಡದವ್ರು ಕೂಡ ಹೇಳಿದ್ರು ಇದು ನಮಗೆ ಸಿಕ್ಕಿದ ವಿಕ್ಟ್ರಿ. ಆ ತಂಡ ನನ್ನನ್ನು ನಡೆಸ್ಕೊಂಡ ರೀತಿಗೆ ನಂಗೆ ತುಂಬ ಹೆಮ್ಮೆ ಇದೆ. ನಮ್ಮ ವಕೀಲರ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ಇಮಿಡಿಯೇಟ್ಲಿ ನಮ್ಮ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಓಡಾಡೋದಕ್ಕೆ ಅನುಮತಿ ಇದೆ ಅನ್ನೋದನ್ನು ತೋರಿಸ್ತಾರೆ. ಘನವತ್ತ ನ್ಯಾಯಮೂರ್ತಿಗಳು ಅದನ್ನು ಓದ್ತಾರೆ. ಅವ್ರಿಗೆ ಅದು ಗೊತ್ತಾಗುತ್ತೆ, ಇಲ್ಲ ಇಡೀ ಕರ್ನಾಟಕ ಓಡಾಡಬಹುದಲ್ಲ, ಪರವಾಗಿಲ್ಲ ಹೋಗ್ಲಿ, ಅದಕ್ಕೋಸ್ಕರ ನಾವು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರೆ. ಮತ್ತು ವಿಚಾರಣೆ ತಡ ಆಗ್ತಿದೆ, 100 ದಿನ ನಿಲ್ತಾರೆ ಅವರು, ಅದಿದೆಲ್ಲ ಇತ್ತು. ಸೊ ನಮಗಾಗಿ ಇನ್ನೂ ಎಷ್ಟು ದಿನ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ, 100 ದಿನ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಅದ್ರ ನಂತರ ಎಷ್ಟು ವಾರ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ನಾವು ಯಾವಾಗ ಬರ್ತೀವಿ ಗೊತ್ತಿಲ್ವೇ. ನಾನು ನಮ್ಮ ಲಾಯರ್ಗೂ ಅದನ್ನ ಹೇಳಿದೆ, 1 ವಾರಕ್ಕೆ ಬರ್ಬೋದು, 4 ವಾರಕ್ಕೆ ಬರ್ಬೋದು, ಅದು ಗೊತ್ತಿಲ್ಲ, ಅದಕ್ಕೆ ತಯಾರಾಗಿರಿ ಅಂತ. ಬಟ್ ಕೋರ್ಟ್ ಅನುಮತಿ ನೀಡುತ್ತೆ. ನಮ್ಗೆ ಇಂತಿಷ್ಟು ದಿನ ಇದೆ, ನಮ್ಗೆ ಅನುಮತಿ ಕೊಡಬೇಕು ಅಂದಾಗ ಅದಕ್ಕೆ ಅನುಮತಿ ಕೊಡುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಈ ನ್ಯಾಯಾಂಗ ವ್ಯವಸ್ಥೆ ಯಾವತ್ತೂ ಕಿತ್ಕೊಳ್ಳೋದಿಲ್ಲ. ಮತ್ತು ಇದೊಂದು ಪ್ರಕರಣ ವಿಚಾರಣೆಗೆ ನಾನು ಬಂದಿದ್ರಿಂದ ನನಗೇನು ಅನ್ನಿಸ್ತು ಅಂತ ಕೇಳಿದ್ರೆ, ನಾನು ಚೆನ್ನಾಗಿ ಆಡ್ತಿರೋ ಕಾರಣಕ್ಕೆ ನನ್ನ ವಿರೋಧಿಗಳಿಗೆ ಸಹಿಸೋಕ್ಕಾಗ್ತಿಲ್ಲ, ಹಾಗಾಗಿ ನಾನು ಆಡಬೇಕು ಅನ್ನೋದು ನನಗೊಂದು ಕಿಚ್ಚು ನನ್ನ ಒಳಗಡೆ ಜಾಸ್ತಿ ಹೊತ್ಕೊಳ್ತು. ಇಲ್ಲ ನಾನು ಸ್ವಲ್ಪ ಆ ಥರ ಹಠಮಾರಿತನದ ವ್ಯಕ್ತಿತ್ವದವಳು, ನಿಂಗೆ ಇದಾಗಲ್ಲ ಅಂದ್ರೆ ಅದು ಮಾಡ್ತೀನಿ ಅನ್ನೋ ಥರದ ವ್ಯಕ್ತಿತ್ವದ ಹುಡುಗಿ ನಾನು. ಹಾಗಾಗಿ ನನಗೆ ಇರಬಾರ್ದು ಅಂತ ಹಿಡಿತೀರ, ಹಾಗಾದ್ರೆ ಇನ್ನೂ ಜಾಸ್ತಿ ಇರ್ತೀನಿ ಅನ್ನೋ ಥರ ನನಗೆ ಒಳಗಿನ ಆಟವನ್ನು ಇನ್ನಷ್ಟು ಗಂಭೀರವಾಗಿ ತಗೊಳ್ಳೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತು. ಇದೊಂದು ಪ್ರಕರಣ ವಿಚಾರಣೆಗೆ ನಾನು ಬಂದಿದ್ರಿಂದ ನನಗೇನು ಅನ್ನಿಸ್ತು ಅಂತ ಕೇಳಿದ್ರೆ, ನಾನು ಚೆನ್ನಾಗಿ ಆಡ್ತಿರೋ ಕಾರಣಕ್ಕೆ ನನ್ನ ವಿರೋಧಿಗಳಿಗೆ ಸಹಿಸೋಕ್ಕಾಗ್ತಿಲ್ಲ, ಹಾಗಾಗಿ ನಾನು ಆಡಬೇಕು ಅನ್ನೋದು ನನಗೊಂದು ಕಿಚ್ಚು ನನ್ನ ಒಳಗಡೆ ಜಾಸ್ತಿ ಹೊತ್ಕೊಳ್ತು. ಇಲ್ಲ
ನಾನು ಸ್ವಲ್ಪ ಆ ಥರ ಹಠಮಾರಿತನದ ವ್ಯಕ್ತಿತ್ವದವಳು, ನಿಂಗೆ ಇದಾಗಲ್ಲ ಅಂದ್ರೆ ಅದು ಮಾಡ್ತೀನಿ ಅನ್ನೋ ಥರದ ವ್ಯಕ್ತಿತ್ವದ ಹುಡುಗಿ ನಾನು. ಹಾಗಾಗಿ ನನಗೆ ಇರಬಾರ್ದು ಅಂತ ಹಿಡಿತೀರ, ಹಾಗಾದ್ರೆ ಇನ್ನೂ ಜಾಸ್ತಿ ಇರ್ತೀನಿ ಅನ್ನೋ ಥರ ನನಗೆ ಒಳಗಿನ ಆಟವನ್ನು ಇನ್ನಷ್ಟು ಗಂಭೀರವಾಗಿ ತಗೊಳ್ಳೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತು. ಯೂಶಲಿ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ, ಬಿಗ್ ಬಾಸ್ ಇಂದ ಹೊರಗೆ ಬರ್ಬೇಕಾದ್ರೆ ಕಂಟೆಸ್ಟೆಂಟ್ಸ್ ಏನ್ ಮಾಡ್ತಾರೆ, ದೇವ್ರಿಗೆ ಕೈ ಮುಗಿಯೋದು ಅಥವಾ ಬಿಗ್ ಬಾಸ್ಗೆ ಓವರ್ ಆಲ್ ಕೈ ಮುಗಿಯೋದೆಲ್ಲ ಮಾಡ್ತಾರೆ. ಬಟ್ ನೀವು ಜೈಲಿಗೆ ಕೈ ಮುಗಿದು ಬರ್ತೀರಿ, ಸಾಷ್ಟಾಂಗ ನಮಸ್ಕಾರನೇ ಮಾಡ್ಬಿಟ್ಟು ಬರ್ತೀರಿ. ಏನು ಅಂದ್ರೆ ಮತ್ತೆ ಜೈಲಿಗೆ ಹೋಗ್ಬಾರ್ದು ಅಂತನಾ ಅಥವಾ ಜೈಲಿಂದ ನಾನು ತುಂಬಾ ಕಲ್ತೆ ಅಂತನಾ, ಏನ್ ತೋರಿಸ್ತದು ಅಂತ? ಇಲ್ಲ ನೋಡಿ, ನಾನು ಲಾಂಚ್ ದಿನಾನೇ ಹೇಳಿದ್ದೆ, ನಾನು ಜೈಲಲ್ಲಿ ಬಿಗ್ ಬಾಸ್ ನೋಡದೆ ಹೋಗಿದ್ರೆ ಖಂಡಿತ ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ಲ, ಇದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಅನ್ಕೊಳ್ತಿದ್ದೆ ಅಂತ. ಇದಕ್ಕಿಂತ ಹಿಂದೆ ವರ್ತೂರು ಸಂತೋಷ್ ಅವರು ಆ ಪ್ರಕರಣ ಏನಾಗಿತ್ತು ಆ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಹಾಗಾಗಿ ಆ ಪೂರ್ತಿ ಸೀಸನ್ ಅನ್ನು ನೋಡೋದಕ್ಕೆ ನಂಗೆ ಅನುಕೂಲ ಆಯ್ತು. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಬಿಗ್ ಬಾಸ್ ನೋಡಿರಲಿಲ್ಲ. ಸೊ ಅದನ್ನ ಪೂರ್ತಿ ನೋಡಿದಾಗ ನಂಗೆಲ್ಲೋ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಒಂದಷ್ಟು ವಿಶ್ವಾಸ ಜಾಸ್ತಿ ಆಯಿತು. ಅದರಿಂದ ಆಚೆಗೆ ನಾನು ಯಾವಾಗಲೂ ಜೈಲನ್ನು ಭಗವಾನ್ ಕೃಷ್ಣ ಹುಟ್ಟಿದ ದೇವಸ್ಥಾನ ಅಂತಲೇ ನಂಬ್ತೀನಿ. ಅವನು ಹುಟ್ಟದೇ ಹೋದರೆ ಅವನು ಭಗವಂತನೇ ಅಲ್ಲಿ ಹುಟ್ಟೋದಕ್ಕೆ ಆಯ್ಕೆ ಮಾಡ್ಕೊಳ್ತಾನೆ ಅಂತ ಆದರೆ ಅದೊಂದು ಪವಿತ್ರವಾದ ಕ್ಷಣ, ಪವಿತ್ರವಾದ ಜಾಗ ಅಂತ ನಾನು ನಂಬ್ತೇನೆ. ನನ್ನ ಗುರುಗಳು ಯಾವಾಗಲೂ ಹೇಳೋರು ನನಗೆ, ಜೈಲು ಅನ್ನೋದು ಕರ್ಮಗಳನ್ನು ಕಳೆಯೋದಕ್ಕಿರುವಂಥ ಅದ್ಭುತ ಸ್ಥಳ, ಅದೊಂದು ಪವಿತ್ರ ಸ್ಥಳ. ಜನ್ಮ ಜನ್ಮಗಳ ಕರ್ಮಗಳನ್ನು ನೀವು ಕಳ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದಾದ್ರೆ ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ, ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದ್ರೆ ಕರ್ಮ. ಕೃಷ್ಣ ಕೂಡ ಹಿಂದಿನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಿನ ಅವತಾರದಲ್ಲಿ ಜೈಲಲ್ಲಿ ಹುಟ್ಟುತ್ತಾನೆ ಅಂತ ಅಂತಾರೆ. ಯಾಕೆ ದೇವಕಿ ಮತ್ತು ವಸುದೇವರು ಜೈಲಿನಲ್ಲಿ ಇರ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ಅದನ್ನೇ ಹೇಳ್ತಾನೆ, ಹಿಂದಿನ ಅವತಾರಗಳಲ್ಲಿ ಎತ್ತಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಜೈಲಿಗೆ ಹೋಗ್ತೇವೆ ಅಂತ. ಹಾಗೆ ಅನ್ನಿಸ್ಬಹುದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಿದ್ದೀನಿ, ಸರಿಯಾಗಿ ಉಸ್ತುವಾರಿ ಮಾಡಿನೂ ನಾನು ಟಾರ್ಗೆಟ್ ಆಗಿ ಜೈಲಿಗೆ ಹೋಗಿರೋದಿದೆ. ಸೊ ಈ ಥರದ ವಿಚಾರ ಬಂದಾಗ ನನಗೆಲ್ಲೋ ಅನ್ನಿಸ್ತಿತ್ತು, ನನ್ನ ಬದುಕಿನ ಮತ್ತು ಪೂರ್ವಜನ್ಮದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಭಗವಂತ ಇಲ್ಲೊಂದು ಅವಕಾಶ ಕೊಟ್ಟ, ಅದನ್ನು ಕಳ್ಕೊಂಡು ಹೋಗ್ತಿದ್ದೇನೆ. ಹಾಗಂತಂದ್ರೆ ನಾನು ಅದನ್ನು ಕರ್ಮ ಕಳೆಯೋದು ದೇವಸ್ಥಾನ ಮತ್ತು ಜೈಲು ಎರಡೂ ಸಾಧ್ಯ ಅಂತ ಅನ್ನೋದಾದ್ರೆ ಅದೊಂದು ದೇವಸ್ಥಾನವೇ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಹೇಳಿದ್ದೆ, ಜಗಕ್ಕೆ ಬದುಕಿನ ಪಾಠ ಕಲಿಸೋದಕ್ಕೆ ಬಂದ ಜಗದೋದ್ಧಾರಕನೇ ಜೈಲಿನಲ್ಲಿ ಹುಟ್ಟದ್ನಂತೆ ಅಂತ ಗೋಡೆ ಮೇಲೆ ಬರೆದಿದೆ. ಅದು ಕಾರಣ ಅದೇ, ನಾನು ಅದನ್ನು ಹಾಗೆ ನೋಡ್ತೇನೆ. ಮತ್ತೆ ಅಲ್ಲಿ ಹೋಗಿದ್ದು ಎಲ್ಲ ಕಂಟೆಸ್ಟೆಂಟ್ಗಳು ಹೇಳ್ತಿದ್ರು, ಒಂದ್ಸಲ ಕಳಪೆಗೆ ಹೋಗಿ ಬರ್ಬೇಕು, ನಿಮ್ಗೊಂದು ಬೇರೆನೇ ರಿಯಲೈಸ್ ಆಗುತ್ತೆ. ಜಾಸ್ತಿ ಸಲ ಹೋಗಿದೆ, ನನ್ನ ಪೂರ್ವಜನ್ಮದ ಸುಕೃತ ಕರ್ಮಗಳಿರ್ಬಹುದೇನೋ, ಅದನ್ನು ಕಳ್ಕೊಳ್ಳೋದಕ್ಕೊಂದು ಅವಕಾಶ ಇಲ್ಲಿ ಸಿಗ್ತೇನೋ ಅಂತ ಅನ್ಕೊಂಡೆ. ಹಾಗಾಗಿ ನನಗೆ ಅದನ್ನ ಕೃಷ್ಣ ಜನ್ಮಸ್ಥಾನ, ಅದನ್ನ ಮಥುರೆ ಅನ್ನುವ ಭಾವದಲ್ಲೇ ನಾನು ಅದನ್ನ ನೋಡಿದ್ದೇನೆ. ಹಾಗೆ ಅದನ್ನು ಸ್ವೀಕರಿಸ್ತಾ, ಅದು ಕೊಡ್ತಾ ಹೋದಾಗೂ ನಾನು ಗಟ್ಟಿ ಆಗ್ತಾ ಹೋದೆ. ಮೊದಲು ಕುಸಿತಾ ಇದ್ದವಳು ಮತ್ತೆ ಕಳಪೆ ಕೊಡೋದಕ್ಕೆ ಶುರು ಆದಾಗ ಗಟ್ಟಿ ಆಗ್ತಾ ಹೋದೆ ನಾನು. ಹಾಗೆ ನನ್ನನ್ನು ಗಟ್ಟಿ ಮಾಡಿದ ಜಾಗಕ್ಕೆ ನಾನು ಶರಣಾದೆ ಅಷ್ಟೇ. ಈ ಸೀಸನ್ ತುಂಬಾ ವಿಶಿಷ್ಟ ವಿಚಿತ್ರಗಳಿಗೆ ಕಾರಣ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದರಲ್ಲಿ ಒಂದು ಬೆಸ್ಟ್ ಇನ್ಸಿಡೆಂಟ್ ಅಂದ್ರೆ, ನೀವು ದೇವ್ರ ಮುಂದೆ 2 ಚೀಟಿ ಇಡ್ತೀರಿ, ಎಡಗಡೆ ಒಂದು ಬಲಗಡೆ ಒಂದು, ಅಲ್ಲಿ ಬೇಡ್ಕೊಂತೀರಿ, ಅಂದ್ರೆ ಯಾವ್ದು ಸಿಗತ್ತೋ ಅದನ್ನ ನಾನು ಒಪ್ಕೊಂತೀನಿ ಅಂತ. ಆಕ್ಚುಲಿ ಏನ್ ಬರ್ದಿದ್ರಿ ಅದ್ರಲ್ಲಿ? ಎಲ್ಲರೂ ಅದನ್ನ ಕೇಳ್ತಾರೆ, ನನಗೆ ಕನ್ಸಲ್ಲೂ ಅನ್ಕೊಳ್ಳಿಲ್ಲ ಅದು ಪ್ರೋಮೋ ಎಲ್ಲ ಬರುತ್ತೆ ಅಂತ. ನಾನು ಏನ್ ಅನ್ಕೊಂಡೆ, ರಾತ್ರಿ ಯಾರು ಇಲ್ಲ, ಕತ್ಲು ಬೇರೆ ಇರುತ್ತೆ, ಇದನ್ನ ಯಾರು ನೋಡಲ್ವಲ್ಲ ಅಂತ ಬಚ್ಚಿಟ್ಕೊಂಡು ಹೋಗಿ ನಾನು ದೇವ್ರ ಹತ್ರ ಚೀಟಿ ಇಟ್ಟಿದ್ದು. ಸಾಮಾನ್ಯವಾಗಿ ನಾನು ಅದನ್ನು ಮಾಡ್ತೀನಿ. ಯಾವುದೇ ಗೊಂದಲ, ಯಾವುದಾದ್ರೂ ತೀರ್ಮಾನ ತಗೊಳ್ಬೇಕು ಅಂತ ಇದ್ದಾಗ, ಗೊಂದಲಕ್ಕೆ ಬಿದ್ದಾಗ ನಾನು ಭಗವಂತನ ಎದುರುಗಡೆ, ನನ್ನ ಗುರುಗಳ ಫೋಟೋ ಎದುರುಗಡೆ ಚೀಟಿ ಇಟ್ಟು ಆಯ್ಕೆ ಮಾಡ್ಕೊಳ್ತೀನಿ. ನಾವು ಕರಾವಳಿಯವರಾಗಿರೋದ್ರಿಂದ ನಮ್ಮ ಕಡೆ ಪ್ರಸಾದ ತೆಗೆಯೋದು ಅನ್ನೋದು ಒಂದು ಪದ್ಧತಿ ಇದೆ. ನಮ್ಮ ಕಡೆ ಒಂದು ಮದುವೆ ಆಗಬೇಕು ಅಂತಿದ್ರೆ, ಒಂದು ಜಮೀನು ತಗೊಳ್ಬೇಕು, ಇನ್ನೇನೋ ಕೆಲಸಕ್ಕೆ ಹೋಗ್ಬೇಕು ಅಂತಿದ್ರೆ, ದೇವ್ರ ಮುಂದೆ ಇಟ್ಟು ಸಿಂಗಾರದ ಹೂ, ನೀವೇನು ಅಡಿಕೆ ಗೊನೆ ಹೂ ಅಂತಿರ್ತೀವಿ, ಆ ಹೂ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೈವಗಳ, ವಿಶೇಷವಾಗಿ ದೈವಗಳ ಎದುರುಗಡೆ, ದೈವಗಳ ತಲೆ ಮೇಲೆ ಇರೋ ಸಿಂಗಾರದ ಹೂ ಅಂತ ತೆಗೆದು, ಕರಾವಳಿ ಭಾಗದಲ್ಲಿ ಪ್ರತಿ ಕೆಲಸಕ್ಕೆ ನಾವು ನಂಬುವ ಮನೆ ದೈವಕ್ಕೆ ಹೋಗಿ ಪ್ರಸಾದ ತೆಗೆದು ದೈವ ಪ್ರಸಾದ ಕೊಟ್ರೆ ಆಗಬಹುದು ಅಂತ ಪ್ರಸಾದ ಕೊಟ್ರೆ ಮುಂದಕ್ಕೆ ಹೋಗೋದೊಂದು ಪದ್ಧತಿ. ಆ ವಾತಾವರಣದಲ್ಲಿ ಬೆಳೆದಿರೋ ನಾನು ಇದನ್ನ ಸಹಜ ಅಂತ ಇದ್ ಮಾಡ್ತೀನಿ. ನಾನು ಎಲ್ಲಾ ಕೆಲಸಕ್ಕೂ ಮಾಡ್ತೀನಿ. ನನಗೆ ಗೊಂದಲ ಬಂತು ಅಂದ್ರೆ, ಬೇಕೋ ಬೇಡೋ ಅನ್ನೋ ಇಚ್ಛೆ ಬಂದಾಗ ಭಗವಂತನ ಎದುರುಗಡೆ ಚೀಟಿ ಇಡ್ತೀನಿ, ಇಲ್ಲ ನಮ್ಮ ಮನೆ ದೈವಕ್ಕೆ ಹೋಗಿ ಪ್ರಸಾದ ತಗೊಂಡ್ ಬರ್ತೀನಿ. ದೈವದ ಹತ್ರ ಹೋಗಿ ಕೇಳೋದಕ್ಕೆ ಆಗದೆ ಇರೋ ಪರಿಸ್ಥಿತಿ ಬಂದಾಗ ದೇವರ ಎದುರುಗಡೆ, ಜಗನ್ಮಾತೆ ಎದುರುಗಡೆ ಚೀಟಿ ಹಾಕ್ತೀನಿ, ಯಾವ್ದು ಕೊಡ್ತಾಳೆ ಯೋಚನೆ ಮಾಡಿದ್ರೆ ಮುಂದಕ್ಕೆ ಹೋಗ್ತೀನಿ ಅಂತ. ನನಗಲ್ಲ ರಜತ್ ಅವ್ರು ಮಾತಾಡಿದ್ದು, ವೀಕೆಂಡ್ನ ಇದು ಆಗೋದಿಲ್ಲ, ಹೊರಟು ಬಿಡೋಣ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಬೇಡ, ಇದು ನನಗಲ್ಲ. ನಾನು ಅದು ಮುಂಚಿನ ದಿನ ಹೇಳಿದ್ದೆ ಭವ್ಯ ಹತ್ರ ಕೂಡ, ನಾನು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡು ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಿದೆ ನನಗೆ. ಅಂದರೆ ಪೂರ್ತಿ ಜನ ಕಸದ ಬುಟ್ಟಿಗೆ ಹಾಕಿದ್ರು. ಸೊ ಅದೆಲ್ಲ ತುಂಬ ಎಲ್ಲೋ ಒಂದು ಕಡೆ ಭಾಳ ಮನಸ್ಸಿಗೆ ನೋವಾಗಿತ್ತು. ಜೀವನದಲ್ಲಿ ನಾನು ಯಾವತ್ತೂ ಮಾತಿಗೆ ಟೀಕೆಗಳನ್ನು ಕೇಳಿದವಳಲ್ಲ. ಅಂದರೆ ಚೈತ್ರ ಮಾತಾಡ್ತಾಳೆ ಅಂದರೆ ಎಲ್ಲರೂ ಖುಷಿ ಪಟ್ಟು ಕೇಳ್ತಿದ್ರು, ಮಾತಿಗೆ ಚಪ್ಪಾಳೆ ಕೇಳಿದವಳು ನಾನು ಇಡೀ ಬದುಕಿನೋದಕ್ಕೂ. ಅಲ್ಲೆಲ್ಲ ಒಂದು ಕಡೆ ಬರೀ ಟೀಕೆಗಳನ್ನ ಕೇಳ್ತಿದ್ದೆ. ಇನ್ನ ಆಗಲ್ಲ, ಕಿರಿಕಿರಿ ಅಂತ ಅನ್ಸೋ ಅಂತ ಕೇಳಿದಾಗ ನನಗೆ ಇನ್ನ ಆಗಲ್ಲಪ್ಪ, ಬಿಟ್ಬಿಡ್ತೀನಿ, ಆಗಲ್ಲ ಅನ್ನೋ ಥರ ಇದ್ದಾಗ ನಾನು ಬಿಗ್ ಬಾಸ್ ಹತ್ರ ಕೇಳ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಹೋಗಬೇಕು ಇಲ್ಲ ಹೋಗ್ಬೇಡ, ಎರಡರ ನೀನು ಒಂದು ಹೇಳು ಅಂತ, ಬೇಕು ಬೇಡ ಅಂತ ಚೀಟಿ ಇಟ್ಟಿದ್ದೆ. ಅದು ಹೇಗೆ ಬಂದಿದೆ ಅದನ್ನ ನೋಡಿ ನನಗೆ ಆ ವಿಡಿಯೋ ನಾನು ನಿನ್ನೆ ನೋಡಿದಾಗ ಜಾಸ್ತಿ ಹೊತ್ತು ಕೂರ್ಲೇ ಇಲ್ಲ. ನಾನು ಜಾಸ್ತಿ ಹೊತ್ತು ಕೂರೋದಿಲ್ಲ, ಯಾಕಂದ್ರೆ ತೀರ್ಮಾನಗಳು ಅಂತ ಬಂದಾಗ ಬೇಗ ಕೊಟ್ರೆ ಮಾತ್ರ ಅದು ಪ್ರಸಾದ ಅಂತ ನಾನು ನಂಬ್ತೀವಿ. ತುಂಬಾ ಇದೆಲ್ಲ ನಾನೊಂದು 5 ನಿಮಿಷನೂ ಕೂತಿರ್ಲಿಲ್ಲ. ಕೂತಿದ್ದೆ, ನೀನೇನ್ ಕೊಡ್ತೀಯ,
ಹೋಗಬೇಕು ಅಂತ ಅನ್ಕೊಂಡ್ರೆ ಬೇಕು ಅಂತ ಕೊಡು, ನಾನು ನಾಳೆನೇ ಹಠ ಹಿಡಿದು ಬಿಗ್ ಬಾಸ್ ಹತ್ರ ಕನ್ಫೆಷನ್ ರೂಮ್ಗೆ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ, ಬೇಡ ಅಂತಂದ್ರೆ ಬೇಡ ಅಂತ ಕೊಡು ಅಂತ. ನೀವು ನೋಡಿದ್ದೀರೋ ಅನ್ಸುತ್ತೆ, ನಾನು ಅದ್ರ ಎಪಿಸೋಡ್ ನೋಡಿಲ್ಲ, ಬೇಡ ಅಂತ ಅನ್ನೋದು ಚೀಟಿನೇ ಬಂದಿತ್ತು ಅದರಲ್ಲಿ. ಸೊ ಬೇಡ ಅನ್ನೋ ಚೀಟಿ ಬಿತ್ತು ನನಗೆ. ಆ ವಿಡಿಯೋ ಅವರು ಆ ಅಮ್ಮನ ಕೈಯಿಂದ ಅದು ಬೀಳೋದನ್ನ ಅಬ್ಬ ಇದು ಹೀಗೆ ಬಂದಿದ್ಯಾ ಅಂತ ನನಗೆ ಆಶ್ಚರ್ಯ ನಾನು ನೋಡಿದಾಗ. ಬಟ್ ಅದು ಆ ಭಾವನೆ ಕೊಡೋ ಬೆಲೆ ಇದೆಲ್ಲ ನಂಗೆ ತುಂಬ ವಿಶೇಷ ಅನ್ನಿಸ್ತು. ಬೇಡ ಅಂತ ಬಂದ ಮೇಲೆ ನಾನು ನೆಕ್ಸ್ಟ್ ಡೇ ಮತ್ತೆ ಬೌನ್ಸ್ ಬೇಕಾಗಿ ಇಲ್ಲ, ಇದು ಅಮ್ಮನ ತೀರ್ಮಾನ, ನಾನು ಹೋಗಬೇಕು ಅನ್ನೋದು ಅವಳೇ ತೀರ್ಮಾನ ಕೊಟ್ಟಿದ್ಲು, ಅವಳ ತೀರ್ಮಾನಕ್ಕೆ ನಾನು ವಿರುದ್ಧವಾಗಿ ನಿಲ್ಲೋದಿಲ್ಲ ಅಂತ ಆ ವೀಕ್ ಭಾಳ ಚೆನ್ನಾಗಿ ಆಡೋದಕ್ಕೆ ಮತ್ತೆ ಪ್ರಾರಂಭ ಮಾಡಿದೆ. ಅದಕ್ಕೆ ತಕ್ಕದಾಗ ನನಗೂ ಒಂದಷ್ಟು ಟಾಸ್ಕ್ಗಳು ಕ್ಯಾಪ್ಟನ್ ಮಾಡಿದ್ರು ಬಿಗ್ ಬಾಸು, ಅದೆಲ್ಲ ನನಗೆ, ನಾನು ನಂಬ್ತೀನಿ ಬಿಗ್ ಬಾಸ್ ಅನ್ನೋ ಒಂದು ಆಶ್ಚರ್ಯವಾಣಿ ಹೊರ ಪ್ರಪಂಚದ ಬದುಕಿನ ಭಗವಂತ ಅಂತ. ಸೊ ಆ ಕಲ್ಪನೆಗೆ ಶಕ್ತಿ ಕೊಡುವ ಹಾಗೆ ಮುಗಿದು ಹೋಯ್ತು ಅಂತ ಅನ್ಕೊಳ್ಳುವಾಗ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಘೋಷಣೆ ಮಾಡೋದು, ಆ ಟಾಸ್ಕ್ ಅನ್ನು ಅದ್ಭುತವಾಗಿ ಆಡೋದು ಎಲ್ಲ ಒಂದು ರೀತಿ ಒಂದು ಹೊಸ ಚೈತನ್ಯ. ಚೈತ್ರ ಅವ್ರದ್ದು ಈ ಜರ್ನಿ ಏನಿದೆ ಬಿಗ್ ಬಾಸ್ ಜರ್ನಿನ 2 ಪಾರ್ಟ್ ಮಾಡ್ಬೋದಾ ಅಂತ. ಒಂದು ಬಿಫೋರ್ ರಜತ್, ಇನ್ನೊಂದು ಆಫ್ಟರ್ ರಜತ್. ಅಂದ್ರೆ ಚೈತ್ರ ಅವ್ರು ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಂದ್ ಮಾತಾಡಿದ್ರೆ 10 ಮಾತಾಡೋರು, ಅಂದ್ರೆ ಎದುರುಗಡೆ ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಡ್ತಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ ರಜತ್ ಏನ್ ಮಾತಾಡ್ತಿದ್ರೆ ಅಯ್ಯೋ ಇವ್ರದ್ದು ಒಳ್ಳೆ ಅನ್ನೋ ಲೆವೆಲಿಗೆ ಆಗ್ಬಿಟ್ರು. ಏನಕ್ಕೆ ಅದು ಅಂದ್ರೆ ನೀವು ಒಪ್ಕೊಂತೀರಾ ಅದು ಬಿಫೋರ್ ರಜತ್ ಆಫ್ಟರ್ ರಜತ್ ಏನಾದ್ರು ಚೇಂಜಸ್ ಚೈತ್ರನಲ್ಲಿ? ಅದು ಒಂದು ಜರ್ನಿಯಲ್ಲಿ 2 ಪಾರ್ಟ್ ಇದೆ ಅಂತ. ಇಲ್ಲ, ಯಾಕೆ ನಂಗೆ ಅದು ಹಂಗೆ ಅನ್ಸ್ಲಿಲ್ಲ. ಯಾಕೆಂದ್ರೆ ನಾನು ಒಳಗಡೆ ಸಹಜವಾಗಿ ತಗೊಂಡು, ಯಾಕಂದ್ರೆ ರಜತ್ಗಿಂತ ಜಾಸ್ತಿ ನಂಗೆ ಮಂಜಣ್ಣ ಮತ್ತು ತ್ರಿವಿಕ್ರಮಣ್ಣ ಕಾಲು ಎಳೆಯೋರು. ಬಟ್ ಅದು ಎಲ್ಲ ಒಂದ್ ಕಡೆ ಅವ್ರ ಜೊತೆಗೆ ನಂಗೆ ಒಂದು ಬೇರೆ ಒಂದು ಕ್ಲೋಸ್ ಕನೆಕ್ಷನ್ ಇತ್ತು. ತುಂಬಾ ದಿನದಿಂದ ಇದ್ವಿ. ವೈಯಕ್ತಿಕವಾಗಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು. ತ್ರಿವಿಕ್ರಮಣ್ಣ ಹೊರಗಡೆ ಇರ್ಬೇಕಾದ್ರೆ ನನ್ನ ಭಾಷಣಗಳನ್ನು ಕೇಳ್ತಿದ್ರು, ಅವ್ರು ಹೇಳಿದ್ರು ನಾನು ನಿಮ್ಮ ಅಭಿಮಾನಿ ಆಗಿದೆ ನಿಮ್ಮ ಭಾಷಣದ್ದು ಅಂತೆಲ್ಲ. ಸೊ ಹಂಗಾಗಿ ಅವ್ರ ಜೊತೆ ಕ್ಲೋಸ್ ಕನೆಕ್ಷನ್ ಇತ್ತು. ಅವ್ರೇನಾದ್ರು ಒಂದು ಕಾಲೆಯಲ್ಲಿ ತಮಾಷೆ ಮಾಡಿದ್ರೆ ನಾನು ಸೀರಿಯಸ್ ಆಗ್ತಿದ್ದೆ, ಬೈತಿದ್ದೆ, ಹಾಗೆಲ್ಲ ಮಾಡ್ತಿದ್ದೆ. ಬಟ್ ರಜತ್ ನನಗೆ ವೈಬ್ ಮ್ಯಾಚ್ ಆಗ್ತಿರ್ಲಿಲ್ಲ ರಜತ್ ಜೊತೆ. ನಾನು ಅದನ್ನೇ ಹೇಳ್ತಿದ್ದೆ, ನನಗೆ ಅಣ್ಣ ಅನ್ನೋ ಫೀಲಿಂಗ್ ಏನ್ ಮನೆಯಲ್ಲಿ ಅಣ್ಣ ತಂಗಿ ಜಗಳ ಮಾಡ್ತೀವಿ ಆ ತರದ್ ನಂಗೇನ್ ಫೀಲ್ ಬರ್ತಿರ್ಲಿಲ್ಲ ರಜತ್ ಜೊತೆ. ಏನ್ ಇರಿಟೇಷನ್ ಅಪ್ಪ ಅಂತ ಅನ್ನಿಸೋದು ನಂಗೆ ಯಾವಾಗ್ಲೂ. ಅದನ್ನ ನಾನು ಹೊರಗೆ ವೈರಲ್ ಆಗಿರೋದೇ ಅದೇ ತರ. ಅಂದ್ರೆ ಮನೆಯಲ್ಲಿ ಅಣ್ಣ ತಂಗಿ ಇವಾಗ ಸ್ಪೆಷಲಿ ಅವ್ರು ಒಂದ್ ಹೇಳ್ತಾರೆ ನೋಡಿ, ನಿಮ್ಗೆ ಬಟ್ಟೆ ವಾಶ್ ಮಾಡೋದು ಏನ್ ಡೋರ್ ಓಪನ್ ಇಟ್ಕೊಂಡು ವಾಶ್ ಮಾಡ್ತಾ ಇದ್ದೆ ಬಟ್ಟೆನ ನೀನು ಅಂತ. ಅಂದ್ರೆ ಮನೆಯಲ್ಲಿ ಯೂಶಲಿ ಅಪ್ಪ ಅಮ್ಮನ ಕಾಣಿಸ್ತಿ ಅಂತ ತಂಗಿ ಹಂಗೆ ಮಾಡ್ತಾಳೆ. ಈ ತರ ಎಲ್ಲ ಸಿಕ್ಕಾಪಟ್ಟೆ ವೈರಲ್. ಅಂದ್ರೆ ನಮಗೆ ಯಾವ್ದು ಹಾಕ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ವಲ್ಲ, ಹಂಗಾಗಿ ಅದು ಯಾವ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿರ್ತಿರ್ಲಿಲ್ಲ. ರಜತ್ದು ಹೊರಗಡೆ ಬಂದಾಗಲೇ ನಂಗೆ ಅನ್ಸಿದ್ದು ಇದು ಹಿಂಗೆಲ್ಲ ಆಗಿದೆ ಅನ್ನೋದು ನಂಗೆ ಆಗ್ಲೇ ಗೊತ್ತಾಗಿದ್ದು. ನಾನು ಫಸ್ಟ್ ತುಂಬಾ ಇರಿಟೇಷನ್ ಆಗ್ತಿದೆ, ಜಗಳಕ್ಕೆ ನಿಲ್ತಿದ್ದೆ. ಫಸ್ಟ್ 1-2 ದಿನ ತುಂಬಾ ಜಗಳಕ್ಕೆ ನಿಂತೆ. ಆಮೇಲೆ ಅನಿಸ್ತು ಈ ಮನುಷ್ಯ ಮಾತಾಡಿ ಬಾಯ್ ಕೊಟ್ಟು ಪ್ರಯೋಜನನೇ ಇಲ್ಲ, ಬಿಟಕಣ ಅತ್ಲಾಗೆ ಸುಮ್ಮನೆ. ಚೈತ್ರನಿಗೆ ಹಂಗ ಅನ್ಸಿದೆ ಅಂದ್ರೆ, ಚೈತ್ರನಿಗೆ ವಾದ ಮಾಡಬಾರ್ದು ಅನ್ಸಿದೆ ಅಂದ್ರೆ ರಜತ್ ಇನ್ ಯಾವ ಲೆವೆಲ್ಗೆ ಹಾವಳಿ ಇಟ್ಟಿರ್ತಾರೆ. ವಾದಕ್ಕೆ ನಿಲ್ತಿರ್ಲಿಲ್ಲ. ನೀವೇನಂದ್ರು ಹಾ ಸರಿ ಬಾಸ್, ನೀವ್ ಹೇಳಿದ್ದೆ ಸರಿ ಬಸ್, ನೀವು ಸರಿ ಇಲ್ಲ ಅಂದ್ರೆ ನಾನು ವಾದ ಮಾಡ್ಬೋದು, ನೀವು ಸರಿ ಇದೆ ಅಂದ್ರೆ ಹಿಂಗ್ ವಾದ ಮಾಡಿ. ನಿಮ್ಗೆ ಅವ್ರ ಬಾಸ್ ಅಂದಾಗ ನಿಮ್ಗೆ ಏನ್ ಖುಷಿ ಆಗ್ತಿತ್ತ? ಇಲ್ಲ ಅಂತಿತ್ತು, ಕಾಲ್ ಹೇಳ್ದಂಗ ಆಗ್ತದೆ. ನಾನು ಅದಕ್ಕೆ ನಾಮಿನೇಟ್ ಬೇರೆ ಮಾಡದ್ನಲ್ಲ, ನೀವು ಬಾಸ್ ಅಂತ ಕರೆಯೋದು ನಂಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನು ಅವ್ರು ಕುತ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ, ನೀವು ಬರೀ ಬಾಸ್ ಅನ್ನಂಗಿಲ್ಲ, ಅಕ್ಕ ಅಂತ ಸೇರಿಸ್ಬೇಕು, ಇಲ್ಲ ತಂಗಿ ಅಂತ ಸೇರಿಸ್ಬೇಕು. ಓಕೆ ಅಕ್ಕ ಬಾಸ್ ಅಂತ ಕರಿತೀನಿ. ಆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಓಕೆ ಅತ್ಲ ಕರ್ಕೊಳ್ಳಿ ಅನ್ನೋ ತರ ಆಯ್ತು. ಯಾಕೆ ಅವರು ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಎಲ್ರು ಅನ್ಕೊಂಡಿದ್ದು ರಜತ್ ವರ್ಸಸ್ ತ್ರಿವಿಕ್ರಮ್ ಆಗ್ತಾರೆ ಅಂತ. ಅಂದ್ರೆ ಅವ್ರಿಬ್ರು ಮಧ್ಯೆ ಒಂದು ಟಫ್ ಫೈಟ್ ಇರುತ್ತೆ, ಅವ್ರಿಬ್ರು ಮಧ್ಯೆ ಗಲಾಟೆ ಆಗುತ್ತೆ ಜಾಸ್ತಿ ಅಂತ. ಬಟ್ ಅದ್ ಯಾವಾಗ ಚೈತ್ರನ್ ಕಡೆ ಶಿಫ್ಟ್ ಆಯ್ತು, ಏನಕ್ಕೆ ಅವರು ಯಾವಾಗ್ಲೂ ಚೈತ್ರ 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 ಎಲ್ಲದಕ್ಕೂ ಏನಕ್ಕೆ ಹೆಸರು ತಗೊಂತಿದ್ರು? ನನಗೂ ಅದೇ ಅಷ್ಟೇ. ನಾನು ಯಾವಾಗ್ಲೂ ಕೇಳಿದೆ, ಯಾಕೆ ಮನೆಯಲ್ಲಿ ಬೇರೆ ಯಾರು ಇಲ್ಲ, ಯಾಕೆ ನನ್ನೇ ಕಾಲು ಎಳಿತೀರಾ ನೀವು, ಯಾಕೆ ನನ್ನಿಂದನೇ ಬರ್ತೀನಿ? ನಾನು ಅದನ್ನೇ ಒಂದ್ಸಲ ಹೇಳಿದೆ, ಏನ್ ನನಗೆ ನನ್ ಬೆನ್ನಿಂದ ಬಿದ್ದು ನಿಮ್ಗೆ ಏನ್ ಪ್ರಯೋಜನ ಇದೆ, ನಂಗೆ ಯಾಕೆ ಕಿರಿಕಿರಿ ಮಾಡ್ತೀರಿ ಅಂತ. ಬಟ್ ಅವ್ರಿಗೆ ಅಲ್ಲಿದ್ದವರೆಲ್ಲ ಹಿಂದೆನೆ ಗೊತ್ತಿದ್ದವರು, ಒಂದು ಫ್ರೆಂಡ್ಶಿಪ್ ಒಂದ್ ಬೇರೆನೆ ಇತ್ತು. ನಾನು ಮಾತ್ರ ಹೊಸಬಳಾಗಿದ್ದೆ ಅವ್ರಿಗೆ. ಸೊ ಆ ಕಾರಣಕ್ಕೂ ನಾನು ತುಂಬಾ ಮಾತಾಡ್ತೀನಿ ಅನ್ನೋ ಕಾರಣಕ್ಕೆ ಅವ್ರು ಒಂದ್ ಸ್ವಲ್ಪ ಇರಿಟೇಟ್ ಮಾಡೋಣ ಅನ್ನೋ ತರ ಇದ್ರು. ಯಾಕಂದ್ರೆ ಬೇರೆ ನಿಮ್ ಜರ್ನಿಗೆ ಏನಾದ್ರು ಯೂಸ್ ಆಯ್ತು ಅನ್ಸುತ್ತಾ ನಿಮಗೆ? ಅಂದ್ರೆ ಅವರು ಪದೇ ಪದೇ ನಿಮ್ಮ ಹೆಸರು ತಗೊಂತಾ ಇದ್ದಿದ್ದು? ಇಲ್ಲ, ನನಗೆ ತುಂಬಾ ಕಿರಿಕಿರಿ ಆಗ್ತಿತ್ತು. ತುಂಬಾ ನಾನು ಬಹಳ ಸಲ ನಂಗೆ ವೈಯಕ್ತಿಕವಾಗಿ ಅವ್ರು ಟೀಕೆ ಮಾಡೋಕೆ ತುಂಬಾ ಕುಗ್ಗಿದ್ದಿದೆ. ನಾನು ತುಂಬಾ ಪರ್ಸನಲ್ ಅಟ್ಯಾಕ್ಸ್ ಮಾಡೋರು. ಅದನ್ನ ಅಂದ್ರೆ ಏನ್ ಆಗಿರೋದಿಲ್ವೋ ಅದನ್ನ ಆಗಿದೆ ಅಂತ ಅವ್ರು ಹೇಳೋಕ್ ಶುರು ಮಾಡ್ತೀವಿ. ಹನುಮಂತು ಬಟ್ಟೆ ವಾಶ್ ಮಾಡೋದು ನಾನು ಅದಕ್ಕೋಸ್ಕರ ಮಾಡಿದ್ದಲ್ಲ, 2 ಬಾತ್ರೂಮಿನ ಬಕೆಟ್ಗಳನ್ನು ತಂದಿಟ್ಕೊಂಡಿದ್ದೆ. ಯಾರು ಬಕೆಟ್ ಕೇಳಿದ್ರೆ ಕೊಡ್ಬೇಕು ಅನ್ನೋ ಕಾರಣ ಬಾಗ್ಲು ಓಪನ್ ಮಾಡಿದ್ದೆ. ಬಟ್ ಅವ್ರು ಅದಕ್ಕೆ ಬೇರೆನೆ ಅರ್ಥ ಕೊಟ್ಟಿದ್ದು ನನಗೆ ಶಾಕು. ಎಷ್ಟೋ ಸಲ ನನ್ನ ತಲೆನಲ್ಲೇ ಇರೋದಿಲ್ಲ ಅದು, ಆ ತರದ ಯೋಚನೆಗಳು. ಇನ್ಯಾವುದೋ ಪ್ರೋಮೋ ಕಂಟೆಂಟ್ ಅಂತೆ ಮತ್ತೊಂದಂತೆ, ಅದು ತಲೆಲೇ ಇರಲ್ಲ ನಂಗೆ. ನಾನು ಕ್ಯಾಮರಾ ಇದೆ ಅನ್ನೋ ಕಾನ್ಶಿಯಸ್ ಅಲ್ಲಿ ಏನಾದ್ರು ಅಲ್ಲಿ ಇದ್ದಿದ್ರೆ ನಾನು 1 ವಾರ ಇರಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಕ್ಯಾಮರಾ ಇದೆ ಅಂದಾಗ ಸ್ಟಾರ್ಟಿಂಗ್ ನಿಮ್ಗೆ ಹಂಗ ಆಗ್ತಿತ್ತು ಅನ್ಸುತ್ತಲ್ಲ, ಯಾಕಂದ್ರೆ ಬರೋ ಕಂಟೆಸ್ಟೆಂಟ್ಸ್ ಹೇಳಿದ್ರು ಅಂದ್ರೆ ಚೈತ್ರ ಅವ್ರು ಸ್ವಲ್ಪ ಕ್ಯಾಮರಾ ಇದೆ ಅಂತ ಏನಾದ್ರು ಮಾತಾಡ್ಬಿಟ್ಟಿದ್ರು ತುಂಬಾ. ಯಾಕಂದ್ರೆ ನಾನು ಎಲ್ಲಿ ಮಾತಾಡೋದಿಲ್ಲ ಕಾಂಟ್ರವರ್ಸಿ ಆಗುತ್ತೋ, ಹೊರಗಡೆ ಅವ್ರು ಕಾಯ್ತಾ ಇರ್ತಾರೆ ಅದ್ರ ಬಗ್ಗೆ. ಮತ್ತೆ ನಮ್ದು ಒಂದು ಕಾರ್ಯಕರ್ತರು ಇರ್ತಾರೆ, ಎಲ್ಲಿ ಇವಳು ಚೈಲ್ಡ್, ಇವಳು ಕಾಮಿಡಿ ಪೀಸ್ ಅಂತ ಅನ್ಸ್ಕೊಂಡ್ಬಿಟ್ಟಾಗ ಹೊರಗಡೆ ಕಾರ್ಯಕರ್ತರು ಇಟ್ಟಿದ್ದ ಒಂದು ಗೌರವ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ತುಂಬಾ ಭಯ ನನಗಿತ್ತು. ಸೊ ಅದಾದ್ಮೇಲೆ ಮರ್ತೇ ಹೋಯ್ತು ನಂಗೆ ಕ್ಯಾಮರಾ ಇರೋದು. ಕ್ಯಾಮರಾ ಮರ್ತಿದ್ ಕಾರಣಕ್ಕೆ ನಾನು ಹಂಗೆ ಇರೋದಕ್ಕೆ ಸಾಧ್ಯ ಆಗಿತ್ತು. ಬಟ್ ಅವ್ರು ಅದನ್ನ ಬೇಕು ಅಂತ ಮಾಡ್ತಿದ್ದೀನಿ ಅಂತ ಅನ್ನೋನ ಅದೊಂದು ಸ್ವಲ್ಪ ಇರಿಟೇಟ್ ಆಗೋದು ನಂಗೆ. ಇನ್ನ
ನಿನ್ನೆ ಎಪಿಸೋಡ್ ಶುರು ಆಗೋಕ್ಕೂ ಮುಂಚೆ ಅಂದ್ರೆ ಸುದೀಪ್ ಸರ್ ಬರೋಕ್ಕೂ ಮುಂಚೆ ರಜತ್ ಭವ್ಯ ಅವ್ರಿಗೆ ಕೂತ್ಕೊಂಡು ಒಂದು ಮಾತು ಹೇಳ್ತಿರ್ತಾರೆ. ನೀವು ಏನು ಭವ್ಯ, ನೀನು ಡೈರೆಕ್ಟ್ ವಿಷಯ ಹೇಳ್ಬಿಡ್ತೀನಿ ನಿನಗೆ, ನೀನು ಮೋಸ ಅಂದ್ರೆ ಗೆಲ್ಬೇಕು ಅಂತ ತುಂಬಾ ಮೋಸ ಮಾಡ್ತಿದ್ಯಾ ಆಟದಲ್ಲಿ, ಅದು ನೀನು ಗೊತ್ತಿದ್ದೇ ಮಾಡ್ತಿರೋದು ನೀನು ಅಂತ ಹೇಳ್ತಾರೆ. ಈ ವಿಚಾರ ನೀವು ಒಪ್ಕೊಂತೀರಾ? ಯಾಕಂದ್ರೆ ನೀವು 100+ ಡೇಸ್ ಅವ್ರ ಜೊತೆ ಇದ್ ಬಂದವರು, ಎಲ್ಲಾ ಗೇಮ್ ನೋಡಿರೋರು, ಎಲ್ಲದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಆಗಿದ್ದವರು ನೀವು. ಉಸ್ತುವಾರಿ ಆಗಿದ್ದಾಗ ಅವ್ರ ಆಟ ನಿನ್ನ ಹತ್ತಿರದಿಂದ ನೋಡಿರ್ತೀರಿ ನೀವು ಈ ಮಾತನ್ನ ಒಪ್ಕೊಂತೀರಾ? ಭವ್ಯ ಗೆಲ್ಬೇಕು ಅಂತ ಅಂದ್ರೆ ಗೆಲ್ಲಕ್ಕೆ ಮೋಸ ಮಾಡ್ತಾರ ಅವ್ರ ಆಟದಲ್ಲಿ? ನನಗೇನಿಸ್ತು, ಭವ್ಯನ ಸ್ಟ್ರೆಂತ್ ಟಾಸ್ಕ್. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಅಷ್ಟು ಚೆನ್ನಾಗಿ ಟಾಸ್ಕ್ ಆಡೋರು ಬೇರೆ ಯಾರು ಇಲ್ಲ. ಭವ್ಯ ತುಂಬಾ ಫಿಟ್ ಇಲ್ಲಿ. ಬಿಕಾಸ್ ತ್ರಿವಿಕ್ರಮಣ್ಣ ಒಂದ್ 3 ತಿಂಗಳಿಂದ ತುಂಬಾ ಚೆನ್ನಾಗಿ ಜಿಮ್ ಪ್ರಾಕ್ಟೀಸ್ ಮಾಡೋರು, ಅವ್ರು ತುಂಬಾ ಚೆನ್ನಾಗಿ ಅವಳಿಗೆ ಹೇಳ್ಕೊಡೋರು, ಇದು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ರು. ಸೊ ಅದೆಲ್ಲ ಅವಳಿಗೆ ತುಂಬಾ ಅವಳು ಪ್ಲಸ್ ಅದಾಗಿತ್ತು. ಸೊ ಅವಳೆಲ್ಲೋ ನನಗ್ ಬಹಳ ಸಲ ಇದು ಟಾಸ್ಕ್ ನ ವಿಚಾರದಲ್ಲಿ ತುಂಬಾ ಸಲ ಹಿಂಗಾಗುತ್ತೆ. ಆ ಹೇಳ್ಕೊಡ್ತಿದ್ರು ಅಂದ್ರೆ ಬಿಗ್ ಬಾಸ್ ಅಲ್ಲ ಅಥವಾ ಬಿಗ್ ಬಾಸ್ ಹೊರಗೆ ಅಂತನಾ? ಅಲ್ಲ, ಬಿಗ್ ಬಾಸ್ ನಲ್ಲಿ ಅವರು ತುಂಬಾ ಜೊತೆಗೆ ಜಿಮ್ ಮಾಡೋರು, ಜೊತೆಗೆ ಜಿಮ್ ಮಾಡೋರು, ಅವ್ರಿಗೆ ಪರಿಭಾಷೆಗಳು ಅರ್ಥ ಆಗ್ತಿತ್ತು. ಈ ಸ್ಪೋರ್ಟ್ಸ್ ನ ಪರಿಭಾಷೆ ಅಂತ ಏನ್ ಹೇಳ್ತೀವಿ ಅದು ಅರ್ಥ ಆಗ್ತಿತ್ತು. ಬ್ರಿಸ್ಕ್ ವಾಕ್ ಮಾಡು ಅನ್ನೋದು, ತುಂಬಾ ಕೂಲಾಗಿ ನಡಿ, ಎನರ್ಜಿ ಲಾಸ್ ಮಾಡ್ಕೋಬೇಡ ಅನ್ನೋದು, ಈ ತರದ್ದೆಲ್ಲ. ಓಡೋವಾಗ ಹೇಗೆ ಓಡಬೇಕು, ಟೋ ಮೇಲೆ ಪ್ರೆಷರ್ ಹಾಕಿ ಓಡಬೇಕು ಅನ್ನೋದು, ಹಿಮಿಡಿನ್ ಯೂಸ್ ಮಾಡ್ಬೋದು, ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ತ್ರಿವಿಕ್ರಮಣ್ಣ. ಸೊ ಅದೆಲ್ಲ ಅವಳಿಗೆ ಸಹಾಯ ಆಗ್ತಿತ್ತು. ಯಾಕಂದ್ರೆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡೋಳು ಅವಳು, ತುಂಬಾ ಸ್ಟ್ರೆಂತ್ ಇದೆ ಅವಳಿಗೆ. ಅಂದ್ರೆ ಅವಳು ಫಿಸಿಕಲ್ ಅವಳು ಜೀನೇ ಆಗಿದೆ ಅನ್ಸುತ್ತೆ, ತುಂಬಾ ಸ್ಟ್ರೆಂತ್ ಇದೆ ಅವಳಿಗೆ. ಸೊ ಆ ಆಟ ಅಂತ ಬಂದಾಗ ಅವಳು ಆಡ್ತಿದ್ದಾಳೆ. ಸೊ ನನಗೆಲ್ಲ ಒಂದ್ ಕಡೆ ಬಹಳ ಜನ ಅದನ್ನ ಮಾಡಿದ್ದಾರೆ. ತೀರಾ ಇತ್ತೀಚೆಗೆ ಅದನ್ನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ತುಂಬಾ ಜನ ಅದನ್ನ ಮಾಡ್ತಾರೆ. ಕೆಲವ್ರು ಮಾಡಿದ್ ಹೈಲೈಟ್ ಆಗುತ್ತೆ, ಇನ್ ಕೆಲವ್ರು ಮಾಡಿದ್ ಹೈಲೈಟ್ ಆಗೋದಿಲ್ಲ. ಅದು ಕೆಲವು ಪ್ರಕಾರ ಬೇರೆಯವರು ಮನೇಲಿ ಇದಾರೆ ಆತರ ಯಾರು ಇರ್ಬೋದು ಮಾಡ್ತಾರೆ. ಎಲ್ಲಾರ್ಗೂ ಅದ್ ಅನ್ಸುತ್ತೆ. ಹರಿಬರಿಯಲ್ಲಿ ಗೇಮ್ ನ ರಶ್ ಅಲ್ಲಿ ಇದೆ ಅಲ್ಲ, ಎಲ್ಲಾರು ಆ ತರದೊಂದು ಮಾಡಿರ್ತಾರೆ. ಬಟ್ ಇವಳ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾನು ಒಳಗಡೆನೂ ಹೇಳಿದ್ದೆ. ಅಂದ್ರೆ ಎಲ್ಲೋ ಗೇಮಲ್ಲಿ ಆಡುವಾಗ ಅವಳು ಹುಷಾರಿಲ್ಲ ಅನ್ನೋದು, ಅಥವಾ ಯಾರೋ ಹರ್ಟ್ ಮಾಡಿದ್ರು ಅನ್ನೋದು, ಬೇಕು ಅಂತಲೇ ಹರ್ಟ್ ಮಾಡ್ತಿದ್ದಾರೆ ಅನ್ನೋದು, ಈ ತರದ ಇದನ್ನೆಲ್ಲ ಉಪಯೋಗಿಸಿ ಯೂಶಲಿ ಇವಾಗ ನೀವು ನಡ್ಕೊಂಡ್ ಬರ್ತಿರ್ತೀರಾ, ನಾನು ಅಪೋಸಿಟ್ ಅಲ್ಲಿ ಬರ್ತಿರ್ತೀನಿ, ಗೊತ್ತಿಲ್ಲದಲ್ಲ ನಾನು ನಿಮಗೆ ತಾಗುತ್ತೆ, ಅದು ಅನ್ಇಂಟೆನ್ಷನಲ್. ಹೌದು. ಇವಾಗ ನಾನು ಮತ್ತೆ ಬಂದು ರಿವರ್ಸ್ ಹೋಗಿ ಮತ್ತೆ ಬಂದ್ ಮಾಡೋದು ಅದೇ ಇಂಟೆನ್ಷನಲ್. ಇವಾಗ ಭವ್ಯ ಅವ್ರದ್ದು ಏನಾಗ್ತಿದೆ, ಎವ್ರಿ ವೀಕೆಂಡ್ ಆ ತರದ್ ಏನಾದ್ರು ಒಂದು ವಿಚಾರ ತಗೊಂತಾನೆ ಇದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಥವಾ ಗೊತ್ತಿದೆ ಮಾಡ್ತಿದಾರ? ಅದೇ ನನಗೂ ಗೊತ್ತಿಲ್ಲ. ಅಂದ್ರೆ ಅವಳು ತುಂಬಾ ಸಲ ಗೊತ್ತಾದ್ರೂ ಕೂಡ ಗೇಮ್ ಅನ್ನೋ ರಶಿಗೆ ಅದನ್ನ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಆಟವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಮೈಂಡ್ ಸೆಟ್ ಬಂದಾಗ ಮತ್ತೇನಾಗುತ್ತೆ, ಒಬ್ಬ ಗೆಲ್ಲುವ ಆಟಗಾರ ಬೇರೆ ಆಟಗಾರರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ. ಸೊ ಅವನಿಗೆ ಅದನ್ನ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬೀಳ್ತಾನೆ. ಹಾಗೆ ಬಿದ್ದಾಗ ಒಂದಷ್ಟು ತಪ್ಪುಗಳಾಗಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದ್ರದ್ದು ಅದನ್ನ ನೋಡೋರ ದೃಷ್ಟಿಕೋನ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಿಂತಾಗ ಈಗ ನನಗೆ ಉಸ್ತುವಾರಿ ಮಾಡೋಕೆ ತುಂಬಾ ತಪ್ಪುಗಳು ನನ್ನ ಉಸ್ತುವಾರಿಗೆ ಹೇಳೋರು. ಯಾಕಂದ್ರೆ ನಮಗ್ ಕಾಣೋ ದೃಷ್ಟಿನೇ ಬೇರೆ, ಬೇರೆಯವ್ರ ಕಾಣೋ ದೃಷ್ಟಿನೇ ಬೇರೆ. ಅದು ಬೇರೆ. ಈಗ ರಜತ್ ಉಸ್ತುವಾರಿ ಆದಾಗ ಅವ್ರಿಗೆ ಅರ್ಥ ಆಗ್ತಿದೆ, ನಾನು ಉಸ್ತುವಾರಿ ಇದ್ದಾಗ ಏನೇನ್ ಕಷ್ಟ ಅನುಭವಿಸ್ತಿದ್ದೆ ಅಂತ. ಹಾಗಾಗಿ ಈ ತರದ್ದು ನಡೆದಿದೆ ಮನೆಯಲ್ಲಿ ತುಂಬಾ. ನೀವು ಉಸ್ತುವಾರಿ ವಿಚಾರ ತಗೊಂಡಿದ್ದಕ್ಕೆ ಹೇಳ್ತೀನಿ. ನೀವು ಉಸ್ತುವಾರಿ ಮಾಡಿದಾಗೆಲ್ಲ ಪ್ರತಿ ಸಲ ಕಳಪೆಗೆ ಹೋಗಿದ್ದೀರಾ, ಅಂದ್ರೆ ಯಾವ್ದಾದ್ರು ಒಂದ್ ತಪ್ಪು ಕಂಡಿಡಿತಾನೆ ಇದ್ರು. ಬಟ್ ಈ ವಾರ ಪೂರ್ತಿ ರಜತ್ ಅವ್ರು ಉಸ್ತುವಾರಿ ಮಾಡ್ತಾರೆ. ಅದು ಅವ್ರಿಗೆ ಇವಾಗ ಕಷ್ಟ ಗೊತ್ತಾಗಿದೆ, ಉಸ್ತುವಾರಿ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಬಟ್ ಇದೆಲ್ಲದ್ರ ಮಧ್ಯೆ ಅಂದ್ರೆ ನಾವು ನೋಡಿರೋದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಅದನ್ನೆಲ್ಲ ನೋಡ್ತಾ ಇದ್ರೆ, ರಜತ್ ಅವ್ರು ಏನಾದ್ರು ಭವ್ಯನಿಗೆ ಸಪೋರ್ಟ್ ಮಾಡಿದ್ರು ಅನ್ಸುತ್ತಾ ನಿಮಗೆ? ನಾನು ಅದನ್ನ ಹೇಳಿದೀನಿ. ನನಗೆ ನಿನ್ನೆ ಇದ್ರಲ್ಲೂ ಕೇಳಿದ್ರು ರಜತ್ ಅಣ್ಣ ಏನಂತ ಅಂದ್ರೆ, ನಿನ್ಗೆ ಅನ್ಸುತ್ತಾ ನಾನು ಬಯಾಸ್ಡ್ ಅಂತ ಅನ್ಸುತ್ತಾ ಅಂತ. ನೀವು ಬಯಾಸ್ಡ್ ಅಂತ ಅನ್ಸದೇ ಇರ್ಬೋದು, ಆದ್ರೆ ನಿಮ್ಮ ದೃಷ್ಟಿ ಬೇರೆಯವ್ರ ಮೇಲೆ ಇತ್ತು. ಈಗ ಉಸ್ತುವಾರಿ ಮಾಡುವಾಗ ಭವ್ಯನ ಮೇಲೆ ಎಷ್ಟು ದೃಷ್ಟಿ ಇರುತ್ತೋ ಅಷ್ಟೇ ದೃಷ್ಟಿ ಚೈತ್ರನ್ ಮೇಲೆ ಇರಬೇಕು. ಬಟ್ ಚೈತ್ರನ್ ಮೇಲೆ ಮಾತ್ರ ನಿಮ್ ದೃಷ್ಟಿ ಇದ್ದಾಗ, ಚೈತ್ರನೇ ಜಾಸ್ತಿ ತಪ್ಪು ಮಾಡ್ತಾಳೆ ಅನ್ನೋ ತರದೊಂದು ಮೈಂಡ್ ಸೆಟ್ ನಿಮ್ ತಲೆಯೊಳಗೆ ಉಸ್ತುವಾರಿಯಾಗಿ ನಿಂತಿದ್ದಾಗ ನಿಮಗ್ ಭವ್ಯನ ಮೇಲೆ ದೃಷ್ಟಿನೇ ಹೋಗಲ್ಲ. ಆಗ ಉಸ್ತುವಾರಿಯಲ್ಲಿ ತಪ್ಪಾಗುತ್ತೆ, ಆಗದ್ ಬಯಸ್ಡ್ ಅಂತಲೇ ಅನ್ಸುತ್ತೆ ಅಂತ. ಆ ಮನುಷ್ಯನ ಉದ್ದೇಶಪೂರ್ವಕ ಮಾಡ್ತಾರೆ ಅಂತಿಲ್ಲ ರಜತ್. ಯಾವತ್ತೂ ಏನು ತುಂಬಾ ಬೇಕು ಅಂತಲೇ ಯಾರಿಗೊಬ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಮಾಡ್ತಾರೆ ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ಆದ್ರೆ ಅವ್ರ ದೃಷ್ಟಿಕೋನ ಹಿಂಗೆ ಫಿಕ್ಸ್ ಆಗಿರ್ತಾರೆ. ಈಗ ಚೈತ್ರನೇ ತಪ್ಪು ಮಾಡ್ತಾಳೆ, ಗೌತಮಿ ಬಂದ್ರೆ ಗೌತಮಿ ತಪ್ಪೇ ಮಾಡ್ತಾಳೆ, ಅವ್ರ ಬಗ್ಗೆನೇ ಜಾಸ್ತಿ ಗಮನ ಹರಿಸ್ಬೇಕು ಅನ್ನೋ ವಿಚಾರದಲ್ಲಿ ಇವ್ರು ಮಾಡೋ ತಪ್ಪುಗಳೆಲ್ಲ ಗೌಣ ಕಾಣಿಸುತ್ತೆ ಅವರಿಗೆ, ಅಥವಾ ಅವ್ರ ಬಗ್ಗೆ ಗಮನ ಹರಿಸೋದಿಲ್ಲ. ತಪ್ಪಾಗಿ ಕಂಡ್ರೆ ಖಂಡಿತವಾಗ್ಲೂ ರಜತ್ ಅದನ್ನ ಖಂಡಿಸ್ತಾರೆ. ಈಗ ನಾನು ಬಾಲ್ ಟಾಸ್ಕ್ ನಲ್ಲೆಲ್ಲ ನೋಡಿದೀನಿ, ಇಲ್ಲ ತಪ್ಪು ಅಂತಂದ್ರೆ ತಪ್ಪು ಅಂತ ಹೇಳ್ತಾರೆ, ವಾಪಸ್ ಕೊಡ್ತಾರೆ. ಆದ್ರೆ ನೀವು ಗಮನಿಸುವಾಗ ಸರಿಯಾಗಿ ಗಮನಿಸ್ಬೇಕು, ಇಬ್ಬರನ್ನು ಒಂದೇ ಸಮತೂಕದಲ್ಲಿ ಗಮನಿಸ್ಬೇಕು ಅನ್ನೋದು ನನ್ನ ಯೋಚನೆ. ಸೊ ಅಲ್ಲೆಲ್ಲ ಒಂದ್ ಸ್ವಲ್ಪ ಎಡುವುದ್ರು ಅವರು. ಮನೆಯವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರ ಹನುಮಂತನೇ ಪಕ್ಕ ಫಿನಾಲೆ ಟಿಕೆಟ್ ಹೊಡಿತಾರೆ ಅಂತ ಯಾರಾದ್ರೂ ಒಬ್ರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ಆದ್ರೆ ಬಹಳ ಜನಕ್ಕೆ ಅಂದ್ರೆ ಟಾಸ್ಕ್ ಗಳು ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ
ತುಂಬ ಫಿಸಿಕಲ್ ಟಾಸ್ಕ್ ಬರ್ಬೋದು ಅನ್ನೋ ಯೋಚನೆ ಇದ್ದ ಕಾರಣಕ್ಕೆ ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಹನುಮಂತು ಯಾವಾಗಲೂ ಸರ್ಪ್ರೈಸ್ ಪ್ಯಾಕೇಜ್, ಅದು ಎಲ್ಲರಿಗೂ ಗೊತ್ತಿರೋದು. ಅನಿರೀಕ್ಷಿತವಾಗಿ ಯಾವಾಗಲೂ ಯಾಕಂದ್ರೆ ಅದೊಂದು ಬ್ಯಾಗ್ ಹಾಕೋ ಗೇಮ್ ಇರತ್ತೆ, ಅಂದ್ರೆ ಹಿಡ್ದಿಟ್ಕೊಳೋದು ಎಲ್ಲ ಬಂದು ಹನುಮಂತನೇ ಟಾರ್ಗೆಟ್ ಮಾಡ್ತಾರೆ, ತುಂಬಾ ವೇಟ್ಸ್ ಹಾಕ್ತಾರೆ. ತ್ರಿವಿಕ್ರಮಿಗೆ ಹಾಕೋದೇ ಇಲ್ಲ, ರಜತ್ ಅವರು ಕೂಡ. ಬಟ್ ಅದು ಹೆಂಗೆ ಹನುಮಂತು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರು? ಇಲ್ಲ, ಈ ವಿಚಾರದಲ್ಲಿ ನಾನು ಒಂದು ಹೇಳ್ಬೇಕು, ನಿಜ ಹೇಳ್ಬೇಕು ಅಂದ್ರೆ ತ್ರಿವಿಕ್ರಮ್ ಅಣ್ಣಂಗೆ ವೆಯ್ಟ್ ಹಾಕದೇ ಇದ್ದಿದ್ದೆ ಅವ್ರಿಗೆ ಮೈನಸ್ ಆಗಿತ್ತು. ಅವ್ರು ಅದನ್ನೇ ಹೇಳ್ತಿದ್ರು, ಯಾಕಂದ್ರೆ ಅವರ ಬಾಡಿ ವೆಯ್ಟ್ ಒಂದು 98 kg ಇರೋ ವ್ಯಕ್ತಿ 2 ಪೆನ್ಸಿಲ್ ಮೇಲೆ ನಿಲ್ಬೇಕು, ಅಯ್ಯೋ ನನಗೆ ಹಾಕ್ರು ಅಂತಿದ್ರು. ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಆಗಲ್ವಲ್ಲ, ಅವ್ರ ಇಡೀ ಬಾಡಿ ವೆಯ್ಟ್ ಕಾಲ್ ಮೇಲೆ ಬಿದ್ದಾಗ ಅವ್ರಂದ್ರೆ ನರ್ಕ ನನಗೆ ವೆಯ್ಟ್ ಹಾಕದೇ ಇರೋದು, ನೀವು 100 kg ಹಾಕಿ ನಾನು ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಹಂಗೆ ನಿಂತ್ಕೊಳ್ಳೋಕೆ ನಂಗೆ ಅನುಕೂಲ, ಯಾಕಂದ್ರೆ ನಾನು ಪೂರ್ತಿ ಬಾಡಿ ವೆಯ್ಟ್ ಇದಕ್ಕೆ ಹೋದಾಗ ನಾನು ಆರಾಮಾಗಿ ನಿಂತ್ಕೋಬಹುದು. ನನಗೆ ಅವ್ರಿಗೆ ತ್ರಿವಿಕ್ರಮ್ ಅಣ್ಣಂಗೆ ಬಾಡಿ ವೆಯ್ಟ್ ಅವರಿಗೆ ವೆಯ್ಟ್ ಹಾಕದೇ ಇದ್ದಿದ್ದೆ ನೆಗೆಟಿವ್ ಆಗಿದ್ದು, ಅವ್ರಿಗೆ ಹಾಕಿದ್ರೆ ಇನ್ನೂ ಜಾಸ್ತಿ ನಿಂತಿರೋರು. ಆದ್ರೆ ಹನುಮಂತಣ್ಣ ನಿಲ್ತಿದ್ರ ಅನ್ನೋದು, ಅವರು ನಿಂತು ಬಿಡ್ತಿದ್ರು, ವೆಯ್ಟ್ ಹಾಕದೇ ಇದ್ರೆ ನಿಂತು ಬಿಡ್ತಿದ್ರು. ತ್ರಿವಿಕ್ರಮಣ ವೆಯ್ಟ್ ಹಾಕಿದ್ರೆ ನಿಂತು ಬಿಡ್ತಿದ್ರು. ಸೊ ಅಲ್ಲೆಲ್ಲ ಒಂದ್ ಕಡೆ ಇವರಿಗೆ ವೆಯ್ಟ್ ಹಾಕಿ ಟಾರ್ಗೆಟ್ ಮಾಡಿ ಅವ್ರಿಗೆ ವೆಯ್ಟ್ ಹಾಕದೆ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಅಲ್ಲಿ ಚರ್ಚೆ ಮಾಡುವಾಗ ತ್ರಿವಿಕ್ರಮಣ್ಣ ರಜತಣ್ಣನ ಹತ್ರ ಮಾತಾಡ್ತಿದ್ರು, ನನಗ್ ವೆಯ್ಟ್ ಹಾಕದೇನೆ ನರ್ಕ ಅನಿಸ್ತಿದೆ ಗುರು ಇಲ್ಲಿ ನಿಂತ್ಕೊಳ್ಳಕ್ಕೆ, ಹೆಂಗ್ ನಿಂತ್ಕೊಳ್ಳಿ ನಾನು ಅಂತ ಮಾತಾಡ್ತಿದ್ರು. ನನಗೆ ಆಮೇಲೆ ಅರ್ಥ ಆಯ್ತು, ಅವ್ರು ಕುತ್ಕೊಂಡು ಇಲ್ಲ ಅಕ್ಕ ನೋಡಿ ನಾನು 98 kg ವೆಯ್ಟ್, ನಾನು ಕಾಲ್ ಮೇಲೆ ನಿಂತ್ಕೊಂಡ ಪೆನ್ಸಿಲ್ ಮೇಲೆ ಹೆಂಗ್ ನಿಲ್ಲಿ ನಾನು, ನನಗೆ ನೀವು ಕೈ ವೆಯ್ಟ್ ಕೊಟ್ಟಿದ್ರೆ ನಾನು ಹಾಕಿ ನಿಂತ್ಕೊಂಡ್ಬಿಡ್ತಿದ್ದೆ, ಪೂರ್ತಿ ವೆಯ್ಟ್ ನನ್ನ ಅದ್ರ ಮೇಲೆ ಬೀಳುತ್ತೆ, ಅವಾಗ ಆರಾಮ ಆಗ್ತಿತ್ತು ಅಂತ ಅಂತಿದ್ರು. ಆದ್ರೆ ಅಲ್ಲಿ ಟಾಸ್ಕ್ ಇದ್ದಿದ್ದೇನು ಅಂದ್ರೆ, ಯಾರು ನಿಮ್ಗೆ ಇಷ್ಟ ಇಲ್ವೋ ಅವ್ರನ್ನ ಹೊರಗಿಡ್ಬೇಕು. ಹಂಗೆ ಹೊರಗಿಡುವ ಪ್ರಕ್ರಿಯೆ ಅಂತ ಬಂದಾಗ ನೀವು ತ್ರಿವಿಕ್ರಮ್ಗೆ ಹನುಮಂತಗೆ ಈಕ್ವಲ್ ಆಗಿ ಹಾಕೊಂಡು ಹೋಗಕ್ಕಾಗಲ್ಲ, ಯಾರೋ ಒಬ್ಬರನ್ನ ಹೊರಗಡೆ ಇರಬೇಕು ಅಂತ ಇಟ್ಟಿದ್ದಾರೆ ಅನ್ನೋದು ನನ್ಗನ್ಸುತ್ತೆ. ಅದು ಅವ್ರ ಇಚ್ಛೆ, ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ನಿಮ್ಮ ವೈಯಕ್ತಿಕ ನಿರ್ಧಾರ ತಗೊಳ್ಳಿ, ಹಾಗಂದಾಗ ಅದೆಲ್ಲ ಅವ್ರ ವೈಯಕ್ತಿಕ ಅಂತ ಅನ್ಸುತ್ತೆ. ಇನ್ನ ಮನೆಯಲ್ಲಿ ಒಂದು ದೊಡ್ಡ ಇನ್ನೊಂದು ಕಾಂಟ್ರವರ್ಸಿ ಆಗಿದ್ದು ಅಂತಂದ್ರೆ, ನೀವು ಹಾಸ್ಪಿಟಲ್ಗೆ ಹೊರಗೆ ಹೋಗಿ ಮನೆಗೆ ಬಂದಾಗ ಹೊರಗಿಂದೆಲ್ಲ ಒಂಚೂರು ಅಂದ್ರೆ ಹೊರಗೆಲ್ಲ ಏನೇನು ಡಿಸ್ಕಸ್ ಆಗ್ತಾ ಇದೆ, ಈ ತರ ಎಲ್ಲ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ ಅಂತ ಮನೆಯಲ್ಲಿ ಹೇಳ್ತೀರಿ. ಅದಕ್ಕೆ ವೀಕೆಂಡ್ ಅಲ್ಲಿ ಒಂದು ದೊಡ್ಡ ಕ್ಲಾಸ್ ಕೂಡ ಆಗತ್ತೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಚೈತ್ರ ಅವ್ರೆ, ಅಂದ್ರೆ ನಿಜಾನ ಅದು? ನೀವು ಆಮೇಲೆ ಐಶ್ವರ್ಯದು ವಿಚಾರ ಬಂತು ಅಲ್ಲಿ, ಅಂದ್ರೆ ನೀವು ಇದರಲ್ಲಿ ಏನೋ ಕಾಸ್ಟ್ಯೂಮ್ ರೂಮ್ ಅಲ್ಲಿ ಮಾತಾಡಿದ್ರಿ ಅಂಡ್ ಹೊರಗಿನ ವಿಚಾರ ಬಂದ್ ಹೇಳಿದ್ದು, ಅದು ಎಕ್ಸಾಕ್ಟ್ ಆಗಿ ಏನಾಯ್ತು, ಏನ್ ವಿಚಾರ ಅದು ಅಂತ ನೋಡಿ. ಆ ವಿಚಾರದಲ್ಲಿ ನಾನು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ ತಪ್ಪು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಪ್ರೋಟೋಕಾಲ್ ಎಲ್ಲದಕ್ಕೂ ಇದೆ, ಮೈಕ್ ಹಾಕ್ಲೇಬೇಕು, ನಿದ್ದೆ ಮಾಡೋ ಹಾಗಿಲ್ಲ, ಮಾತಾಡೋಗಿಲ್ಲ, ಪಿಸಿ ಧ್ವನಿಯಲ್ಲಿ ಮಾತಾಡೋಗಿಲ್ಲ, ಇದೆಲ್ಲ ಪ್ರೋಟೋಕಾಲ್ಗಳಿದೆ. ಹೇಳಿಕೆಯಲ್ಲಿ ನಾವು ಒಂದು ಸ್ವಲ್ಪ ಜರ್ನಲಿಸ್ಟ್ಗಳು, ನನಗೋ ಯಾರಾದ್ರೂ ಮಾತಕ್ಕೆ ಸಿಕ್ಕಿದ್ರೆ ಎಲ್ಲ ಎಳಿತಾ ಇರ್ತೀನಿ, ನಾನು ಯಾರಾದ್ರೂ ಮಾತಕ್ಕೆ ಸಿಕ್ಬಿಡ್ಲಿ ಅಂತ ಕಾಯ್ತಿರ್ತೀನಿ. ಸೊ ಸಹಜವಾದ ಕುತೂಹಲ ಅದು ನನಗೆ, ಅಷ್ಟೋ ದಿನ ಇರ್ಲಿಲ್ಲ. ಸೊ ಆಸ್ಪತ್ರೆಗೆ ಹೋಗಿದ್ದಾಗ ಮಾತುಕತೆಗೆ ಯಾರೋ ಸಿಕ್ಕಿದಾಗ ಅದನ್ನ ಕೇಳಬಾರ್ದಾಗಿತ್ತು. ಸುದೀಪ್ ಸರ್ ಕೇಳಿದ್ದೆ ತಪ್ಪು, ಮೊದಲನೇ ಪ್ರೋಟೋಕಾಲ್ ಬ್ರೇಕ್ ಮಾಡಿತ್ತು, ಮತ್ತು ಅದನ್ನ ಬಂದು ಇಲ್ಲಿ ಹೇಳಿದ ತಪ್ಪು ಅಂತ. ಸೊ ನಿಮಗೆ ಏನಾಗುತ್ತೆ, ನೀವು ಯಾರೊಬ್ರು ಬಂದು ಕೇಳಿದಾಗ ಹೊರಗಡೆ ಹೋಗಿ ಬಂದಿದ್ರು ಅಂದ ತಕ್ಷಣಕ್ಕೆ ಎಲ್ಲರೂ ಬಂದು ಮುತ್ತಿಗೆ ಹಾಕೊಂಡು ಕೇಳಕ್ ಶುರು ಮಾಡ್ತಾರೆ. ಅದನ್ನೇ ಸುದೀಪ್ ಸರ್ ನೀವು ಕೇಳಿದವ್ರು ನಿಮ್ ತಪ್ಪು. ಸೊ ಅದನ್ನ ಹೇಳ್ಬಾರ್ದು ಅನ್ನೋದು ನಿಜವಾಗ್ಲೂ ಹೌದು, ನಾನು ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು. ನಮ್ಗೇನು ನೀವೇ ಕೂತ್ಕೊಂಡು ಕೇಳಿ, ನಿಮ್ ಪೂರ್ತಿ ಜನ್ಮಜಾತಕ ಬಾಯ್ ಬಿಡಿಸ್ಕೊಂಡು ಕೂತ್ಕೋತೀನಿ ನಾನು ಸ್ವಲ್ಪ ನೇಚರ್ ಹಾಗೆ ಬೈ ಬರ್ತ್ ನಾನು ಯಾರನ್ನಾದ್ರೂ ಮಾತಾಡಿಸ್ತಿರ್ತೀನಿ, ಚರ್ಚೆ ಮಾಡ್ತಿರ್ತೀನಿ, ಹಾಗೆ ಇರೋ ಕಾರಣಕ್ಕೆ ಅದು ಒಂದಷ್ಟು ವಿಚಾರಗಳು ಬಂತು ಅನ್ನೋದು ಬಿಟ್ರೆ ಅದು ನನ್ನ ನೇಚರ್ ಸ್ವಲ್ಪ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು ಅನ್ನೋದು ನಾನು ಒಪ್ಕೋತೀನಿ, ಅದನ್ನ ಬ್ರೇಕ್ ಮಾಡಬಾರ್ದಿತ್ತು. ಇನ್ನ ನಿಮ್ದು ಮತ್ತೆ ಐಶ್ವರ್ಯದು ಗಲಾಟೆ ಫುಲ್ಲು ತಾರಕಕ್ಕೆ ಏರ್ಬಿಡುತ್ತೆ. ಅಂದ್ರೆ ಅದೊಂದು ಇನ್ಸಿಡೆಂಟ್ ಇಂದ ಆಕ್ಚುಲಿ ನೀವಿಬ್ರು ಕ್ಲೋಸ್ ಆಗಿರ್ತೀರಿ, ಬಟ್ ಅಷ್ಟು ಹೆಂಗ್ ಜಗಳ ಮಾಡಿದಿರಿ ಇಬ್ರು ಅಂದ್ರೆ, ನಾನು ಐಶ್ವರ್ಯ ಅವರಿಗೂ ಹೇಳ್ತಾ ಇದ್ದೆ, ನೀವಿಬ್ರು ಜಗಳ ಮಾಡಿರೋದು ಇಲ್ಲಿ ಹೊರಗೆಲ್ಲ ಒಂದು ಮೀಮ್ಸ್ ಆಗಿದೆ. ಅಂದ್ರೆ ಈ ಫ್ರೀ ಬಸ್ಸಸ್ ಇದೆ ಅಲ್ಲ ಕರ್ನಾಟಕದಲ್ಲಿ, ಈ ಫ್ರೀ ಬಸ್ಗೆ ಸೀಟ್ಗೋಸ್ಕರ ಲೇಡೀಸ್ ಜಗಳ ಆಡ್ತಾರಲ್ಲ, ಹಂಗ್ ಜಗಳ ಆಡ್ಬಿಟ್ಟಿದ್ದಾರೆ ಇವರಿಬ್ರು ಅಂತೆಲ್ಲ ಸಿಕ್ಕಾಪಟ್ಟೆ ಮೀಮ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಅಷ್ಟೊಂದು ಗಲಾಟೆ ಆಯ್ತು ಅಂತ ಅಂದ್ರೆ, ನೀವಿಬ್ರು ಇರೋ ಕ್ಲೋಸ್ನೆಸ್ಸಿಗೆ ಕೂತ್ ಮಾತಾಡ್ಬೋದಿತ್ತು ಅಲ್ಲ. ಹೌದು, ಅದು ನಿಜ. ಅಂದ್ರೆ ಏನಾಗತ್ತೆ ಗೊತ್ತಾ, ಕೆಲವರು ತಗೊಳ್ಳೋದು ಕೆಲವರು ಶಕ್ತಿ ಇರುತ್ತೆ. ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅಷ್ಟು ಹೊತ್ತು ನನಗೆ ಬೈದ್ರು ಕೂಡ ಅದನ್ನು ತಗೊಳ್ಳೋ ಸಾಮರ್ಥ್ಯ ನನಗಿದೆ. ಬದುಕನ್ನು ನಾನು ಹಾಗೆ ತಗೊಂಡು ಬಂದಿದ್ದೇನೆ, ಟೀಕೆ ಟಿಪ್ಪಣಿಗಳನ್ನ ಸಮಾನವಾಗಿ ತಗೊಂಡು ಬಂದಿರೋಳು. ಹಾಗಾಗಿ ನನಗೆಲ್ಲೋ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಎಲ್ಲರಿಗೂ ಅದನ್ನ ಅರಗಿಸ್ಕೊಳ್ಬೇಕಾದ ಶಕ್ತಿ ಇರಬೇಕಾಗಿಲ್ಲ. ಅವ್ರವ್ರು ಬಂದಿರೋ ದಾರಿನಲ್ಲಿ ಒಂದಿಡೀ ವೀಕೆಂಡ್ನಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋನಲ್ಲಿ ನಾನಿರಲಿಲ್ಲ, ಮೋಕ್ಷಿತಾ ಟಾರ್ಗೆಟ್ ಎಲಿಮಿನೇಷನ್ ಅಂತ ಯಾವುದೋ ವೀಕಲ್ಲಿ ಹೇಳಿದ್ದು. ಆವಾಗ ನಾನು ಇನ್ನೂ ಐಶ್ವರ್ಯ ಹತ್ರ ಮಾತು ಆಡ್ತಿರ್ಲಿಲ್ಲ. ಅದಾದ ನಂತರ ಐಶ್ವರ್ಯ ಮೋಕ್ಷಿತ ಶಿಶಿರ್ ಹಿಡ್ಕೊಂಡು ಇದು ಮಾಡಿದ್ದು, ಅದೆಲ್ಲ ಅವ್ರಿಗೊಂದು ಸ್ವಲ್ಪ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇಡೀ ಮನೆ ಟಾರ್ಗೆಟ್ ಮಾಡಿದಾಗ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳನ್ನ ಡೈರೆಕ್ಟ್ ನಾಮಿನೇಷನ್ ಮತ್ತೊಂದು ಮುಗ್ದೊಂದು ಮಾಡಿದಾಗ ಐಶ್ವರ್ಯ ನನ್ನ ಹತ್ರ ಬಂದು ಕೂತ್ಕೊಂಡು ಮಾತಾಡಿದ್ದಾಳೆ, ಇಲ್ಲ ಇದು ನನಗೆ ಇವ್ರು ಕೊಡ್ತಿರೋ ರೀಸನ್ ಸರಿ ಅನಿಸ್ತಿಲ್ಲ, ನಾನೇ ಇದು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಂತ. ಸಹಜವಾಗಿ ಯಾರಿಗೂ ಒಂದ್ಸಲ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಾಗ
ಮನುಷ್ಯ ಸಹಜ ಗುಣ ಅಂತ ಅನ್ಕೊಳ್ತೀನಿ ನಾನು ಅದಕ್ಕೆ ನೆಕ್ಸ್ಟ್ ಮೂಮೆಂಟ್ಗೆ ಅದನ್ನ ಇದು ಮಾಡಿದ ವಯಸ್ಸಿನಲ್ಲೂ ಮತ್ತು ಬದುಕಿನ ಅನುಭವದಲ್ಲೂ ನಾನು ದೊಡ್ಡ, ನಾನು ಐಶ್ವರ್ಯ ಸಮಾನ ವಯಸ್ಕರು, ಅದರಲ್ಲಿ ಏನೂ ಇದಿಲ್ಲ, ಒಂದೇ ಏಜ್ನವ್ರ. ಆದ್ರೆ ಬದುಕಿನ ಅನುಭವದಲ್ಲಿ ಸ್ವಲ್ಪ ಜಾಸ್ತಿ ನಾನು ನಿಲ್ಲೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಅಕ್ಕ ಅಂತ ಕರೀತಾರೆ ಅನ್ನೋ ಭಾವನೆ ಇದ್ದಾಗ ಇದನ್ನ ನಾನು ದೊಡ್ಡದು ಮಾಡಬೇಕಾದ ಅವಶ್ಯಕತೆ ಇಲ್ವೇನೋ. ಎಲ್ಲರಿಗೂ ನಮ್ಮ ಹಾಗೆ ಸ್ವೀಕಾರ ಮಾಡುವ ಮನೋಭಾವನೆ ಇರಬೇಕು ಅಂತಿಲ್ಲ. ಕೆಲವರು ವೀಕ್ ಇರ್ತಾರೆ, ಕೆಲವರು ಸ್ಟ್ರಾಂಗ್ ಇರ್ತಾರೆ. ನಾನು ಸಹಿಸ್ಕೊಳ್ಳಬಲ್ಲೆ ಅಂತ ಅನ್ನೋದಾದ್ರೆ ಇಂಥ 100 ಸಹಿಸ್ಕೊಳ್ಬಲ್ಲೆ. ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದಾಗ ನನ್ನ ಮೇಲೆ ಹಾಕ್ತಾರೆ ಅಂದರೆ ಪರವಾಗಿಲ್ಲ, ಅವರು ಅದನ್ನ ನಾನು ಕ್ಷಮಿಸಿ ಮುಂದೆ ಹೋಗೋದಲ್ಲಿ ಇದಿಲ್ಲ ಅಂತ. ಆ ಕ್ಷಣಕ್ಕೆ ನಾನು ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ನನ್ನದಲ್ಲದ ತಪ್ಪನ್ನು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಂದು ಒಂದು ತಪ್ಪಾದರೆ ನಾನು ಖಂಡಿತ ಒಪ್ಕೋತೀನಿ, ನನಗೆ ಅದರಲ್ಲಿ ಇದಿಲ್ಲ. ನಂದಲ್ಲದೆ ಇರೋದನ್ನ, ನನಗೆ ಸಂಬಂಧನೇ ಇಲ್ಲದೆ ಇರೋದನ್ನ ತಗೊಂಬಂದು ನೀವು ಹೇಳಿದಿರಿ ಅಂತಂದ್ರೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮಲ್ಲೂ ಮೈಕ್ ಇರುತ್ತೆ, ಟಾಯ್ಲೆಟ್ನಲ್ಲೂ ಮೈಕ್ ಇರುತ್ತೆ, ಬಾತ್ರೂಮಲ್ಲೂ ಮೈಕ್ ಇರುತ್ತೆ. ಡ್ರೆಸ್ಸಿಂಗ್ ರೂಮಲ್ಲಿ ನಾನು ಮಾತಾಡಿಲ್ಲ ಅಂತ ಹೇಳೋದಿಲ್ಲ, ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದ್ದೇವೆ. ಇಡೀ ಅಷ್ಟು ದಿನದ ನೀವು ಇದನ್ನ ತೆಗೆದ್ರೆ ನಾನು ಯಾವತ್ತೂ ಯಾರ ಜೊತೆಗೂ ಡ್ರೆಸ್ಸಿಂಗ್ ರೂಮಿಗೆ ನಾನೇ ಕರೆದಿಲ್ಲ, ಅವರಾಗೆ ಕರೆದಿದ್ದಾರೆ ನನ್ನ ಹೆಲ್ಪ್ಗೆ. ಬಿಕಾಸ್ ನನಗೆ ಯಾವತ್ತೂ ಡ್ರೆಸ್ಸು ಮತ್ತೊಂದು ಮಗನಿಗೆ ಯಾವತ್ತೂ ಯಾರ ಹೆಲ್ಪು ಬೇಕಾಗಿರಲಿಲ್ಲ. ಸೊ ಮತ್ತೆ ತುಂಬ ಅದನ್ನೆಲ್ಲ ಹೇಳೋದಕ್ಕೆ ಅಲ್ಲಿ ಮೈಕ್ ಇರುತ್ತೆ. ಅಷ್ಟು ಸೆನ್ಸಿಟಿವ್ ವಿಚಾರಗಳು ಅದು ಕವರ್ ಆಗ್ತಾ ಇರುತ್ತೆ ಅಲ್ಲಿ, ಅದೇನಿಲ್ಲ ಅಂತ ಏನಿರೋದಿಲ್ಲ. ಗೌತಮಿ ಅವರು ಡ್ರೆಸ್ಸಿಂಗ್ ರೂಮ್ಗೋ ಬಾತ್ರೂಮ್ಗೋ ಹೋಗಿ ಹತ್ತಿರೋದು ಮೈಕಲ್ ಇದಾಗಿದೆ. ಸೊ ಅದೇನು ಅಷ್ಟು ಸುಲಭ ಅಲ್ಲ ಅಂತ, ಅಷ್ಟು ಸುದೀರ್ಘ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಆಗುವಂಥ ಸ್ಥಳನೂ ಅದಲ್ಲ. ಸೊ ಹಾಗಾಗಿ ಬಿಟ್ಬಿಡೋಣ, ಪರವಾಗಿಲ್ಲ ಅಂತ ನಾನು ಅಂತ. ಈಗ ಕಂಟೆಸ್ಟೆಂಟ್ಗಳಿಗೆ ಒಂಥರ ಎವ್ರಿ ವೀಕ್ ಒಂದು ಬೂಸ್ಟ್ ಅಂದ್ರೇನೆ ಅದು ಸುದೀಪ್ ಸರ್. ಅವ್ರು ಬಂದು ಮಾತಾಡಿ ಒಂದಷ್ಟು ಕಿವಿ ಮಾತು ಕೊಟ್ಟು ಇಲ್ಲ ಕ್ಲಾಸ್ ತಗೊಂಡು ಹೋದ್ರೇನೆ ಅಲ್ಲಿ ಏನೋ ಒಂದು ಡೆವಲಪ್ ಮಾಡ್ಕೊಳೋದಕ್ಕೆ ಈಸಿ ಆಗತ್ತೆ. ಬಟ್ ಸುದೀಪ್ ಸರೇ ಬಂದು ತುಂಬಾ ಏರು ಧ್ವನಿಯಲ್ಲಿ ಮಾತಾಡಿ ಅಂದ್ರೆ ಅದು ಬೈದಾಗಿದ್ದೆಲ್ಲ ತಗೊಳೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಯಾಕಂದ್ರೆ ಇವಾಗ ಮನೆಯವ್ರು ಯಾರು ಇರಲ್ಲ, ಜೊತೆಲಿರೋರ್ನ ನಂಬಕ್ಕೂ ಆಗೋದಿಲ್ಲ. ನೀವು ಆ ಸಿಚುವೇಶನ್ ಹೇಗ್ ತಗೊಂಡ್ರಿ ಅಂತ? ಯಾಕಂದ್ರೆ ಸುದೀಪ್ ಸರ್ ಅಷ್ಟು ಸಿಟ್ಟಾಗಿದ್ದು, ಅಷ್ಟು ಅಗ್ರೆಸಿವ್ ಆಗಿದ್ದು ಆಡಿಯನ್ಸ್ ಆಗಿ ನಾವು ಯಾವತ್ತು ಯಾವ ಸೀಸನ್ ಅಲ್ಲೂ ನೋಡಿರ್ಲಿಲ್ಲ. ಅಂಡ್ ನೋಡಿದ್ರು ಅದು ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಇರ್ತಾ ಇತ್ತು. ಬಟ್ ಇದು ಕಂಟಿನ್ಯೂಸ್ ಆಗಿ ಒಂದು 2-3 ವೀಕ್ಸ್ ಹಂಗೆ ಆಗ್ಬಿಡತ್ತೆ. ಸುದೀಪ್ ಸರ್ ತುಂಬಾ ಅಂದ್ರೆ ಅವರೇ ಒಂಥರ ಫ್ರಸ್ಟ್ರೇಟ್ ಆಗಿರ್ತಾರೆ, ಅವರೇ ಒಂಥರ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಸಿಕ್ಕಾಪಟ್ಟೆ. ಹೇಗೆ ಅದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರಿ ಅಂತ? ನೀವು ಬೇರೆ ಸಿಕ್ಕಾಪಟ್ಟೆ ಅಳ್ತಿರ್ತೀರಿ, ಆಮೇಲೆ ಅದಾದ್ಮೇಲೆ ಇಲ್ಲ ನಂಗೆ ಈ ಶೋನೇ ಸೂಟ್ ಆಗಲ್ಲ ಅಂತ ಭವ್ಯನ ಹತ್ರ ಹೇಳ್ತಿರ್ತೀರಿ. ನನಗೆ ಅನ್ನಿಸ್ತಿತ್ತು ಅಂದ್ರೆ ನಾನು ಯಾವತ್ತೂ ಹೊರಗಿನ ಪ್ರಪಂಚದಲ್ಲಿ ಯಾವುದೋ ಕಟ್ಟುಪಾಡುಗಳಿಗೆ ಒಳಗಾದವಳಲ್ಲ. ನಾನು ಯಾವುದೋ ಒಂದು ಈ ಜವಾಬ್ದಾರಿ ತಗೊಳ್ಬೇಕು, ಸ್ಥಾನಮಾನ ತಗೊಳ್ಬೇಕು ಅಂದಾಗ ನನಗೆ ಬಹಳ ಸುಲಭವಾಗಿ ಸಿಗುತ್ತೆ ಅಂದಾಗಲೂ ನಾನು ಅದನ್ನು ಒಪ್ಕೊಳ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾನು ಇನ್ನೊಬ್ಬರ ಕಟ್ಟುಪಾಡಿಗೆ ಒಗ್ಗಿಕೊಳ್ಳೋ ಮನಸ್ಥಿತಿ ಒಳ ಅಲ್ಲ. ನನ್ನ ಇನ್ನೊಬ್ರು ಯಾರೋ ಹೇಳ್ತಾರೆ ಅನ್ನೋದಕ್ಕೆ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಜಾಯಮಾನದವಳು ಅಲ್ಲ. ಮತ್ತು ಇನ್ನೊಬ್ರು ಆರ್ಡರ್ಗಳನ್ನು ಫಾಲೋ ಮಾಡೋದು ನನ್ನ ಜೀವನದ ಕ್ಯಾಟಗರಿನಲ್ಲೇ ಬಂದಿಲ್ಲ, ನಾನು ಹಂಗೆ ಬಂದಿರೋಳು. ಹಾಗಾಗಿ ನನಗೆ ಈ ಮನೆಯ ವಾತಾವರಣ ಬಹಳ ಕಷ್ಟ ಆಗ್ತಿತ್ತು. ನಂಗೆ ತುಂಬ ಏನಂದರೆ ಸುದೀಪ್ ಸರ್ ಬಹಳ ಇಷ್ಟ. ಅಂದರೆ ನಮ್ಮ ಅಮ್ಮ ತುಂಬ ಫೇವ್ರೇಟ್ ಆ್ಯಕ್ಟರ್ ಅವರು. ಮತ್ತು ಅವ್ರು ಮಾತಾಡುವಾಗ ತುಂಬ ಫೇವ್ರೇಟ್ ಆ್ಯಕ್ಟರ್ ಅವರು ನಮ್ಮ ಅಮ್ಮಂದು. ಆ್ಯಂಡ್ ನನಗೆ ಬಹಳ ಇಷ್ಟ ಅಂದರೆ ವ್ಯಕ್ತಿತ್ವವಾಗಿ ಅವರು. ಮುಕುಂದ ಮುರಾರಿ ಸಿನಿಮಾ ಈಗೆಲ್ಲ ನಮ್ಗೆ ಬಹಳ ಇಷ್ಟಪಟ್ಟು ನೋಡೋ ಇದು. ಹಾಗಾಗಿ ಎದುರುಗಡೆ ಇದು ವ್ಯಕ್ತಿಗೆ ನಾನು ಗೌರವ ಕೊಡಲೇಬೇಕು ಅನ್ನೋದು ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ಬದುಕಲ್ಲಿ ನಾನು ತುಂಬ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದವಳು. ಅಂದರೆ ನಾನು ಬೆಳೆದಿದ್ದೇ ಟೀಕೆ ಟಿಪ್ಪಣಿಗಳಿಂದ. ನನ್ನ ಜೀವನದಲ್ಲಿ ಯಾವಾಗಲೂ ಹೇಳ್ತೀನಿ, ನನಗೆ ಬೆಂಬಲಿಸೋರಿಗಿಂತ ವಿರೋಧಿಗಳು ನನಗೆ ಬಹಳ ಶಕ್ತಿ. ಯಾಕೆಂತ ಕೇಳಿದ್ರೆ ನನಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಲ್ಲ ಅಂದರೆ ನನಗೆ ಕೆಲಸನೇ ಮಾಡೋಕ್ಕಾಗಲ್ಲ. ನಾನು ಇದಕ್ಕಿಂತ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೂ ನಾನು ಅಂದ್ಕೊಳ್ತಿದ್ದೆ, ಅರೆ ನನ್ನನ್ನು ಯಾರೂ ಟೀಕಿಸ್ತಿಲ್ಲ ಅಂತಂದ್ರೆ ನಾವು ಮಾರ್ಕೆಟಲ್ಲೇ ಇಲ್ಲ ಅಂತ ಅರ್ಥ. ವಿರೋಧಿಗಳು ಇರಬೇಕು, ಆಗಲೇ ನಮಗೆ ಬದುಕೋ ಛಲ ಬರುತ್ತೆ. ಮತ್ತು ಇನ್ನೊಂದಷ್ಟು ತಪ್ಪುಗಳನ್ನು ಹೇಳಿದಾಗ ಅಥವಾ ಇನ್ನೊಂದು ಯಾರೋ ಒಂದಷ್ಟು ಅಪಮಾನಗಳನ್ನು ಮಾಡಿದಾಗಲೇ ನಮಗದು ಕಿಚ್ಚು ಬರುತ್ತೆ. ಬೇರೆಯವ್ರಿಗೆ ಮೋಟಿವೇಶನ್ ಬೇಕು, ನನಗೆ ಅಪಮಾನಗಳು ಅವಮಾನಗಳೇ ಮೋಟಿವೇಶನ್ ಬದುಕಿನಲ್ಲಿ ಅಂತ ನಾನು ತೊಗೊಂಬಂದವಳು. ಅರ್ಗಿಸ್ಕೊಳ್ಳೋ ಶಕ್ತಿ, ಇದಕ್ಕಿಂತ ದೊಡ್ಡದು ನಾನು ಅರ್ಗಿಸ್ಕೊಂಡಿದ್ದೆ. ತುಂಬ ದೊಡ್ಡ ದೊಡ್ಡ ಅಪಮಾನಗಳನ್ನು, ಮಾಡದ ತಪ್ಪಿನ ಅಪಮಾನಗಳನ್ನು ಅನುಭವಿಸಿದ್ದೀನಿ. ನಾವು ಮಾಡದೇ ಇರೋ ತಪ್ಪಿಗೆ ಅಪಮಾನ ಅನುಭವಿಸಿ ಶಿಕ್ಷೆ ಎಲ್ಲ ಅನುಭವಿಸಿ ಬಂದಿರೋಳು ನನಗೆ ಇದೊಂದು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ರೆ ನನ್ನ ತಪ್ಪೆ. ಆ್ಯಂಡ್ ನಾನು ಮಾತಾಡ್ತೀನಿ, ನಂದು ಅಂತ ವಿಚಾರ ಬಂದಾಗ ಬಹಳ ಸ್ಪಷ್ಟವಾಗಿ ಎದುರುಗಡೆ ಯಾರಿದ್ದಾರೆ ಅಂತ ಯೋಚನೆ ಮಾಡಲ್ಲ, ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಡ್ತೀನಿ ನಾನು. ಹಾಗಾಗಿ ಅಂಥ ಸಂದರ್ಭಗಳು ಬಂತು. ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ನಂಗೆ ಭಗವಂತ ಕೊಟ್ಟಿದ್ದ. ಬಹುಶಃ ಹಾಗಾಗಿ ಇಷ್ಟು ದಿನ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಯಾರಾದರೂ ಉಳ್ಕೊಳ್ತಿರ್ಲಿಲ್ಲ, ಎಲ್ಲರೂ ಅದೇ ಹೇಳ್ತಿರು. ವೀಕೆಂಡಲ್ಲಿ ಒಂದು 5 ನಿಮಿಷ ಸುದೀಪ್ ಸರ್ ಯಾರಾದರೂ ಬೈದರು, ಇಡೀ ವಾರ ಅಪ್ಸೆಟ್ ಆಗಿ ಮನೆಗೆ ಹೋಗೋ ಲೆವೆಲ್ಗೆ ಹೋಗೋರು ಇದ್ದಾರೆ. ಸೊ ಅಂಥವ್ರೆಲ್ಲರ ಎದುರುಗಡೆ ನನಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದ ಅನ್ನೋದ್ರಲ್ಲಿ ಖುಷಿ ಇದೆ. ಓಕೆ, ಇನ್ನೊಂದು ಚೈತ್ರನ್ ಮೇಲೆ ಒಂದು ದೊಡ್ಡ ಆರೋಪ ಬರುತ್ತೆ ಮನೆಯಲ್ಲಿ, ನಂಬಿಕೆ ದ್ರೋಹ. ಅದು ಯಾವ ಕಾರಣಕ್ಕೆ ಅಂದ್ರೆ ಶಿಶಿರ್ ಅವ್ರ ಜೊತೆ ನೀವು ಆ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿ ನಾನು ತ್ರಿವಿಕ್ರಮ್ ಜೊತೆಗೆ ಆಡ್ತೀನಿ ಅಂತ ಹೇಳಿದ್ದು. ಅದು ಅವ್ರು ಅವರ ನಿಮ್ಮನ್ನ ಸೇವ್ ಮಾಡಿರ್ತಾರೆ, ಅದೊಂದು ಇಮೋಷನಲ್ ಆಂಗಲ್ ತಗೊಂಡಿತ್ತು. ಅದು ಯಾಕೆ ಚೈತ್ರ ಅವರ ನಿರ್ಧಾರ ಮಾಡಿದ್ ಯಾಕೆ? ಶಿಶಿರ್ನ ಆ ಟೈಮಲ್ಲಿ ಬಿಟ್ಕೊಡೋ ಅಂತ ನಿರ್ಧಾರ ಮಾಡಿದ್ ಯಾಕೆ ಅಂತ? ಅದೊಂದು ದೊಡ್ಡ ಇದು. ನಾನು ಎಪಿಸೋಡ್ ನೋಡಿರೋರಿಗೆ ಅದು ಅರ್ಥ ಆಗಿಲ್ವ ಏನೋ ನನಗೂ ಇನ್ನೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾವು ಕನ್ಫೆಷನ್ ರೂಮ್ ಒಳಗಡೆ ಹೋಗಿ ಜೋಡಿಯನ್ನು ಮುರಿದುಕೊಂಡು ನೀವು ಬೇರೆಯವರೊಂದಿಗೆ ಇದು ಮಾಡ್ಬೋದು, ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ ತ್ರಿವಿಕ್ರಮ್ ಅಂದಾಗ
ನಾನೇನು ಅನ್ಕೊಂಡಿದ್ದು, ನಾನೇನು ಜೋಡಿ ಮುರಿದುಕೊಂಡು ಶಿಶಿರಣ್ಣ ಆಟದಿಂದ ಹೊರಗಡೆ ಇರ್ತಾರೆ ಅದೆಲ್ಲ ನಂಗೆ ತಲೆನಲ್ಲೇ ಇಲ್ಲ. ನಾನು ಇಮಿಡಿಯೇಟ್ಲಿ ಒಪ್ಕೊಳ್ತೇನೆ, ಹಾಂ ಓಕೆ ಬಿಗ್ ಬಾಸ್ ಅಂತ. ಬೇರೆಯವ್ರ ಥರ ಯೋಚನೆ ಮಾಡೋದು, ಥಿಂಕ್ ಮಾಡೋದು ಏನು ಮಾಡಲ್ಲ. ಇದು ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ಕೇಳಿದ್ರೆ, ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆನ್ಸರ್ ಬರ್ತೀವಿ ಗೊತ್ತಾ, ಆ ಥರದ ಪರಿಸ್ಥಿತಿ. ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಒಂದು ಪ್ರಶ್ನೆನೂ ಕೇಳಲ್ಲ ಬಿಗ್ ಬಾಸ್ನ ನಾನು. ಇದು ಬಿಗ್ ಬಾಸ್ ಇದು ಹಿಂಗೆ, ಇವ್ರು ಆಟದಿಂದ ಹೊರಗಡೆ ಇರ್ತಾರೆ, ಇವ್ರ ಜೊತೆಗೆ ನಂಗೆ ಇನ್ಮೇಲೆ ಆಟ ಆಡೋಕ್ಕಿರಲ್ವಾ, ಏನು ಕೇಳಲ್ಲ ನಾನು. ಹಾಂ ಸರಿ, ನನ್ನ ತಲೆನಲ್ಲಿ ಏನಿತ್ತು, ಶಿಶಿರಣ್ಣನೂ ಇರ್ತಾರೆ ಅಂದರೆ ಶಿಶಿರಣ್ಣನಿಗೂ ಈ ಆಯ್ಕೆ ಕೊಡ್ಬೋದು, ಯಾಕಂದ್ರೆ ಬರೀ ಹೆಣ್ಮಕ್ಳಿಗೆ ಏನು ಕೊಡಲ್ಲ ಇದನ್ನ. ಶಿಶಿರಣ್ಣಂಗೂ ಟ್ರಂಪ್ ಕಾರ್ಡ್ ಆಟಗಾರನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕೊಡ್ಬೋದು, ನನಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡ್ತಿದ್ರು, ಎಲ್ಲರೂ ಒಳಗಡೆ ಹೋಗಿ ಬರ್ತಿದ್ರಲ್ಲ. ಹೆಣ್ಮಕ್ಳದ್ದು ಮುಗಿದ್ಮೇಲೆ ಗಂಡು ಮಕ್ಳಿಗೆ ಕೊಡ್ತಾರೆ. ಮತ್ತು ಇದೇನು ಮುಗಿದೋಯ್ತು ಅಂತಿಲ್ಲ, ನಾವೇ ಟೀಮ್ ಆಗಿರೋ ಕಾರಣ ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ, ಅವನ ಆಟ ಆದ್ಮೇಲೆ 100 ಪಾಯಿಂಟ್ಸ್ ಬರುತ್ತೆ, ಮುಗಿಸ್ಕೊಂಡು ಹೋಗ್ತಾನೆ. ಅವ್ರ ಜೊತೆಗೆ ಬೆಲ್ಟ್ ಕಟ್ಕೊಂಡು ಇಡೀ ವಾರ ಇಡಬೇಕು, ಆಟ ಆಡಬೇಕು, ಅದರಿಂದ ಅವ್ರ ಕ್ಯಾಪ್ಟನ್ಸಿನ ಹೊರಗಡೆ, ಇದು ಯಾವುದು ಗೊತ್ತೇ ಇಲ್ಲ ನನಗೆ. ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಟಕ್ಕಂತ ಒಪ್ಕೋತೀನಿ. ನನಗೆ ಶೋಭಾ ಶೆಟ್ಟಿ ಬಂದಾಗ ಒಳಗಡೆ ಹೇಳಿದ್ರು, ನಾನು ನೋಡಿ ಶಾಕ್ ಆದೆ, ನೀವು ಟಕ್ಕಂತ ಯೋಚನೆ ಮಾಡಿದ್ರೆ ಟಕ್ಕಂತ ಒಪ್ಕೊಂಡ್ಬಿಡ್ತೀರಿ. ಸೊ ನನಗೆ ಅವಾಗ ಎಲ್ಲೋ ಒಂದ್ ಕಡೆ ಅನುಮಾನ ಬಂತು, ನಿಮ್ಗೆ ಅರ್ಥ ಆಗ್ಲಿಲ್ವೋ ಏನೋ ಅನ್ನೋದು ನನಗೂ ಬಂದಿತ್ತು ಅನುಮಾನ ಅಂತಲೇ ಅಂದಿದ್ರು. ನಿಜವಾಗ್ಲೂ ಅದು ಹಾಗೆ ಆಗಿದ್ದು. ಬಟ್ ಅವ್ರಿಗದು ನಂಬಿಕೆ ದ್ರೋಹ ಅನ್ನೋ ಅಷ್ಟು ಗಂಭೀರವಾಗಿರೋ ಆಪಾದನೆ ಅದರಿಂದ ಬರುತ್ತೆ ಅನ್ನೋದು ಯೋಚನೆನೂ ಇಲ್ಲ. ಶಿಶಿರಣ್ಣನಿಗೆ ಕೊಟ್ಟರು, ಇವರೇನು ಆಯ್ಕೆ ಮಾಡ್ಕೊಂತಾರೆ ಬೇರೆಯವ್ರನ್ನ, ಎಲ್ಲರಿಗೂ ಸಿಗುವಂಥ ಆಯ್ಕೆ, ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರದ್ದು ಯೋಚನೆಯಲ್ಲಿ ಒಂದು ಸುಮ್ಮನೆ ಒಂದು ಫ್ಲೂಕಲ್ಲಿ ತಗೊಂಡಿದ್ದು. ಅದು ಅಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತೂ ಇಲ್ಲ. ಆ್ಯಂಡ್ ಅದು ಶಿಶಿರಣ್ಣನ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೆ ಖಂಡಿತ ನಾನು ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಓಕೆ, ಇನ್ನು ನೀವು ಯಾವ ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಂತೀರ ಅಲ್ಲಿ, ಅದೇ ತ್ರಿವಿಕ್ರಮ್ ಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಸಿಟ್ಟು ಬರುತ್ತೆ, ಇಬ್ರು ಜಗಳ ಮಾಡ್ಕೊಂತೀರಿ. ಅಂಡ್ ನೀವೊಂದು ಮಾತು ಹೇಳ್ತೀರಿ, ನಾನು ಮನೆಯವ್ರಿಗೆ ಹೇಳ್ತೀನಿ, ನಾನು ಸತ್ರು ಕೂಡ ವ್ಯಕ್ತಿ ಬಂದು ನಾನು ನೋಡಬಾರ್ದು ಅಂತ. ಅಷ್ಟೊಂದು ದ್ವೇಷ ಯಾಕೆ ಬಂತು ಅಂದ್ರೆ, ಅಷ್ಟು ಚೆನ್ನಾಗಿದ್ದವರು ಅಂಥದ್ದು ಏನಾಗಿತ್ತು ಇಬ್ರು ಮಧ್ಯೆ ಅಂತ? ಕಾರಣ ಅಂದರೆ, ನಾನು ತ್ರಿವಿಕ್ರಮಣ್ಣ ತುಂಬ ಕ್ಲೋಸ್ ಇದ್ವಿ. ಇಡೀ ಮನೆಯಲ್ಲಿ ತ್ರಿವಿಕ್ರಮಣ್ಣನೇ ಯಾವಾಗಲೂ ಹೇಳೋರು. ಭವ್ಯಂಗಿಂತ ಜಾಸ್ತಿ ಮಾತಾಡ್ತಿದ್ದೆ ತ್ರಿವಿಕ್ರಮಣ್ಣ ನನ್ನ ಜೊತೆ. ಯಾಕಂದರೆ ಒಂದು ಎಮೋಷ್ನಲಿ ಮತ್ತು ಸ್ಪಿರಿಚುವಲಿ ನಾವಿಬ್ಬರು ಕನೆಕ್ಟ್ ಆಗಿದ್ವಿ. ಯಾಕಂದ್ರೆ ಅವರು ತುಂಬ ಪ್ರಾಕ್ಟೀಸಸ್ ಮಾಡ್ತಾರೆ, ಗೊತ್ತಿಲ್ಲ, ಹೇಳ್ಕೊಳ್ಳಲ್ಲ ಅವರು. ಸೊ ಆ ವಿಚಾರದಲ್ಲಿ ಮತ್ತು ವೈಯಕ್ತಿಕವಾಗಿ ಅವ್ರು ಯಾವಾಗಲೂ, ಅಕ್ಕ ನಾನು ಹೊರಗಡೆ ನಿನ್ನ ಭಾಷಣ ತುಂಬ ಕೇಳ್ತಿದ್ದೆ, ನಾನು ಒಬ್ಬ ಅಭಿಮಾನಿಯಾಗಿ ನಾನು ನಿನ್ನ ನೋಡ್ತೀನಿ ಅಂತ. ಸೊ ತುಂಬ ಕನೆಕ್ಷನ್ಸ್ ಇತ್ತು ನಮ್ಮ ಜೊತೆ. ಅವ್ರದ್ದು ನರಕಕ್ಕೆ ಬಂದು ದಿನದಿಂದ ಹಿಡಿದು ರಾತ್ರಿ ಹಗಲು ಫುಲ್ ನೈಟ್ ಮಾತಾಡಿದ್ದೆ ನಾವಿಬ್ರು. ಇಡೀ ಮನೆಯವ್ರು ಮಾತಾಡೋರು, ಇವರಿಬ್ರು ಪಳಾರ್ಗಳು ಕೂತ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಏನೋ ಸ್ಕೆಚ್ ಆಗ್ತಿದ್ದಾರೆ. ತ್ರಿವಿಕ್ರಮಣ್ಣ ಬೇರೆ ಯಾರ ಜೊತೆಗೂ ಮಾತಾಡಿದ್ರೆ ಮಾತಾಡ್ತಿರ್ಲಿಲ್ಲ ಮನೆಯವರು. ನಾನು ತ್ರಿವಿಕ್ರಮಣ್ಣ ಕೂತ್ಕೊಂಡು ಮಾತಾಡ್ತೀವಿ ಅಂತಂದ್ರೆ ಅಷ್ಟು ಇದಿತ್ತು. ಆ್ಯಂಡ್ ಒಂದು ಕ್ಲೋಸ್ ಬಾಂಡಿಂಗ್. ನಾನು ಯಾವಾಗಲೂ ನಾನು ಅಣ್ಣ ಮಾತಾಡ್ತಿರ್ತಿದ್ವಿ, ಯಾವುದೋ ಜನ್ಮದ ಋಣ ಅನ್ಸುತ್ತೆ ಇದು ಅಂತ, ಆ ಥರದ್ದು ಒಂದು ಭಾವನೆ ಇತ್ತು. ಮತ್ತು ಪೊಲಿಟಿಕಲ್ ಪಾರ್ಟಿ ಟಾಸ್ಕ್ ಎಲ್ಲ ಬಂದಾಗ ತ್ರಿವಿಕ್ರಮಣ್ಣ ಪೂರ್ತಿ, ಅಕ್ಕ ನೀನು ಏನು ಹೇಳ್ತೀಯ ನಾನು ಅದನ್ನು ಮಾಡ್ತೀನಿ, ಹೇಳಕ್ಕ. ಒಂದು ಪಾರ್ಟಿ ನೇಮಿಂದ ಹಿಡಿದು ಪಾರ್ಟಿ ಲೋಗೋ ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಾನು ಏನು ಭಾಷಣ ಬರ್ಕೊಡ್ತಿದ್ದನ್ನು ಮಾಡೋರು, ಅಷ್ಟು ನೀಟಾಗಿ ಅವ್ರು ಅದನ್ನು ಫಾಲೋ ಮಾಡೋರು. ಅದೊಂದು ಬಾಂಡಿಂಗ್ ಬೇರೆ ಇತ್ತು. ಆ ಬಾಂಡಿಂಗ್ ನಾಚೆಗೆ ಅವರು ಆಡಿತ್ತು ಒಂದಷ್ಟು ಮಾತುಗಳು. ಫಿಸಿಕಲ್ ಟಾಸ್ಕು ಅಂತ ಬಂದಾಗ ನೀನು ಕೆಳಗೆ, ನಾನಿದ್ದು ನಾನೇ ಮೇಲಿದ್ದೇನೆ ಅಂದಿದ್ದು, ವೈಯಕ್ತಿಕವಾಗಿ ಒಂದಷ್ಟು ಟೀಕೆಗಳು. ಬಿಕಾಸ್ ತ್ರಿವಿಕ್ರಮಣ್ಣನ ಜೊತೆ ನಾನು ತುಂಬ ಶೇರ್ ಮಾಡ್ಕೊಂಡಿದ್ದೆ ಪರ್ಸನಲ್ ಲೈಫ್ ಬಗ್ಗೆ. ಇಡೀ ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋಷ್ಟು ಪರ್ಸನಲ್ ಲೈಫ್ನ ಬಗ್ಗೆ ತ್ರಿವಿಕ್ರಮಣ್ಣಂಗೆ ಗೊತ್ತಿತ್ತು. ಸೊ ಅದೆಲ್ಲ ಗೊತ್ತಿದ್ದು ಅವ್ರು ಆಡಿದ ಮಾತುಗಳು, ವೈಯಕ್ತಿಕವಾಗಿ ಅವ್ರು ಆಡಿದ ಮಾತು ನಾನು ವಿಕಿರಣದಿಂದ ನಿರೀಕ್ಷೆ ಮಾಡಿರಲಿಲ್ಲ. ಯಾವತ್ತೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಶಿಶಿರಣ್ಣನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೆ, ಅದ್ರ 100 ಪಟ್ಟು ತ್ರಿವಿಕ್ರಮಣ್ಣನ ಜೊತೆ ಕ್ಲೋಸ್ ಇದ್ದೆ. ಒಂದು ಪರ್ಸ್ನಲಿ ಒಂದು ಬೇರೆನೇ ಬಾಂಡಿಂಗ್ ನಮ್ಮಿಬ್ಬರು ನಡುವೆ. ನಾನು ಅವ್ರು ನಂಗೆ ಅಕ್ಕ ಅಂತ ಕರೀತಿದ್ರು, ಅವ್ರು ನನಗೆ ವಯಸ್ಸಲ್ಲಿ ಅಣ್ಣ, ದೊಡ್ಡವರಾಗ ಅಣ್ಣ ಅಂತ ಹೋಗೋದು, ಅವ್ರು ನಿಮ್ಮನ್ನ ಅಕ್ಕ ಅಂತ ಕರೆಯೋದು, ಅದೊಂದು ಬೇರೆನೇ ಇದಿತ್ತು. ಅದು ಹೊರಗಡೆ ತುಂಬ ಇದಿತ್ತು, ಇಷ್ಟ ಆಗ್ತಿತ್ತು ಅನ್ನೋದೆಲ್ಲ ಅದು ನಮ್ಮ ಮಾತುಗಳಲ್ಲಿ ಇತ್ತು. ಮತ್ತು ನಾನು ಅವ್ರನ್ನ ಲಿಟ್ರಲಿ ತಮ್ಮನ ಥರ ನೋಡ್ತಿದ್ದೆ. ಅವ್ರ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಅವರು ಹೃದಯದಿಂದ ಅಕ್ಕ ಅಂತ ಕರೆಯೋರು. ಸೊ ಅದೆಲ್ಲ ಒಂದು ಕಡೆ ನನಗೆ ಅವ್ರು ವೈಯಕ್ತಿಕವಾಗಿ ಟೀಕೆ ಮಾಡೋದು ತುಂಬ ಬೇಜಾರಾಯಿತು. ಆ್ಯಂಡ್ ಅದನ್ನು ಅವ್ರು ಹೇಳಿದ ಬೇಜಾರು, ಅದನ್ನು ಮನೆಯವ್ರು ಬೇರೆ ಯಾರೋ ಹೇಳಿ ನಾನು ಕೇರು ಮಾಡ್ತಿಲ್ಲ, ಅವ್ರು ಹೇಳಿದ ಬೇಜಾರಾಗಿದ್ದಕ್ಕೆ ತುಂಬ ಅಂದರೆ ತುಂಬ ನೋವಾಯ್ತು. ಅದ್ರ ನಂತರ ಮನೆಯವರೆಲ್ಲರೂ ಅದನ್ನು ಕಾಯ್ತಿದ್ರು. ಎಲ್ಲರೂ ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಸಪ್ರೇಟ್ ಆಗಬೇಕು, ಅವರಿಬ್ಬರು ನೋಡಿ ಜಗಳ ಬರಬೇಕು ಅಂತ ಇಡೀ ಮನೆ ಕಾಯ್ತಾ ಇದ್ದಂಗಿತ್ತು. ಜಗಳ ನೆಕ್ಸ್ಟ್ ಮೂಮೆಂಟಿಗೆ ಒಬ್ಬೊಬ್ಬರು ಬಂದು, ಮಂಜಣ್ಣ ಅವರಿವರು ಬಂದು ಹೇಳಿ ಅಕ್ಕ ತ್ರಿವಿಕ್ರಮ್ ಏನು ನಮ್ಮ ಬಗ್ಗೆ ಮಾತಾಡ್ತಿದ್ದೆ ಅಂದರೆ, ಇಡೀ ಮನೆಯವ್ರಿಗೆ ಏನು ಯೋಚನೆ ಇತ್ತು, ನಾನು ತ್ರಿವಿಕ್ರಮಣ್ಣ ತುಂಬ ಹೊತ್ತು ಮಾತಾಡ್ತಿದ್ರಿಂದ ಇವರಿಬ್ರು ಇಡೀ ಮನೆ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ನಾವು ಹಂಗೇನು ಇರಲಿಲ್ಲ, ಹೊರಗಡೆದು ಅದಿದೆ ಮಾತಾಡ್ಕೊಂಡು ಕೂತಿರ್ತಿದ್ವಿ. ಹೇಳಿ ವಿಕ್ಕಿ ಏನು ಮಾತಾಡ್ತಿದ್ದೆ, ಹೇಳಿ ಏನು ಹೇಳಿ, ನಮ್ಮ ಬಗ್ಗೆ ಏನು ಹೇಳಿ, ನಮ್ಮ ಬಗ್ಗೆ ಏನು ಹೇಳಿದ್ದಾನೆ, ಹೇಳಿ 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 ಅಂತ. ಸೊ ಅದೆಲ್ಲ ಒಂದು ಕಡೆ, ವಿಕ್ಕಿ ಅಣ್ಣನ ಬಗ್ಗೆ ನನಗಿದ್ದ ಒಪಿನಿಯನ್ಗಳು ಬದಲಾಗೋದಕ್ಕೆ, ನಿಮ್ಮ ಬಗ್ಗೆ ಅವ್ರು ಹಂಗೆ ಅಂದಿದ್ರು, ಅದು ಆ ಟೈಮಿಗೆ ಕರೆಕ್ಟಾಗಿ ಗೌತಮ್ ಇದು ಮಂಜಣ್ಣ ಹೇಳಿದ್ರು, ನಿಮ್ಮಿಂದ ದೂರ ಇರಬೇಕು ಅಂತ ತ್ರಿವಿಕ್ರಮ್ ಹೇಳಿದ್ರು, ನೀವು ಚೆನ್ನಾಗಿರೋವಾಗಲೇ ನಿಮ್ಮಿಂದ ದೂರ, ಈ ಮನೆಯಲ್ಲಿ ಯಾರಿಂದ ದೂರ ಇರಬೇಕು ಅಂತಂದ್ರೆ ಚೈತ್ರನಿಂದ ದೂರ ಇರಬೇಕು ಅಂತ ತ್ರಿವಿಕ್ರಮ್ ಚೂರಿ ಹಾಕೋ ಚಟುವಟಿಕೆನಲ್ಲಿ ಅದಕ್ಕಿಂತ ಮುಂಚೆನೆ ಮಂಜಣ್ಣ ನಂಗೆ ಹೇಳಿದ್ರು. ಸೊ ಅದೆಲ್ಲ ಕೆಲವೊಂದು ಶಾಕ್ ಆಗಿದ್ದಾರೆ. ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದನ್ನ ಬೆನ್ನಿಂದ ನನ್ಗೆ ಹಿಂಗೆ ಮಾತಾಡಿದ್ರ ಅನ್ನೋದು ಅವಾಗ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ನಾವಿಬ್ರು ಕ್ಲೋಸ್ ಇದ್ವಿ ಅಂತ ಯಾರೋ ನಮ್ಮ ಹತ್ರ ಬಂದು ಮಾತಾಡ್ತಿರ್ಲಿಲ್ಲ, ನಮ್ಮಿಬ್ಬರ ಬಗ್ಗೆ ಯಾರು ಏನೂ ಹೇಳ್ತಿರ್ಲಿಲ್ಲ.
ಹಿಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ನಾನು ಅಂದ್ರೆ ಕಳಪೆಯಿಂದ ಇಬ್ರಿಗೂ ಕಳಪೆ ಸಿಕ್ಕಿದ್ರಿಂದ ಮತ್ತದೊಂದು ಬಾಂಡಿಂಗ್ ಮತ್ತೆ ಶುರು ಆಗೋದಕ್ಕೆ ಕರೆಕ್ಷನ್ಸ್ ಆಯ್ತು. ಇಡೀ ರಾತ್ರಿ ಕೂತ್ಕೊಂಡು ಮಾತಾಡಿದ್ವಿ, ಮತ್ತೆ ಕೂತ್ಕೊಂಡು ಮಾತಾಡಿದ್ವಿ. ನೀವ್ ಯಾಕೆ ಹಂಗಂದ್ರಿ, ನನ್ನಿಂದ ದೂರ ಇರ್ಬೇಕು ಅಂತ ನೀವ್ ಹೇಳದಂತೆ, ಕ್ಲೋಸ್ ಆಗಿದ್ರಲ್ಲ, ನಾನು ಎದುರಿಗೆ ಹೇಳ್ಬೋದಾಗಿತ್ತು, ಹಿಂದಿಂದ ಯಾಕೆ ಅಂದ್ರೆ ಅದ್ ಯಾಕೆ ಹಿಂಗಂದ್ರಿ, ಇದು ಯಾಕೆ ಹಿಂಗಂದ್ರಿ ಅನ್ನೋ ಪ್ರಶ್ನೆ ಮಾಡಿದಾಗ ಅವ್ರಂದ್ರು, ಅಕ್ಕತ್ ನಾನು ಕಳಪೆಗೆ ಬಂದು ಕೂತಿರೋದೇ ನಿನ್ನಿಂದ, ನನ್ಗೆ ಈ ಮನೇಲಿ ಒಂದು ಮಾರಲ್ ಸಪೋರ್ಟ್ ಆಗಿದ್ದೆ ನೀನು. ನನ್ನ ಭವ್ಯ ಕ್ಲೋಸ್ ಇದ್ದಾಳೆ ಅಂತ ಅನ್ಕೊಂತಾರೆ, ಬಟ್ ಭವ್ಯ ಚಿಕ್ಕ ಹುಡುಗಿ ತರ ನಂಗೆ ಅವಳ ಹತ್ರ ಏನೂ ಮಾತಾಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ನಾನೇನೋ ಶೇರ್ ಮಾಡ್ಬೋದು ನನ್ನ ಭಾವನೆಗಳನ್ನು ಅಂದಿದ್ರೆ ನಾನು ನಿನ್ನ ಹತ್ರನೇ ಬಂದು ಶೇರ್ ಮಾಡ್ತಿದ್ದೆ. ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಭಯ ಇತ್ತು, ನಾನು ಯಾರ ಹತ್ರ ಮಾಡ್ಬೇಕಾಗಿತ್ತು, ನೀನ್ ಬೇರೆ ಜಗಳ ಮಾಡಿ ಕೂತ್ಕೊಂಡಿದ್ದೆ, ನಾನು ನಿನ್ನ ಹತ್ರ ಬಂದು ಮಾತಾಡ್ಬೇಕು ಅನ್ನೋವಾಗೆಲ್ಲ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದೆ, ನೀನು ಎಲ್ಲೂ ಮಾತಾಡಕ್ ಸಿಗ್ತಿರ್ಲಿಲ್ಲ. ನೀನು ಇನ್ನ ನಾನು ಬಂದು ಇದು ಮಾಡಿದ್ರೆ ನೀನೆಲ್ಲ ಹೊಡೆದ್ಬಿಡ್ತೀಯೋ, ಸುಮ್ಮನೆ ನಂಗೆ ಶೇಪ್ ಔಟ್ ಆಗುತ್ತೆ ಅನ್ನೋ, ಅದೆಲ್ಲ ಟೆಲಿಕಾಸ್ಟ್ ಆಗಿ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣ ನಾನು ಮಾತಾಡ್ತಿರ್ಲಿಲ್ಲ. ತುಂಬಾ ಸಲ ಅನ್ಸೋದು ನಂಗೆ ಬಂದು ಮಾತಾಡ್ಬೇಕು, ತುಂಬಾ ಕಷ್ಟ ಆಗ್ತಿದೆ ಯಾಕಂತ ಅನಿಸ್ತಿತ್ತು. ಯಾಕಂದ್ರೆ ವಿಕಿ ನಂಗೆ ಯಾವಾಗೆಲ್ಲ ಅವ್ರು ಅರ್ತಿದೆ ಬಹಳ ಕಡಿಮೆ, ತುಂಬಾ ಎಮೋಷನಲ್. ಅದೊಂದು ಕಳಪೆಯಿಂದ ಒಟ್ಟು ಇಬ್ರು ಮಧ್ಯೆ ಅದೊಂದು ಮತ್ತೆ ಬಾಂಡಿಂಗ್ ಸರಿ ಆಯ್ತು, ಇದ್ದ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಸರಿ ಆಯ್ತು. ಇನ್ನ ಹನುಮಂತ್ ಅವ್ರ ವಿಚಾರಕ್ಕೆ ಬರೋದಿದ್ರೆ, ಹನುಮಂತ್ ನೆನ್ನೆ ಒಂದ್ ಮಾತು ಹೇಳ್ತಾರೆ, ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು, ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ ಅಂತ. ಹೆಂಗೆ ಹನುಮಂತು ಆಟ ಹೆಂಗೆ ನೀವ್ ನೋಡ್ದಂಗೆ? ಅದನ್ನ ನಾನು ಮೊದಲನೇ ದಿನ ಹೇಳಿದೆ, ಸೃಜನ್ ಸರ್ ನಮ್ಮ ಎಪಿಸೋಡ್ ಬಂದಾಗ್ಲೇ ತುಂಬಾ ಬುದ್ಧಿವಂತ. ಮುಗ್ಧತೆ ಸತ್ತಾಗ ಮನುಷ್ಯ ಯಾವಾಗ ಬುದ್ಧಿವಂತ ಆಗ್ತಾನೆ ಅಂದ್ರೆ ಮುಗ್ಧತೆ ಸತ್ತಾಗ. ಆದ್ರೆ ಮುಗ್ಧತೆ ಮತ್ತು ಬುದ್ಧಿವಂತಿಕೆ ಎರಡನ್ನೂ ಜೊತೆಗೆ ತಗೊಂಡು ಹೋಗ್ತಿರೋ ಹನುಮಂತು ಅಷ್ಟು ಖಂಡಿತ ಸುಲಭ ಇಲ್ಲ, ತುಂಬಾ ಚೆನ್ನಾಗಿ ಆಟ ಆಡ್ತಾನೆ. ನಾನು ಮೊದಲನೇ ದಿನಾನೇ ಅದನ್ನ ಹೇಳಿದ್ದೆ, ಮೊದಲನೇ ವಾರನೇ ಅದನ್ನ ಹೇಳಿದ್ದೆ, ಯಾರಿಗೂ ಅರ್ಥ ಆಗಿರ್ಲಿಲ್ಲ ಅಷ್ಟೇ. ನಾನು ಕಟ್ ಮಾಡೋವಾಗ್ಲೂ ನನಗೆ ಯಾವುದೇ ಬ್ಯಾಗೇಜ್ ಅಥವಾ ಬಾಂಡಿಂಗ್ ಇರ್ಲಿಲ್ಲ. ಇಡೀ ಮನೆಯಲ್ಲಿ ನಾನು ಅದನ್ನೆಲ್ಲ ಕಳ್ಚಿಟ್ಟೆ ನಾನು ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ದೆ. ಅದೇ ಇದ್ದಿದ್ದು ಶಿಶಿರಣ್ಣ ಮತ್ತೆ ತ್ರಿವಿಕ್ರಮಣ್ಣ ಅನ್ನೋ ಬಾಂಡೇಜ್ ಮಾತ್ರ. ಆ ಟಾಸ್ಕ್ ಬರೋವಾಗ ಅದು ಮುಗ್ದೋಗಿತ್ತು. ಆಟಕ್ಕೆ ಅಡ್ಡ ಆಗ್ಬೋದು ಯಾರು ಅಂತ ಕೇಳಿದ್ರೆ ಟಫ್ ಕಾಂಪಿಟೇಟರ್ ಹನುಮಂತು ಅಂತ ನಾನು ಮೊದಲೇ ಹೇಳಿದ್ದೆ. ನಿಮಗೆ ಅನ್ಸುತ್ತಾ ಅಂದ್ರೆ ಇವಾಗ ಮನೆಯಿಂದ ಹೊರಗೆ ಬಂದಿದ್ದೀರಾ, ಒಂದಷ್ಟು ಜನ ಒಪಿನಿಯನ್ ಹೇಳಿರ್ತಾರೆ ನಿಮ್ಮ ಹತ್ರ, ಎಲ್ಲ ಮಾತಾಡಿರ್ತಾರೆ ಫೋನ್ ಮಾಡಿ ಏನಾದ್ರು, ನಿಮ್ಗೆ ಅನ್ಸುತ್ತಾ ಹನುಮಂತು ಗೆಲ್ತಾರೆ ಈ ಸೀಸನ್ ಅಂತ? ಟಾಪ್ 2 ನಲ್ಲಂತೂ ಖಂಡಿತ ಇರ್ತಾರೆ, ಗೆಲ್ಬಹುದು, ಗೆಲ್ಲೋ ಸಾಧ್ಯತೆಗಳಿದೆ. ಆದ್ರೆ ನನಗೆ ವೈಯಕ್ತಿಕವಾಗಿ ತ್ರಿವಿಕ್ರಮಣ್ಣ ಗೆಲ್ಲಬೇಕು. ಈ ಗೆಲುವಿನ ಅವಶ್ಯಕತೆ ಅವ್ರಿಗೆ ಬಹಳ ಇದೆ, ತುಂಬಾ ಅವಶ್ಯಕತೆ ಇದೆ. ಬದುಕಲ್ಲಿ ತುಂಬಾ ಸೋಲುಗಳನ್ನ ಆಚೆಗೆ ಅಂದ್ರೆ ಏನ್ ಅವಶ್ಯಕತೆ ಇದೆ ಅಂದ್ರೆ ಫಿನಾನ್ಷಿಯಲಿ ಹಾಗಂತಲ್ಲ, ಆ ಗೆಲುವು ಅವ್ರಿಗೋಸ್ಕರ ಕಾಯ್ತಿದ್ಯಾ ಅನ್ನೋದು ಬಹಳ ಅನಿಸುತ್ತೆ. ಅವ್ರು ಬಿಗ್ ಬಾಸ್ಗೋಸ್ಕರ ಬಹಳಷ್ಟು ಸಹಿಸ್ಕೊಂಡಿದ್ದಾರೆ. ಇದೊಂದು ಗೆಲುವು ಅವ್ರಿಗೆ ಬೇಕು, ಬದುಕಿಗೆ ಬೇಕು, ಅವ್ರ ಬದುಕಿಗೆ ತುಂಬಾ. ಅಲ್ಲ, ನೀವು ಯಾವಾಗ್ಲೂ ಹೆಣ್ಮಕ್ಳು ಪರ ಧ್ವನಿ ಎತ್ತೋರು, ನೀವ್ ಯಾಕೆ ಯಾವ್ದು ಫೀಮೇಲ್ ಕಂಟೆಸ್ಟೆಂಟ್ ಗೆಲ್ಲಲ್ಲ ಅಂತ ಹೇಳ್ತಾ ಇದೀರಿ? ಯಾರು ಗೆಲ್ಲಲ್ಲ ಅಂತ ಏನೋ ನಾನು ಹೇಳ್ತಾ ಇಲ್ಲ. ಆದ್ರೆ ನನಗೆಲ್ಲೋ ಒಂದ್ ಕಡೆ ಒಂದು ಈ ಬಿಗ್ ಬಾಸ್ನ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಗಾಂಭೀರ್ಯತೆ, ಈ ಮೆಚ್ಯೂರಿಟಿ ಅನ್ನೋದೆಲ್ಲವೂ ಇಲ್ಲಿ ಪರಿಗಣನೆಗೆ ತಗೊಳುತ್ತೆ. ಸುಮ್ಮನೆ ಯೋಚನೆ ಮಾಡಿ, ನಿನ್ನೆ ಹನುಮಂತುಗೆ ಭವ್ಯ ಹೊಡೆದಿದ್ದನ್ನ ಇಡೀ ಮನೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ಇತ್ತು. ತ್ರಿವಿಕ್ರಮಣ ಎದ್ದು ನಿಂತರು, ಯಾಕಂದ್ರೆ ಅವ್ರಿಗೆ ಎಲ್ಲದರಿಂದ ಆಚೆಗೆ ನಿಂತು ಯೋಚನೆ ಮಾಡ್ತಾರೆ. ಎಲ್ಲರ ತಾಯಿಯಂದ್ರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾರೆ. ಅದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಗೆಲ್ಲಬೇಕು ಅಂತ ಅದನ್ನ ಮತ್ತೆ ಹೇಳಬೇಕು ಅನ್ನಿಸಿದಾಗ ಹೇಳ್ತಾರೆ. ಮತ್ತೆ ಇಡೀ ಮನೆಯಲ್ಲಿ ನನಗಂತೂ ಒಬ್ಬ ದೊಡ್ಡ ಮಾರಲ್ ಸಪೋರ್ಟ್ ಆಗಿ ತ್ರಿವಿಕ್ರಮಣ ಇದ್ದು ಮೊದಲನೇ ದಿನಗಳಿಂದಲೂ ಯಾವಾಗ್ಲೂ ನಿಂತಿದ್ರು. ಮತ್ತೆ ಅದು ಅವ್ರ ಕ್ಯಾರೆಕ್ಟರ್ ಕೂಡ. ಅವರು ಇದ್ದಿದ್ದನ್ನ ನೇರವಾಗಿ ಮಂಜಣ್ಣಂಗೆ, ಅವ್ರು ನಿನ್ನೆ ಮಂಜಣ್ಣಂಗೆ ಹೇಳಿದ್ರು, ಹುಲಿ ಬೇಟೆ ಆಡ್ತಿತ್ತು, ಹಾಲು ಕುಡಿಯೋಕೆ ಶುರು ಮಾಡ್ತಿರ್ಬೇಕು. ಈ ಮಾತನ್ನ ಬೇರೆ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಲ್ಲಿ ಶುಗರ್ ಕೊಟ್ಟು ಮಾಡ್ಕೊಂಡು ಮಾತಾಡ್ತಾರೆ. ಆದ್ರೆ ಹೇಳ್ಬೇಕಾಗಿರೋದನ್ನ ತುಂಬಾ ನೇರವಾಗಿ, ಬಹಳ ಸ್ಪಷ್ಟವಾಗಿ, ಮತ್ತು ಅದನ್ನ ತೀರಾ ಕೆಳಮಟ್ಟದ ಭಾಷೆ ಉಪಯೋಗಿಸದೆ ಒಂದು ಸ್ಟ್ಯಾಂಡರ್ಡ್ ಭಾಷೆ ಉಪಯೋಗಿಸಿ ಮಾತಾಡಬಲ್ಲಂತ ಮೆಚೂರ್ಡ್ ಸ್ಪರ್ಧಿ ತ್ರಿವಿಕ್ರಮ. ನೀವು ಭವ್ಯ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಭವ್ಯ ಹನುಮಂತು ಹೊಡೆದಿದ್ದು ಅದನ್ನ ಸುದೀಪ್ ಸರು ತೀವ್ರವಾಗಿ ಖಂಡಿಸಿದ್ರು, ಈ ತರದೊಂದು ಆಗ್ಬಾರ್ದಿತ್ತು ಅಂತ. ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ನೀವೇನಕ್ಕೆ ಆ ಟೈಮಲ್ಲಿ ಪ್ರತಿಭಟಿಸ್ಲಿಲ್ಲ? ಅಂದ್ರೆ ಇದು ಆಗ್ಬಾರ್ದಿತ್ತು ಅಂತ. ಇಲ್ಲ, ನನಗೆ ಯಾಕಂದ್ರೆ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಹಿಂದ್ಗಡೆನೆ ನಾನು ಬಾಲ್ ಹಾಕ್ತಾ ಇರ್ತೀನಿ, ರಜತ್ ನನಗೆ ಫೌಲ್ ಕೊಡ್ತಾ ಇದ್ರು. ಭವ್ಯ ಕೊಡೋಕ್ಕಿಂತ ಮುಂಚೆ ನನಗೆ ಫೌಲ್ ಕೊಡ್ತಿದ್ರು, ನಾನು ಬಾಲ್ ಹಾಕೋ ಗಡ್ಬಿಲ್ ಫೌಲ್ ಅಲ್ಲಿ ನಿಂತಿದ್ದೆ. ಅದ್ರ ನಂತರ ಎಲ್ಲರೂ ಹೊಡೆದಿರೋದು ಅಂತ ಹೇಳಿದ್ರು. ಬಟ್ ಅದ್ ನನಗೆ ಗೊತ್ತಾಗಿರ್ಲಿಲ್ಲ, ನಾನು ಅದನ್ನ ಗಂಭೀರವಾಗಿ ತಗೊಂಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ದೊಡ್ಡ ಚರ್ಚೆ ಏನೂ ಆಗಿರ್ಲಿಲ್ಲ ಅಂತ ವಿಡಿಯೋ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು. ರಜತ್ದು ಉಸ್ತುವಾರಿಯಲ್ಲಿ ಅಷ್ಟೆಲ್ಲ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ವಿಡಿಯೋ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತಾಗಿರ್ಲಿಲ್ಲ, ನಂಗೆ ಗೊತ್ತಾಗೋದಿಲ್ಲ ಸ್ವಲ್ಪ. ಭವ್ಯ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಭವ್ಯ ಹನುಮಂತು ಹೊಡೆದಿದ್ದು ಅದನ್ನ ಸುದೀಪ್ ಸರು ತೀವ್ರವಾಗಿ ಖಂಡಿಸಿದ್ರು, ಈ ತರದೊಂದು ಆಗ್ಬಾರ್ದಿತ್ತು ಅಂತ. ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ನೀವೇನಕ್ಕೆ ಆ ಟೈಮಲ್ಲಿ ಪ್ರತಿಭಟಿಸ್ಲಿಲ್ಲ? ಅಂದ್ರೆ ಇದು ಆಗ್ಬಾರ್ದಿತ್ತು ಅಂತ. ಇಲ್ಲ, ನನಗೆ ಯಾಕಂದ್ರೆ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಹಿಂದ್ಗಡೆನೆ ನಾನು ಬಾಲ್ ಹಾಕ್ತಾ ಇರ್ತೀನಿ, ರಜತ್ ನನಗೆ ಫೌಲ್ ಕೊಡ್ತಾ ಇದ್ರು. ಭವ್ಯ ಕೊಡೋಕ್ಕಿಂತ ಮುಂಚೆ ನನಗೆ ಫೌಲ್ ಕೊಡ್ತಿದ್ರು, ನಾನು ಬಾಲ್ ಹಾಕೋ ಗಡ್ಬಿಲ್ ಫೌಲ್ ಅಲ್ಲಿ ನಿಂತಿದ್ದೆ. ಅದ್ರ ನಂತರ ಎಲ್ಲರೂ ಹೊಡೆದಿರೋದು ಅಂತ ಹೇಳಿದ್ರು. ಬಟ್ ಅದ್ ನನಗೆ ಗೊತ್ತಾಗಿರ್ಲಿಲ್ಲ, ನಾನು ಅದನ್ನ ಗಂಭೀರವಾಗಿ ತಗೊಂಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ದೊಡ್ಡ ಚರ್ಚೆ ಏನೂ ಆಗಿರ್ಲಿಲ್ಲ ಅಂತ ವಿಡಿಯೋ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು. ರಜತ್ದು ಉಸ್ತುವಾರಿಯಲ್ಲಿ ಅಷ್ಟೆಲ್ಲ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ವಿಡಿಯೋ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತಾಗಿರ್ಲಿಲ್ಲ, ನಂಗೆ ಗೊತ್ತಾಗೋದಿಲ್ಲ ಸ್ವಲ್ಪ. ಓಕೆ, ಇನ್ನ ನೀವು ಹೇಳ್ತಾ ಇದ್ರಿ ತ್ರಿವಿಕ್ರಮ ಮತ್ತೆ ಭವ್ಯ ಅವರು ತುಂಬಾ ಕ್ಲೋಸ್ ಇದ್ದಾರೆ ಅಂತ. ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ವಿ ನಾವು, ಲೇಟ್ ನೈಟ್ ಅಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಿರ್ತಾರೆ ಅನ್ಸುತ್ತೆ. ಅಂಡ್ ಅದನ್ನ ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಅರ್ಥ ಆಗದೆ ಇದ್ರೂನುವೆ
ತ್ರಿವಿಕ್ರಮ್ ಅವ್ರು ಏನಾದ್ರು ಭವ್ಯನ ಇಷ್ಟಪಡ್ತಾ ಇದಾರಾ, ತ್ರಿವಿಕ್ರಮ್ ಏನಾದ್ರು ಭವ್ಯನಿಗೆ ಪ್ರಪೋಸ್ ಮಾಡಿದಾರ ಮನೆಯಲ್ಲಿ ಅನ್ನೋದು ಒಂದು ಡೌಟ್ ಬರ್ತಾ ಇದೆ ಆ ವಿಡಿಯೋಸ್ ನೋಡುವಾಗ. ನೀವು ತುಂಬಾ ಹತ್ರ ಇರೋದ್ರಿಂದ ನಿಮ್ಗೆ ಬಹುಶಃ ಅದು ಟೆಲಿಕಾಸ್ಟ್ ಆಗಿ ಸ್ಪೆಷಲಿ ಜನಗಳೆಲ್ಲ ಅದನ್ನ ಮೆನ್ಷನ್ ಮಾಡ್ತಾ ಇದಾರೆ. ಅಂದ್ರೆ ಅವ್ರಿಬ್ರು ಮಧ್ಯೆ ಏನೋ ಲವ್ ಇರ್ಬೇಕು, ಏನೋ ಇಷ್ಟಪಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ, ಯಾಕಂದ್ರೆ ಅದು ಹೊರಗೆ ಅವ್ರ ಬದುಕಿನ ಪ್ರಶ್ನೆ ಆಗುತ್ತೆ. ಇದು ಟೆಲಿಕಾಸ್ಟ್ ಆಗಿರ್ಲಿಕ್ಕಿಲ್ಲ. ಭವ್ಯ ಹತ್ರ ತ್ರಿವಿಕ್ರಮಣ ಏನು ಮಾತಾಡಿ ಮುಗಿಸ್ಕೊಂಡು ಬಂದ್ಮೇಲೆ ಇಡೀ ರಾತ್ರಿ ನಾನು ತ್ರಿವಿಕ್ರಮಣ ಕೂತ್ಕೊಂಡು ಮಾತಾಡಿದೀವಿ. ನನಗೆ ನಾವು ಕೂತ್ ಮಾತಾಡೋಕೆ ಶುರು ಮಾಡಿದ್ರೆ ಇಡೀ ರಾತ್ರಿ ಮಾತಾಡ್ತೀವಿ. ಸೊ ಅವಾಗ ಅದನ್ನ ಹೇಳಿದ್ರು, ಅಕ್ಕ ನಾನು ಇಷ್ಟು ದಿನದ ನಂತರ ಭವ್ಯಾಗ ಹೇಳಿದ್ದೀನಿ, ಆಟಕ್ಕೆ ಅಡ್ಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕ, ಆಟಕ್ಕೆ ಅಡ್ಡ ಆಗಬಾರ್ದು, ಆಗೋದಿಲ್ಲ ಅಕ್ಕ, ಮನೆಯಿಂದ ಆಚೆ ಹೋದ್ಮೇಲೂ ನಾನು 1 ವಾರ ಸಮಯ ಕೊಡ್ತೀನಿ, ಅಲ್ಲಿಂದ ಆಚೆಗೆ ಏನಾಗುತ್ತೆ ಗೊತ್ತಿಲ್ಲ. ಅಂದ್ರೆ ಅವರಿಬ್ರು ಮುಂಚೆನೂ ಪರಿಚಯ ಇದ್ದಿದ್ದು, ಅದನ್ನ ಮನೆಯಲ್ಲೂ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಈ ಪ್ರೀತಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದಂತ ಅಥವಾ ಮುಂಚೆನೆ ಆ ಕ್ರಶ್ ಅನ್ನೋದು ಏನಾರು ಇರುತ್ತಲ್ಲ, ಆತರ ನಾನು ಅದನ್ನ ಕೇಳಿದ್ದೇನೆ. ಒಂದಷ್ಟು ಬೇರೆ ಬೇರೆ ಚರ್ಚೆಗಳಾಗಿದೆ, ಅದು ವೈಯಕ್ತಿಕ ಬದುಕಿನ ಚರ್ಚೆಗಳಾಗಿರೋ ಕಾರಣಕ್ಕೆ ನಾನು ಅದನ್ನ ನನಗದರ ಉತ್ತರದಾಯಿತ್ವ ಇಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಆದ್ರೆ ತ್ರಿವಿಕ್ರಮಣ್ಣಂಗೆ ನಾನು ತುಂಬಾ ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ದೇನೆ, ಇದು ಅವಶ್ಯಕತೆ ಇದೆಯಾ, ಭಾವನಾತ್ಮಕವಾಗಿ ಗಟ್ಟಿ ಆಗ್ಬೇಕಾಗಿರೋ ಕೊನೆಯ ಹಂತದಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ. ಆಗ ಅವ್ರೊಂದು ಮಾತು ಹೇಳಿದ್ರು, ಯಾಕಂದ್ರೆ ನಾನು ಇದನ್ನ ಈಗ ಹೇಳ್ಕೊಳ್ಳದೆ ಹೋದ್ರೆ ನಾನೆಲ್ಲೋ ಆಟಕ್ಕೋಸ್ಕರ ಒಬ್ಬರನ್ನ ಬಳಸ್ಕೊಂಡೆ ಅಂತ ಆಗ್ಬಿಡ್ಬಹುದು. ಸೊ ನಾನು ಹೇಳ್ಕೊಂಡಿದ್ದೀನಿ. ಇನ್ನು ಉಳಿದಿರೋದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಮತ್ತು ತ್ರಿವಿಕ್ರಮಣ್ಣ ಹೇಗೆ ಅಂತ ಕೇಳಿದ್ರು, ಒಂದು ಕಲ್ಬಂಡ ಇದ್ದ ಹಾಗೆ, ಯಾವುದನ್ನು ಯಾರಿಂದಲೂ ನಿರೀಕ್ಷೆ ಮಾಡಲ್ಲ. ಅವ್ರು ಅದನ್ನೇ ನನ್ನ ಹತ್ರ, ಅಣ್ಣ ನೀವು ಹೆಂಗೆ ಇದನ್ನ ಹೇಳ್ಕೊಂಡ್ರಿ ಈ ಮೂಮೆಂಟ್ನಲ್ಲಿ, ಆ ಕಡೆಯಿಂದ ರೆಸ್ಪಾನ್ಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿಲ್ಲದೇನೆ ಹೇಗಿದ್ದನ್ನು ಈ ಮೂಮೆಂಟ್ನಲ್ಲಿ ಹೇಳ್ಕೊಂಡ್ರಲ್ಲ ಅಂದಾಗ, ಅಕ್ಕ ನಾನು ಯಾವುದನ್ನು ನಿರೀಕ್ಷೆ ಮಾಡಲ್ಲ, ನಿನ್ನಿಂದಲೂ ನಿರೀಕ್ಷೆ ಮಾಡಲ್ಲ. ನೀನು ನಾಳೆ ನಿಮ್ಮ ಊರಿಗೆ ಬಂದೆ ಅಂತಂದ್ರೆ ನಾನು ಫೋನ್ ಮಾಡ್ತೀನಿ ಅಕ್ಕ ಸಿಗ್ತೀಯಾ ಅಂತ ಕೇಳಿದಾಗ, ಸಿಗ್ತೀನಿ ಅಂದ್ರೆ ಸಿಗ್ತೀನಿ, ಸಿಗಲ್ಲ ಅಂತಂದ್ರೆ ನಾನು ನೋಡ್ದಾ ಇವಳಿಗೆ ದೌಲತ್ತು ಅಂತ ನಾನು ಅನ್ಕೊಳ್ಳಲ್ಲ. ನಾನು ಏನು ಕೊಡ್ಬೇಕು ಅದನ್ನು 100% ಕೊಡ್ತೀನಿ, ಅವ್ರ ಕಡೆಯಿಂದ 100% ಬರಬೇಕು ಅಂತ ನಾನು ನಿರೀಕ್ಷೆ. ಈಗ ಅಂದ್ರೆ ಇದು ಏನು ತ್ರಿವಿಕ್ರಮ್ ಪ್ರಪೋಸಲ್ ಒಪ್ಕೊಂಡಿದಾರ ಭವ್ಯ ಅವರು, ಇಲ್ಲ ಟೈಮ್ ಏನೋ ಕೇಳ್ದಂಗೆ ಇರಬಹುದು. ಆ ವಿಚಾರದಲ್ಲಿ ಒಂದಷ್ಟು ತುಂಬಾ ಮಾತುಕತೆಗಳಾಗಿದೆ. ಅದು ಅವ್ರ ವೈಯಕ್ತಿಕ ಬದುಕಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು. ಮತ್ತು ನಂಗೆ ಗೊತ್ತಿತ್ತು ಇದು ವೀಕೆಂಡಲ್ಲಿ ಎಲ್ಲ ನನಗೆ ಬಿಡಕ್ಕೆ ಬರುತ್ತೆ, ಯಾಕಂದ್ರೆ ಇಡೀ ರಾತ್ರಿ ಅದ್ರ ಬಗ್ಗೆನೇ ಕೂತ್ಕೊಂಡು ಮಾತಾಡಿದೀವಿ, ಎಲ್ಲ ನನ್ನ ಕ್ವಶನ್ ಕೇಳ್ತಾರೇನೋ ಅನ್ನೋದೊಂದು ಭಯ ಇತ್ತು. ಸೊ ಅದು ಅಲ್ಲಿಗೆ ಸಾರ್ಟ್ ಔಟ್ ಆಯ್ತು. ಆದ್ರೆ ತ್ರಿವಿಕ್ರಮಣ್ಣ ತುಂಬಾ ಮೆಚೂರ್ಡ್ ಆ ವಿಚಾರದಲ್ಲಿ ಇದಿಲ್ಲ. ಅಲ್ಲ, ತ್ರಿವಿಕ್ರಮ್ ನಿಮ್ಮ ಹತ್ರ ಶೇರ್ ಮಾಡ್ದಂಗೆ ಭವ್ಯ ಏನಾದ್ರು ಶೇರ್ ಮಾಡಿದಾರೆ ಅಂದ್ರೆ ನೀವು ಒಂಥರ ಸಂಧಾನಕಾರರ ತರ ಆಗೋಗಿದ್ದೇನೆ. ಬಟ್ ಭವ್ಯ ಸಿಗ್ಲಿಲ್ಲ, ಸಮಯ ಸಿಗ್ಲಿಲ್ಲ. ನಾವೇನ್ ಮಾಡಿದ್ವಿ, ರಾತ್ರಿ ಬೆಳಗ್ಗೆ 4:30 ತನಕ ಮಾತಾಡ್ತಿದ್ವಿ. ಬೆಳಗ್ಗೆ ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ನಮಗಲ್ಲಿ ನವಿಲೆಲ್ಲ ಕೂಗೋ ಸೌಂಡ್ ಕೇಳೋ 4:15 ಇದಾಗಿರ್ಬೋದು ಅಂತ ಬೆಳಗಿನ ಜಾವ ತನಕ ಮಾತಾಡಿದ್ದೀವಿ. ಆಮೇಲೆ ಹೋಗಿ ರೆಡಿಯಾಗಿ ಬಂದ್ವಿ, ಆಮೇಲೆ ಎಪಿಸೋಡ್ಸ್ಗಳು ಪ್ರಾರಂಭ ಆಯ್ತು. ಹಾಗಾಗಿ ನಂಗೆ ಎಲ್ಲೂ ಮಾತಾಡಕ್ ಸಮಯ ಸಿಗ್ಲಿಲ್ಲ. ಸಮಯ ಸಿಕ್ಬಿಟ್ಟಿದ್ರೆ ಭವ್ಯ ಬಂದು ಖಂಡಿತ ನನ್ನ ಹತ್ರ ಮಾತಾಡ್ತಿದ್ಲು. ಕಳಪೆಗೆ ಹೋದ್ಲು, ಅಲ್ಲೂ ತ್ರಿವಿಕ್ರಮಣ್ಣ ಒಂದಷ್ಟು ಡಿಸ್ಟರ್ಬ್ ಆಗಿದ್ರು. ಸೊ ಈ ಎಲ್ಲ ಕಾರಣಕ್ಕೆ ಮಾತಾಡಕ್ ನಂಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಸಿಕ್ಕಿದ್ರೆ ಖಂಡಿತ ಅದ್ರ ಬಗ್ಗೆ ನಾನು ಖಂಡಿತ ಮಾತಾಡ್ತಿದ್ದೆ, ಯಾಕಂದ್ರೆ ತುಂಬಾ ಮಾತಾಡೋದಿತ್ತು. ಯಾಕಂದ್ರೆ ನಾನು ಬಿಗ್ ಬಾಸ್ ನಿಂದ ಆಚೆಗೂ ತ್ರಿವಿಕ್ರಮಣ್ಣನ ವೈಯಕ್ತಿಕ ಬದುಕಿನ ಬಗ್ಗೆ ನನಗೊಂದಷ್ಟು ಕಾಳಜಿ ಜಾಸ್ತಿ ಇದೆ. ಅವ್ರ ತಾಯಿ ಅದೆಲ್ಲ ಒಂದು ಯಾವುದೋ ಒಂದು ಭಾವನಾತ್ಮಕ ಸಂಬಂಧ ಇರೋ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆಲ್ಲ ಬದುಕಲ್ಲಿ ಇಷ್ಟರಲ್ಲಿ ತಪ್ಪಿದೆ. ನನಗೆ ಆ ಆತಂಕ ಇಲ್ಲೆಲ್ಲೋ ಇದೆ. ಮೊನ್ನೆ ನೋಡಿ 0.02 ಸೆಕೆಂಡ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಟನ ಕಳ್ಕೊಳ್ಳೋದು, ಫಿನಾಲ್ ಟಿಕೆಟ್ ಕಳ್ಕೊಳ್ಳೋದು ಅಷ್ಟಲ್ಲ. ನನ್ನ ಅಣ್ಣನ ಹತ್ರ ಜಗಳ ಮಾಡ್ತಿದ್ದೆ, ಅಣ್ಣ ಯಾಕೆ ಒಂದ್ ಹನಿ ಕಣ್ಣೀರು ಬರಲ್ಲ ನಿಮ್ಗೆ, ಕಲ್ಗುಣ್ತರ ಇರ್ತಿರಲ್ಲ ಅಂದಾಗ, ಅಕ್ಕ ನನ್ನ ಜೀವನದಲ್ಲಿ ತುಂಬಾ ಇಷ್ಟಲ್ಲಿ ಕಳ್ಕೊಂಡಿದ್ದೀನಿ. ಅರ್ಹತೆ ಇದ್ದು ಅದಕ್ಕೆ ಪರಿಶ್ರಮ ಹಾಕಿನೂ ಅದೃಷ್ಟ ಅನ್ನೋದಿಲ್ಲ, ಇಷ್ಟರಲ್ಲಿ ಕಳ್ಕೊಂಡಿದ್ದೀನಿ ಅಕ್ಕ ಅಂತ. ನನಗೆ ಈಗಲೂ ತ್ರಿವಿಕ್ರಮಣ್ಣ ಗೆಲ್ಲಬೇಕು ಅನ್ನೋದಕ್ಕೆ ಯಾಕೆ ಅಂದರೆ, ಅವರು ಆ ವ್ಯಕ್ತಿ ಬದುಕಿನುದ್ದಕ್ಕೂ ತುಂಬ ಶ್ರಮ ಹಾಕಿದ್ದಾರೆ, ಅರ್ಹತೆ ಇದೆ, ಪರಿಶ್ರಮ ಎಲ್ಲವಕ್ಕೂ ತಯಾರಾಗಿ ಬರ್ತಾರೆ. ಎಲ್ಲ ಒಂದು ಇಷ್ಟರಲ್ಲಿ ಕಳ್ಕೊಂಡಿದ್ದೀನಿ, ತುಂಬಾ ಕಳ್ಕೊಂಡಿದ್ದೀನಿ. ಸೊ ಈ ಬಾರಿ ಬಿಗ್ ಬಾಸ್ ಅನ್ನುವ ಈ ಪಟ್ಟ ಇಷ್ಟರಲ್ಲಿ ಅವ್ರಿಗೆ ಮಿಸ್ ಆಗಬಾರ್ದು. ಅವ್ರು ಗೆಲ್ಲುವ ಇನ್ನ ತುಂಬಾ ಹತ್ತಿರದ ಹಂತದಲ್ಲಿದ್ದಾರೆ. ಸೊ ಸ್ವತಃ ಹನುಮಂತ ಹೇಳ್ತಾನೆ ಯಾರು ಗೆಲ್ಲಬೇಕು ಹೇಳಿದ್ರೆ ತ್ರಿವಿಕ್ರಮಣ್ಣ ಗೆಲ್ಲಬೇಕು ಅಂತ. ಯಾಕಂದ್ರೆ ಬಿಗ್ ಬಾಸ್ಗೋಸ್ಕರ ಅವ್ರು ಅಷ್ಟೆಲ್ಲವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಜೀವಿಸಿರೋ ವ್ಯಕ್ತಿ. ಬಂತು ಹೋದ್ರೋಯ್ತು ಇಲ್ವೇ ಇಲ್ಲ. ಹನುಮಂತ ಆಡ್ತಾರೆ, ನೀವು ಕುತ್ಕೊಂಡು ಮಾತಾಡಿದ್ರೆ ನಾನೇನು ಗೆಲ್ಲಬೇಕು ಅಂತ ಆಡಲ್ರಿ, ಬಂತು ಹೋದ್ರೋಯ್ತು ಅನ್ನೋ ಥರನೇ ಆಡ್ತೀನಿ ಅಂತ. ಟಿಕೆಟ್ ಫಿನಾಲೆ ಇದ್ದಾಗಲೂ ಹನುಮಂತ ನನ್ನ ಹತ್ರ ಮತ್ತೆ ಧನರಾಜ್ ಹತ್ರ ಕುತ್ಕೊಂಡು ಮಾತಾಡೋದು, ಅದು ಮೋಸ್ಟ್ಲಿ ಹನುಮಂತದ್ದು ಸ್ಟ್ರಾಟಜಿ ಇರ್ಬೋದಾ ಅಂತ ಹಂಗೇಳಿ ಮಾಡೋದು. ಇಲ್ಲ ಅನ್ಸಲ್ಲ ನನಗೆ. ಹನುಮಂತ ಆ ವಿಚಾರದಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಮಾತಾಡ್ತಾನೆ. ಹನುಮಂತನ ನನ್ನ ಹತ್ರ ಹೇಳಿದ, ಅಕ್ಕ ನಾನು 1 ವಾರ 2 ವಾರ ಇರ್ತೀನಿ ಅಂತ ಬಂದವನಕ್ಕ, ನಾನು ನಂಗೆ ಇಷ್ಟೆಲ್ಲ ವಾರ ಇರೋಕ್ಕಾಗೋದಿಲ್ಲ ಅಂತಲೇ ಅನ್ಕೊಂಡಿದ್ದೆ. ಇಲ್ಲಿ ಬಂದಿದ್ದು ಏನೆಂದ್ರೆ ಎಷ್ಟು ದಿನ ಹೋಗುತ್ತೆ ಅಷ್ಟು ದಿನ ಹೋಗ್ತೀನಿ ಅಷ್ಟೇ, ನಂಗೇನಂತ ಯೋಚನೆ ಇಲ್ಲ ಅಂತಲೇ ಹೇಳ್ತಾರೆ. ಸೊ ನಂಗೆ ತುಂಬ ಸಲ ಹನುಮಂತನು ತುಂಬ ಗಂಭೀರವಾಗಿ ಗೆಲುವಿನ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅದು ಬೇಕೇ ಬೇಕು ಅನ್ನೋ ಹಠ ಮತ್ತು ಅನಿವಾರ್ಯತೆ ಅವ್ರಿಗಿದೆ ಅಂತ ನಂಗೆ ಅನ್ಸಿಲ್ಲ. ಹನುಮಂತ ತುಂಬ ನೇರವಾಗಿ ಮಾತಾಡ್ತಾರೆ ನಮ್ಮ ಹತ್ರ. ಗೆದ್ರೆ ಗೆಲ್ತೀವಕ್ಕ, ಇಲ್ಲ ಅಂತ ಸೋಲ್ತೀವಿ ಅಷ್ಟೇ ತಾನೇ, ಇನ್ನೇನು ಯೋಚನೆ ಮಾಡೋದಕ್ಕೆ ಅಂತ. ಬಟ್ ತ್ರಿವಿಕ್ರಮಣ್ಣ ಆಡುವಾಗಿಲ್ಲ, ಗೆಲ್ಲಬೇಕು. ಸೋತ್ರು ಗೆದ್ದವನು ತಲೆಬಾಗುವಾಗಿ ಆಡಬೇಕು ಅಂತ ಅವ್ರು ಯಾವಾಗಲೂ ನಂಗೆ ಯಾವಾಗಲೂ ಅದನ್ನು ಹೇಳ್ತಿದ್ರು. ಅಕ್ಕ ಒಂದು
ನಾನು ಸೋತ್ವಿ ಎಂದು ಕೂಡ ಗೆದ್ದವ್ರು ಬೋರ್ಡ್ ಡೌನ್ ಮಾಡಿ ಸೂಪರ್ ಆಗಿ ಆಡಿದ್ರಿ ಅಂತ ಅನ್ಸೋ ಹಂಗೆ ಆಡ್ಬೇಕಕ್ಕ, ನಂದು ಆಸೆ, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾನು ಅದನ್ನ ಬಯಸ್ತೀನಿ ಅಂತ. ಸೊ ಗೆಲುವಿಗೆ ಅಷ್ಟು ಪರಿಶ್ರಮ ಹಾಕೋರಿಗೆ ಭಗವಂತ ಗೆಲುವು ಕೊಡಬೇಕು ಅಂತ ನಾನು ಬಯಸ್ತೀನಿ. ಲಾಸ್ಟ್ 2 ಕ್ವೆಶನ್. ಒಂದು ಧನರಾಜ್ ಆಚಾರ್ ಅವ್ರ ಬಗ್ಗೆ. ಅವರು ಲಾಸ್ಟ್ ವೀಕಲ್ಲಿ ನಿಮ್ಮನ್ನ ಹೊರಗಡೆ ತೆಗ್ದಿಟ್ಟಾಗ ಲಿಟ್ರಲಿ ಕುತ್ಕೊಂಡು ಹೇಳ್ತಿರ್ತಾರೆ ಅಲ್ಲಿ, ಅಂದ್ರೆ ಚೈತ್ರನ ಹೊರಗೆ ತೆಗ್ದಿಟ್ಟಿದ್ದಕ್ಕೆ ನಮ್ಗೆ ಇದು ಅಂದ್ರೆ ನನಗಿದು ಪಾಠ ಇದು ಅನ್ನೋ ತರ ಮಾತಾಡ್ತಾರೆ ಅವರು. ನನ್ನನ್ನು ಅವ್ರನ್ನ ಗೇಮಿಂದ ಹೊರಗೆ ತೆಗಿಬಾರ್ದಿತ್ತು, ಯೋಚನೆ ಮಾಡಿ ಡಿಸಿಷನ್ ತಗೊಬೇಕಿತ್ತು. ಆಮೇಲೆ ಅದನ್ನ ಹಂಗೆ ಕಾಮಿಡಿ ಟರ್ನ್ ಮಾಡ್ಬಿಡ್ತಾರೆ. ಮೋಸ್ಟ್ಲಿ ದೇವ್ರ ಹತ್ರ ಬೇಡ್ಕೊಂಡಿದ್ರು ಅನ್ಸುತ್ತೆ ಚೈತ್ರ, ಅದಕ್ಕೆ ನಾನೇ ಹೊರಗೆ ಬಂದ್ಬಿಟ್ಟೆ ಅಂತ. ಅಂಡ್ ಇಬ್ರು ಒಂದೇ ಊರ್ನೋರು, ಆ ಕಡೆಯವರೇನೆ. ನಿಮ್ಮ ಬಾಂಡಿಂಗ್ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಧನರಾಜಣ್ಣ ನಂಗೆ ತುಂಬಾ ಇಷ್ಟವಾಗಿ ಹೋಗ್ತೀನಿ. ನಾನು ಮೊದಲನೇ ವಾರದಿಂದಲೂ ಅದನ್ನ ಹೇಳ್ತಿದ್ದೆ. ವೈಯಕ್ತಿಕವಾಗಿ ನಂಗೆಲ್ಲ ಒಂದ್ ಕಡೆ ನಮ್ಮ ಮನೆಯವರಿದ್ದಾಗೆ ನಂಗೊಂದು ಭಾವನೆ ಕೊಡ್ತಿದ್ದು ಧನರಾಜಣ್ಣ. ಸೊ ನನಗೆ ಅದು ಗೊತ್ತಿಲ್ಲ, ಅವ್ರು ಏನು ಡಿಸ್ಕಸ್ ಮಾಡಿದ್ದಾರೆ, ಕರ್ಮ ರಿಟರ್ನ್ಸ್ ಬಗ್ಗೆ ಏನು ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ವೀಕೆಂಡಲ್ಲಿ ಸುದೀಪ್ ಸರ್ ಒಂದು ಸ್ವಲ್ಪ ಹೇಳಿದ್ರು ಬಿಟ್ರೆ ಅದ್ರ ಬಗ್ಗೆ ನಾನು ಆ ಎಪಿಸೋಡು ನೋಡಿಲ್ಲ, ಏನು ನನಗೆ ಅದು ಗೊತ್ತಿಲ್ಲ. ಮತ್ತು ನಾನೇನು ದೇವರಿಗೆಲ್ಲ ಏನು ಬೇಡ್ಕೊಂಡಿರ್ಲಿಲ್ಲ. ಟರ್ನ್ ಮಾಡ್ತಾರೆ. ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿ, ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಮತ್ತು ನನ್ನ ಜೊತೆ ಬಹಳ ಪ್ರಾಮಾಣಿಕವಾಗಿ ಮಾತಾಡ್ತಿದ್ರು. ನನಗೆ ತುಂಬಾ ನೇರವಾಗಿ ಅವ್ರಿಗೆ ಅನ್ಸಿದ್ದನ್ನು ಹೇಳ್ತಿದ್ದೆ ಧನರಾಜಣ್ಣನೇ. ನಾನು ಅದನ್ನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ. ನನಗೊಂದು ಮನೆಯವರು ಅನ್ನೋ ಥರದ ಧನರಾಜಣ್ಣ ಇದ್ರೆ ನಮ್ಮ ಮನೆಯವರು ಇದ್ದಾರೆ, ಹಾಗಾಗಿ ಅವ್ರ ಜೊತೆ ಅದೇ ಭಾಷೆಯಲ್ಲಿ ಮಾತಾಡ್ತಿದ್ದೆ, ಅದೇ ಕನೆಕ್ಟಿವಿಟಿಯಲ್ಲಿ ಮಾತಾಡ್ತಿದ್ದೆ. ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಇನ್ನ ಮಂಜು ಮತ್ತೆ ಗೌತಮಿ ಅವರಿಗೆ ಆಟ ಎಲ್ಲಿ ಮಿಸ್ ಹೊಡಿತಿದೆ ಅಂತ? ಸುದೀಪ್ ಸರ್ ಪ್ರತಿ ವೀಕು ಬರ್ತಾರೆ, ಪ್ರತಿ ವೀಕು ಅವ್ರಿಗೆ ಕಿವಿ ಹಿಂಡ್ತಾರೆ. ಫಸ್ಟ್ ಡೇ ಏನೋ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಮತ್ತದೇ ರಿಪೀಟ್ ಆಗುತ್ತೆ. ಎಲ್ಲಿ ಅವ್ರ ಆಟಕ್ಕೆ ಎಲ್ಲಿ ಮಿಸ್ ಹೊಡಿತಿದೆ? ಅಷ್ಟು ಅಗ್ರೆಸಿವ್ ಆಗಿದ್ದು ಮಂಜಣ್ಣ, ಅಷ್ಟು ಕ್ರಿಯೇಟಿವ್ ಆಗಿದ್ದು ಮಂಜಣ್ಣ ಎಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಅಂತ. ನಾನು ಎಲಿಮಿನೇಟ್ ಆಗೋ ಮುಂಚಿನ ದಿನ ರಾತ್ರಿ ಅದೇ ಕೂತ್ಕೊಂಡು ಮಾತಾಡ್ತಿದ್ದೆ ಮಂಜಣ್ಣ ನಂಗೆ ಹೇಳ್ತಿರೋ ಅವ್ರು ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಅದನ್ನ ಹೇಳ್ತಾರೆ, ಅಕ್ಕ ನನ್ನ ವ್ಯಕ್ತಿತ್ವ ಇದೇನಾ, ನನ್ನ ಮುಂಚೆ ಹಿಂಗೆ ಇದ್ದಿದ್ದು, ಫಸ್ಟ್ ವೀಕ್ 3 ವೀಕೆಲ್ಲ ಇದ್ದಿದ್ದು ನಿಜ ಮಂಜಣ್ಣ ಅಲ್ಲ, ನಾನು ಈಗಿರೋದು ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಯಾಕೋ ಹಾಗೆ ಕಾಣಿಸ್ತಿಲ್ಲ. ಅವ್ರು ತುಂಬಾ ಶಾಂತ ಆಗಿದ್ದಾರೆ ಅನ್ನೋದು ಬಹಳ. ಶಾಂತ ಆಗಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ ಅವರು ಅಂತ? ಶಾಂತ ಆಗಿದ್ದಾರೆ ಅನ್ಸುತ್ತೆ. ಡಿಸ್ಟರ್ಬ್ ತೀರಾ ಇತ್ತೀಚೆಗೆ ಫ್ಯಾಮಿಲಿ ರೌಂಡ್ ಆದ್ಮೇಲೆ ಆಗಿದ್ದಾರೆ ಅನ್ಸುತ್ತೆ, ಆ ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಅಂದ್ರೆ ಶರಣಾಗಿದ್ದಾರೆ ಅನ್ನೋ ಭಾವನೆ ಇದೆಲ್ಲ, ಹಾಗೆ ಕಾಣಿಸ್ತಿದ್ದಾರೆ. ಅವ್ರ ಭಾವನೆಯಲ್ಲಿ ಯಾವತ್ತು ಯಾರಿಗೂ ಕೇರ್ ಮಾಡಿದೆ. ನನಗೇನು ಮೊದಲನೇ ವಾರ ನಾನು ಸ್ವರ್ಗಕ್ಕೆ ಬಂದಾಗ ಮಂಜಣ್ಣ ಹೇಳಿದ್ರು, ಅಕ್ಕ ಅಣ್ಣ ಏನು ಬಿಗ್ ಬಾಸ್ ಏನು ನಿರೀಕ್ಷೆ ಮಾಡುತ್ತೆ, ಏನಣ್ಣ ಈ ಗೇಮ್ ಶೋಗಳು, ನನ್ಗೆ ಗೊತ್ತಿಲ್ಲ, ನಾನು ಈ ಪ್ರಪಂಚದ ಬಂದವಳಲ್ಲ ಅಂದಾಗ ಮಂಜಣ್ಣ, ಅಕ್ಕ ಏನೂ ಇಲ್ಲ, ಸಿಂಪಲ್ ಅಕ್ಕ, ಒಂದು ಹೀರೋ ಆಗ್ಬೇಕಿಲ್ಲ ವಿಲನ್ ಆಗಬೇಕು, ನಂಗೆ ಹೀರೋ ಆಗೋಕ್ಕಾಗಲ್ಲ, ನಾನು ವಿಲನ್ ಆಗಿ ಫಿನಾಲೆಗೆ ಹೋಗ್ತೀನಿ ಅಂತಂದಿದ್ರು ಮಂಜಣ್ಣ. ಹಾಗಿದ್ದ ಮಂಜಣ್ಣ ಇಷ್ಟು ತುಂಬ ಶರಣಾದ ಭಾವದಲ್ಲಿ, ತುಂಬ ಬಾಗಿದ ಭಾವದಲ್ಲಿ ಇರೋದು ಎಲ್ಲ ಒಂದು ಕಡೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಗೊತ್ತಿಲ್ಲ, ಇನ್ನು 2 ವಾರ ಇದೆ, ಹೇಗೆ ಆಡ್ತಾರೆ ಏನು ಅಂತ ಗೊತ್ತಿಲ್ಲ. ಈ ವಾರ ಪೂರ್ತಿ ಮಾರಿ ಹಬ್ಬ ಪೂರ್ತಿ ಟಾಸ್ಕ್ ಇರೋದ್ರಿಂದ ಮತ್ತೆ ಗ್ರೇ ಏರಿಯಾ ಕಿಂಗು, ಸ್ಟ್ರಾಟಜಿ ಕಿಂಗ್ ವಾಪಸ್ ಬರ್ತಾರಾ ಅನ್ನೋದನ್ನ ನೋಡ್ಬೇಕಷ್ಟೇ. ಓಕೆ, ಇನ್ನು ಮೋಕ್ಷಿತ್ ಅವರ ಆಟದ ಬಗ್ಗೆ ಹೇಳೋದಿದೆ. ಇದೊಂದು ಲಾಸ್ಟ್ ಕ್ವೆಶನ್, ನಾನು 2 ಅಂದೆ, ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ಕೇಳ್ಬಿಡ್ತೀನಿ. ಮೋಕ್ಷಿತ್ ಅವರ ಆಟದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಆ್ಯಂಡ್ ಅವರು ಕೂಡ ಒಂದು ಸ್ವಲ್ಪ ಧನು ಮತ್ತೆ ಹನುಮಂತು ತರ, ಅಂದ್ರೆ ಇಲ್ಲ ನನ್ಗೆ ಆಗಲ್ಲ ಅಂದ್ರೆ ನಾನು ಮಾಡಲ್ಲ, ನಾನು ಅವರಿಗೆಲ್ಲ ಹರ್ಟ್ ಮಾಡಲ್ಲ, ಈ ತರ ಕ್ಯಾರೆಕ್ಟರ್ ಅವರು ಸ್ವಲ್ಪ. ಅಂಡ್ ಹೊರಗಡೆ ತುಂಬಾ ಒಳ್ಳೆ ಸಪೋರ್ಟ್ ಇದೆ ಮೋಕ್ಷಿತಾಗೆ. ನೀವು ಬಂದು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಜನಗಳು ತುಂಬಾ ಇಷ್ಟಪಡ್ತಿದ್ದಾರೆ ಅವ್ರನ್ನ. ಅವ್ರ ಆಟದ ಬಗ್ಗೆ ಏನ್ ಹೇಳ್ತೀರಿ? ಅಂಡ್ ಅವರ ನಿಮ್ಮ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಕ್ಲೋಸ್ ಆಗಿದ್ವಿ. ನಾನು ಮೋಕ್ಷಿತ್ ನರಕದಲ್ಲಿ ಇರ್ಬೇಕಾದ್ರೆ ತುಂಬಾ ಕ್ಲೋಸ್ ಆಗಿದ್ವಿ. ಅದ್ರ ನಂತರ ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು, ಆಮೇಲೆ ಮತ್ತೆ ಕ್ಲೋಸ್ ಆದ್ವಿ. ಸೊ ನನಗೆ ಮೋಕ್ಷಿತ ಒಂದ್ ಸ್ವಲ್ಪ ಗೊಂದಲದಲ್ಲಿರೋ ಹುಡುಗಿ ಅಂತ ಅನ್ಸುತ್ತೆ. ಅದನ್ನ ಯಾವಾಗ್ಲೂ ಕೇಳ್ತೇವೆ, ಚಿತ್ರ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅವ್ರ ಜೊತೆಗೆ ಗೌತಮಿ ಮತ್ತೆ ಮಂಜಣ್ಣನ ಜೊತೆಗಿದ್ದ ದಿನಗಳು ಅವರಲ್ಲಿ ಒಂದಷ್ಟು ಗೊಂದಲ ಮತ್ತೆ ಅಸಹನೆ ಹುಟ್ಟಾಕಿದೆ. ಗೌತಮಿ ಮತ್ತೆ ಮಂಜಣ್ಣ ಹಂಗೆ ಹೇಳ್ತಿದ್ರು, ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತಿದ್ರು, ಇಲ್ಲಿ ಬಂದು ನೋಡಿದ್ರೆ ನಾನು ಒಬ್ಳೇ ಆಗಿದ್ದೀನಿ ಅನ್ನೋದು ಒಂದಷ್ಟು ಗೊಂದಲ, ಅಸಹನೆ ಅವರಲ್ಲಿ ಸಹಜ ಇದೆ. ಬಟ್ ಆಟ ಬಂದ ಹಾಗೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಆಟ ಆಡ್ತಿದ್ದಾರೆ, ತುಂಬಾ ಏನು ಯೋಚನೆ ಮಾಡ್ತಿಲ್ಲ ಅದ್ರ ಬಗ್ಗೆ ಅಂತ ಅನ್ಸುತ್ತೆ. ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ. ರ್ಯಾಪಿಡ್ ಫೈರ್ ತರ ನಾನು ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ರೆಡಿನಾ? ಸರಿ. ಫಸ್ಟ್ ಯಮುನಾ. ನಿಜವಾಗ್ಲೂ ಶಿಸ್ತಿನ ಸಿಪಾಯಿ ಆಗಿದ್ದ ಹೆಣ್ಮಗಳು, ಇವತ್ತಿನ ಹೆಣ್ಮಕ್ಳಿಗೆಲ್ಲ ಮಾದರಿ. ಓಕೆ, ಜಗದೀಶ್. ಒಂಥರ ಕ್ಷಣಚಿತ್ತ ಕ್ಷಣಪಿತ್ತ, ಮನಸ್ಸು ತುಂಬಾ ಒಳ್ಳೆ ಮನಸ್ಸಿರೋವಂಥ ವ್ಯಕ್ತಿ. ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಇದಿಲ್ಲ, ಇನ್ನೊಂದು ಕ್ಷಣಕ್ಕೆ ಹೇಗಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ರಂಜಿತ್. ಅದ್ಭುತ ವ್ಯಕ್ತಿ, ನಾನು ನೋಡಿದ ಅದ್ಭುತ. ನಂಗೊಬ್ಬ ಒಳ್ಳೆ ಅಣ್ಣ, ಒಬ್ಬ ಒಳ್ಳೆ ಪ್ಲೇಯರ್, ಎಲ್ಲಕ್ಕಿಂತ ಹೆಚ್ಚು ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿತ್ವವನ್ನು ಮನೆ ಮಿಸ್ ಮಾಡ್ಕೊಳ್ತು ಅಂತ ಅನ್ಸುತ್ತೆ. ಒಳ್ಳೆ ನಾಯಕ ಇದ್ದಿದ್ರೆ ಬಿಗ್ ಬಾಸ್ ಮನೆಗೆ ಒಬ್ಬ ಒಳ್ಳೆ ಲೀಡರ್ ಆಗ್ತಿದ್ರು. ಹಂಸ. ತುಂಬಾ ಲೈಟ್ ಆಗಿ ತಗೊಳ್ಳೋ, ತುಂಬಾ ಲೈವ್ಲಿ ಆಗಿರುವ
ಖುಷಿ ಖುಷಿಯಿಂದ ಎಲ್ಲ ನೋವನ್ನು ಒಳಗೆ ನುಂಗಿಕೊಂಡು ಸದಾ ನಗುವಂಥ ಶಕ್ತಿ ಇದ್ದಂಥವ್ರು. ಹಂಸಕ ನಂಗೆ ತುಂಬ ಕ್ಲೋಸ್ ಆಗಿದ್ರು. ಹೋಗುವಾಗ ನಾವಿಬ್ಬರು ಬೆಡ್ಮೇಟ್ಸ್ ಆಗಿದ್ವಿ. ನನಗೆ ತುಂಬ ಇಷ್ಟ ಆಗಿದ್ರು ಹಂಸಕ. ಮಾನಸ ಗುಂಡಮ್ಮ, ಅವಳು ತುಂಬಾ ಗುಂಡಮ್ಮ. ನಾವು ತುಂಬಾ ಜಾಸ್ತಿ ಜಗಳ ಆಡಿದೀವಿ, ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ವಿ ನಾವಿಬ್ರು. ಇಡೀ ಮನೆ ಎಲ್ಲರೂ ಜೋಡಿ ಜೋಡಿಯಾಗಿದ್ದಾಗ ನಾವಿಬ್ಬರೇ ಸಪ್ರೇಟ್ ಆಗಿದ್ವಿ, ಎಲ್ಲರ ಜೊತೆ ಬೆರ್ತ್ಕೊಂಡಿದ್ವಿ. ಅವಳು ನಗುವಿನ ಬುಗ್ಗೆ. ಬೇಗ ಹೋದ್ಲು, ಬೇಜಾರಿದೆ. ಧರ್ಮ ಧರ್ಮಣ್ಣ ನಿಜವಾಗ್ಲೂ ಧರ್ಮರಾಯ. ನಾನು ಅವ್ರ ಬಗ್ಗೆ ಅದನ್ನೇ ಹಾಡಲ್ಲಿ ಬರೆದಿದ್ದೆ. ಕಲಿಯುಗದಲ್ಲಿ ಒಬ್ಬ ಧರ್ಮರಾಯ ಇರಬಹುದು ಅಂತಾದ್ರೆ ಒಬ್ಬ ಹೀಗೂ ಇರಬಹುದಾ, ಅರೆ ಇಷ್ಟು ಒಳ್ಳೆಯವರು ಇರ್ತಾರ ಅನ್ನೋ ಪ್ರಶ್ನೆಯನ್ನು ಹುಟ್ಟು ಹಾಕಬಲ್ಲಂತ ಅದ್ಭುತ ವ್ಯಕ್ತಿ. ಅನುಷಾ ಅವಳು ತುಂಬ ಸ್ವೀಟ್ ಹಾರ್ಟು, ತುಂಬ ಜಿನಾಯಿನ್ ಹುಡುಗಿ, ತುಂಬ ಪ್ರಾಮಾಣಿಕ ಹುಡುಗಿ, ಎಲ್ಲರಿಗೂ ಪ್ರೀತಿಯನ್ನಷ್ಟೇ ಹಂಚುವಂಥ ಹುಡುಗಿ. ತುಂಬ ಅವಳ ಮುಖದ ಸೌಂದರ್ಯ ಮನಸ್ಸಿನ ಒಳಗೂ ಇದೆ. ಶಿಷ್ಯರು ಅಣ್ಣ ಅನ್ನೋ ಒಂದು ಪದ ಸಾಕು ಅನ್ಸುತ್ತೆ. ನಾನು ಅವ್ರಿಗೆ ಎಲ್ಲಕ್ಕಿಂತ ಮೇಲಿನ ಸ್ಥಾನ ಕೊಡ್ತೀನಿ. ಯಾಕಂದರೆ ಅವ್ರು ಯಾವಾಗಲೂ ನನ್ನ ತಲೆ ಮೇಲೆ ಕೈ ಇಟ್ಟು ಕಂದ ಅಂತ ಕರೆಯುವಾಗ ಅರೆ ಯಾವುದೋ ಜನ್ಮದಲ್ಲಿ ಒಡಹುಟ್ಟದ ಅಣ್ಣ ತಂಗಿ ಆಗಿದ್ವೇನೋ ಅನ್ನೋ ಥರದೊಂದು ಭಾವನೆ ಇತ್ತು. ಅದನ್ನು ಜೀವನ ಪರ್ಯಂತ ಕಂಟಿನ್ಯೂ ಮಾಡಿ. ಗೋಲ್ಡ್ ಸುರೇಶ್ ಅದ್ಭುತ ವ್ಯಕ್ತಿ. ಮೈ ಮೇಲೆ ಮಾತ್ರ ಗೋಲ್ಡ್ ಇಲ್ಲ, ಮನಸ್ಸಿನೊಳಗೂ ಗೋಲ್ಡ್ ಇದೆ. ಮಾತು ಒರಟು ಅಷ್ಟೇ, ಮಾತು ಒರಟಾಗಿತ್ತು. ತುಂಬ ಅದನ್ನು ಹೇಳೋ ರೀತಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅನ್ನೋದು ಬಿಟ್ಟರೆ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ. ಐಶ್ವರ್ಯ ಒಳ್ಳೆ ಹುಡುಗಿ, ಬದುಕಿನಲ್ಲಿ ತುಂಬ ಸಂಕಷ್ಟಗಳನ್ನು ಎದುರಿಸ್ಕೊಂಡು ಬಂದಿರೋಂಥ ಹುಡುಗಿ, ಗಟ್ಟಿಗಿತ್ತಿಯಾಗಿದ್ದವಳು, ತುಂಬ ಚೆನ್ನಾಗಿ ಆಡ್ತಿದ್ಲು, ಗಟ್ಟಿಗಿತ್ತಿ ಆಗಿರ್ತಾಳೆ ಕೂಡ ಯಾವತ್ತು. ಓಕೆ. ಧನ್ರಾಜ್ ನಗು ಅನ್ನೋದು ಅವರ ಶಕ್ತಿ. ನಗಿಸ್ತಾರೆ ಮತ್ತು ಗೊಂದಲಗಳಿಂದ ಆಚೆಗೆ ಬಿಗ್ ಬಾಸ್ ಮನೆಗೆ ಬಂದು ಅವ್ರು ಗಟ್ಟಿಯಾಗಿದ್ದಾರೆ, ಧೈರ್ಯ ತಗೊಂಡಿದ್ದಾರೆ ಅನ್ನೋದು ಖುಷಿ. ಹನುಮಂತು ಇದ್ದದನ್ನು ಇದ್ದಾಗೆ ಇರುವಂಥ ಕನ್ನಡಿ ಅಂತ ವ್ಯಕ್ತಿತ್ವ. ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ಕನ್ನಡಿಯಲ್ಲಿ ಹೇಗೆ ಕಾಣುತ್ತೋ ಹಾಗೆ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಒಳ್ಳೆ ಹುಡುಗ. ಗೌತಮಿ ಪಾಸಿಟಿವಿಟಿ ಅಂತ ಅನ್ನುವಂಥ ವಿಚಾರ ಬಂದಾಗ ಅವರೆಷ್ಟು ಪಾಸಿಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರೊಂದು ಚೂರು ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು, ಅದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳನ್ನು ಅವ್ರು ತಗೊಳ್ಬೇಕು ಅಂತ ಅನ್ಸುತ್ತೆ. ಅದರಿಂದ ಆಚೆಗೆ ತುಂಬ ಶಾಂತ ಸ್ವಭಾವವನ್ನು ರೂಢಿಸ್ಕೊಂಡಿದ್ದಾರೆ. ಆ ತಾಳ್ಮೆನ ಗಳಿಸೋದು ಬಹಳ ಕಷ್ಟ. ಮಂಜಣ್ಣ ಆಟದ ಹಾದಿ ತಪ್ಪಿರಬಹುದು, ಆದರೆ ಮನುಷ್ಯ ಒಳ್ಳೆಯವರೇ. ಮಾತು ಹೊರಟಾದ ತಕ್ಷಣ ಅವ್ರು ಹಾಗೆ ಇರಬೇಕು ಅಂತಿಲ್ಲ. ತಂಗಿಯಂದ್ರಿಗೆ ಒಬ್ಬ ಒಳ್ಳೆ ಅಣ್ಣ ಆಗಿದ್ದವರು ಅಂತಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಖಂಡಿತ. ಶೋಭಾ ಶೆಟ್ಟಿ ತುಂಬ ಅದ್ಭುತ ಹುಡುಗಿ. ಎಲ್ಲರಿಗೂ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಶೋಭಾ ಶೆಟ್ಟಿ ನನ್ನ ಜೊತೆನೇ ತುಂಬ ಕ್ಲೋಸ್ ಆಗಿದ್ದಿದ್ದು ಅವ್ರ ಮನೆಯಲ್ಲಿ. ತುಂಬ ಫೈಯರ್ ಆಗಿದ್ದರು. ಆರೋಗ್ಯ ಕೈ ಕೊಡದೆ ಹೋಗಿದ್ದಿದ್ರು ಖಂಡಿತ ಬಹುಶಃ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಇವತ್ತಿನ ತನಕ. ಒಳ್ಳೆ ಗೈಡ್ ಅವರು, ತುಂಬ ಒಳ್ಳೆ ಗೈಡ್. ಮೋಕ್ಷಿತ ಗೊಂದಲಗಳಿಂದ ಆಚೆಗೆ ಅನ್ಸಿದ್ದನ್ನು ನೇರವಾಗಿ ಹೇಳೋ ಹುಡುಗಿ. ತುಂಬ ಹೇಗೆ ಬರುತ್ತೆ ಹಾಗೆ ಸ್ವೀಕಾರ ಮಾಡ್ತಾ ಇರೋ ಹುಡುಗಿ. ನಿಮ್ಮ ಶಿಷ್ಯ ರಜತ್ ಭೀಮನಾಗಬಲ್ಲವನು, ದುರ್ಯೋಧನ ಆಗೋ ಪ್ರಯತ್ನದಲ್ಲಿದ್ದಾನೆ. ನಾನು ಅದನ್ನೇ ಹೇಳಿದೆ, ಅವ್ರು ದುರ್ಯೋಧನನೇ ಆಗಬೇಕು, ನಾನು ದುರ್ಯೋಧನನ ಫ್ಯಾನೆ ಅಂತಲೇ ಯಾವಾಗಲೂ ಹೇಳ್ತಿರ್ತಾರೆ. ಆದ್ರೆ ಭೀಮ ಆಗುವ ಎಲ್ಲ ಅರ್ಹತೆ ಅವರಲ್ಲಿದೆ. ಭವ್ಯ ಮುಗ್ಧತೆನ ಅಥವಾ ಏನು ಪೆದ್ದುತನನ ಅನ್ನೋ ಗೊಂದಲ ಅವಳಲ್ಲೇ ಇದೆ. ಸೊ ಅದು ಎರಡನ್ನೂ ದಾಟಿಕೊಂಡು ಅವಳು ಶಕ್ತಿಯಾಗಿ ಅದನ್ನ ಪರಿವರ್ತಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯ ಗೆಲುವಿಗೊಬ್ಬ ಸರದಾರ ಬೇಕು ಅಂದ್ರೆ ತ್ರಿವಿಕ್ರಮ್ ಅಣ್ಣ. ಎಲ್ಲ ವಿಷಯದಲ್ಲೂ ಒಂದು ಪರ್ಫೆಕ್ಟ್ ಪ್ಯಾಕೇಜ್. ಬಿಗ್ ಬಾಸ್ನ ಒಂದು ಪರ್ಫೆಕ್ಟ್ ಪ್ಯಾಕೇಜ್. ಬದುಕಿಗೂ ಒಂದು ಒಳ್ಳೆ ಯಾರಾದರೂ ನಿರೀಕ್ಷೆ ಮಾಡಬಹುದಾದ ಗೈಡ್ ಅಂತ ಇದ್ರೆ ಆ ತ್ರಿವಿಕ್ರಮ್ ಅಣ್ಣ. ಬದುಕನ್ನು ಅವ್ರು ಹಾಗೆ ನೋಡೋದು ಬಹಳ ಕಷ್ಟ, ನನಗಾಗ್ಲಿ ಯಾರಿಗಾಗ್ಲಿ ಬಹಳ ಕಷ್ಟ. ಬಹಳ ಸರಳವಾಗಿ ಬದುಕನ್ನು ತಗೊಳ್ತಿದ್ದಾರೆ. ಒಂದು ಕೊರಡು ಕಲ್ಲು ನೂರಾರು ಕಷ್ಟ ಕಾರ್ಪಣ್ಯಗಳ ಉಳಿಪೆಟ್ಟಂತ ತಗೊಂಡು ಶಿಲೆ ಆಗಿದೆ. ಆ ಶಿಲೆ ಬಿಗ್ ಬಾಸ್ ಮನೆಯ ವಿನ್ನರ್ ಅನ್ನ ಪ್ರತಿಷ್ಠಾಪನೆಗೋಸ್ಕರ ಕಾಯ್ತಾ ಇದೆ ಅಂತ ಅನ್ಕೊಳ್ತೀನಿ. ಈಗ ನಿಮ್ಮ ಪ್ರಕಾರ ಟಾಪ್ 5 ನಲ್ಲಿ ಯಾರ್ಯಾರು ಇರ್ಬೋದು? ತ್ರಿವಿಕ್ರಮ್ ಅಣ್ಣ, ಹನುಮಂತು, ರಜತ್, ಭವ್ಯ, ಬಿಟ್ರೆ ಯಾರಿದ್ದಾರೆ? ಮಂಜಣ್ಣ. ಓಕೆ. ನೆಕ್ಸ್ಟ್ ವೀಕ್ ಈ ಜಾಗದಲ್ಲಿ ಯಾರು ಇರ್ಬೋದು ಅನ್ಸುತ್ತೆ ನಿಮಗೆ? ಧನರಾಜಣ್ಣ ಅಥವಾ ಮೋಕ್ಷಿತ ಇರ್ಬೋದು. ಓಕೆ ಚೈತ್ರ ಅವರೇ, ಓವರಾಲ್ ಆಗಿ ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಿದ್ರೆ? ಅದೊಂದು ರೋಲರ್ ಕೋಸ್ಟರ್, ಎಲ್ಲರಿಗೂ ಗೊತ್ತಿರುವ ಹಾಗೆ. ಆದರೆ ಹೊರಗಿನ ಬದುಕನ್ನು ನಾನು ಹೇಗೆ ಬದುಕಿದ್ದೇನೆ, ಬಿದ್ದಿದ್ದೇನೆ, ಎದ್ದಿದ್ದೇನೆ, ಮತ್ತೆ ಬಿದ್ದು ಟೀಕೆ ಟಿಪ್ಪಣಿಗಳನ್ನು ತಗೊಂಡು ಅಪಮಾನಗಳನ್ನು ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗೋದು, ಮತ್ತೆ ಫೀನಿಕ್ಸ್ನ ಹಾಗೆ ಎದ್ದು ಬರೋದನ್ನು ಜೀವನದಲ್ಲಿ ನಾನೇನು ಅನುಭವಿಸಿದ್ದೇನೆ ಅದನ್ನು 100 ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಅನುಭವಿಸಿದ್ದೇನೆ. ಆದರೆ ನನ್ನ ಬಿಗ್ ಬಾಸ್ ಮನೆಯ ಪ್ರಯಾಣ ಅನ್ನೋದು ಒಂದು ಶುಭಕರವಾಗಿರುವಂತಹ ಸುಖಾಂತ್ಯದಲ್ಲಿ ಕಂಡಿದೆ.
ಸೊ ಬದುಕು ಹಾಗೆ ಸುಖಾಂತ್ಯ ಮಾಡ್ಕೊಳ್ತೇನೆ ಅನ್ನೋದನ್ನ ನನ್ನ ವಿರೋಧಿಗಳಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಿಗ್ ಬಾಸ್ ನೋಡಿರೋ ನನ್ನ ವಿರೋಧಿಗಳು ಅಂದುಕೊಳ್ಳಿ, ನನ್ನ ಬದುಕು ಕೂಡ ಹೀಗೆ ಸುಖಾಂತ್ಯ ಆಗುತ್ತೆ. ಯಾರೆಲ್ಲ ಚೈತ್ರಂಗ್ ಆಗಲ್ಲ 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 ಅಂದಿದ್ರು ಅವ್ರ ಬಾಯಿಂದಲೇ ಆಗತ್ತೆ 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 ಅನ್ನೋದನ್ನ ಆಗಿಸ್ಕೊಂಡು ಬರ್ತೀನಿ ಅನ್ನೋ ಒಂದು ಸಂದೇಶ ಇದ್ರ ಮೇಲೆ. ಚೈತ್ರ ಅವ್ರ ಮದ್ವೆ ಯಾವಾಗ? ಪಾಪ ರಿಂಗ್ ಎಲ್ಲ ಕಳ್ಕೊಂಡು ಸಿಕ್ಕಾಪಟ್ಟೆ ಹುಡುಕಾಡಿದ್ರು, ಮನೆಯಲ್ಲಿ ಹತ್ತಿದ್ರು. ಅದು ಅಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಬ್ವಿಯಸ್ಲಿ ಕಳ್ದೋಗಿರೋ ಬಂಗಾರ ಇಶ್ಯೂ ಆಗ್ದಲ್ಲ ಹೆಂಗೆ, ಅದು ಮತ್ತೆ ಗಿಫ್ಟೆಡ್ ಬೇರೆ, ಅದು ಸದ್ಯದಲ್ಲೇ ಆಗುತ್ತೆ. ಬಹಳ ಆಗ್ಬೇಕಾಗಿತ್ತು ಯಾವಾಗ್ಲೂ, ಸದ್ಯದಲ್ಲೇ ಆಗುತ್ತೆ, ಆಗುವಾಗ ತಿಳಿಸ್ತೇನೆ ಖಂಡಿತ. ಚೈತ್ರ ಅವ್ರ ಮದ್ವೆ ಯಾವಾಗ? ಪಾಪ ರಿಂಗ್ ಎಲ್ಲ ಕಳ್ಕೊಂಡು ಸಿಕ್ಕಾಪಟ್ಟೆ ಹುಡುಕಾಡಿದ್ರು, ಮನೆಯಲ್ಲಿ ಹತ್ತಿದ್ರು. ಅದು ಅಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಬ್ವಿಯಸ್ಲಿ ಕಳ್ದೋಗಿರೋ ಬಂಗಾರ ಇಶ್ಯೂ ಆಗ್ದಲ್ಲ ಹೆಂಗೆ, ಅದು ಮತ್ತೆ ಗಿಫ್ಟೆಡ್ ಬೇರೆ, ಅದು ಸದ್ಯದಲ್ಲೇ ಆಗುತ್ತೆ. ಬಹಳ ಆಗ್ಬೇಕಾಗಿತ್ತು ಯಾವಾಗ್ಲೂ, ಸದ್ಯದಲ್ಲೇ ಆಗುತ್ತೆ, ಆಗುವಾಗ ತಿಳಿಸ್ತೇನೆ ಖಂಡಿತ. ಓಕೆ, ಆಲ್ ದ ವೆರಿ ಬೆಸ್ಟ್ ಚೈತ್ರ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ, ನೀವೇನೆಲ್ಲ ಕೆಲಸ ಮಾಡ್ತಿರೋ ಅದರಲ್ಲೆಲ್ಲ ಯಶಸ್ಸು ಸಿಗ್ಲಿ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.